ಎಲ್ಲ ಧ್ಯಾನ ಬಂಧುಗಳಿಗೆ, ಧ್ಯಾನ ಮಿತ್ರರಿಗೆ ಸಾದರ ಪೂರ್ವಕ ಸ್ವಾಗತಗಳು. ಈ ಆಧ್ಯಾತ್ಮಿಕ ಶಿಬಿರಕ್ಕೆ ಈ ದಿನ ಕೊನೆ ದಿನಗೆ ನಾವು ಬಂದಿದ್ದೀವಿ. ನಮ್ಮ ಪ್ರಯಾಣ ಅದ್ಭುತವಾಗಿ ಸಾಗ್ತಾ ಇದೆ. ಈ ಒಂದು ಶಿಬಿರವನ್ನು ನಡೆಸ್ತಾ ಇರುವ ಗುರುಗಳನ್ನ ಸಾದರವಾಗಿ ಆಹ್ವಾನಿಸ್ಕೋಣ. ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಪಾದಾಭಿವಂದನೆಗಳು. ಸೂಕ್ಷ್ಮ ಸ್ಥೂಲ ರೂಪಗಳಲ್ಲಿ ಇರುವ ಎಲ್ಲ ಗುರುಗಳಿಗೆ ಪಾದಾಭಿವಂದನೆಗಳು. ನೋಡ್ತಾ ನೋಡ್ತಾ ನಾವು 15ನೇ ದಿನಕ್ಕೆ ಆತ್ಮಾಯಣದ ಪ್ರಯಾಣದಲ್ಲಿ ಕೊನೆ ದಿನಗೆ ಬಂದುಬಿಟ್ಟಿದ್ವ್ಯಾ. ಸೊ ಒಂದು ಮೆಸೇಜ್ ಓರ್ವ ಮಾಸ್ಟರ್ಗೆ ಬಂದಿದ್ದೇನು ಅಂತಂದ್ರೆ, ಈ ಒಂದು ಪ್ರಯಾಣವನ್ನು ಯಾರು ಸಾಗಿಸಿದಾರೋ, ಇಷ್ಟು ದಿನ ಯಾರು ಈ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಮಾಡಿದಾರೋ ಅವರೆಲ್ಲರೂ ಮರಣ ಭಯದಿಂದ ಪಾರಾಗಿದ್ದಾರೆ. ಮರಣ ಭಯವನ್ನು ದಾಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಮ ಇನ್ನರ್ನಲ್ಲಿ ಎಷ್ಟೋ ಭಯಗಳಿರುತ್ತೆ ಮಾಸ್ಟರ್. ಒಂದೊಂದೇ ಭಯವನ್ನು ನಾವು ಈ ಒಂದು ಜೀವನ ಕಾಲದಲ್ಲಿ ದಾಟ್ಲೇಬೇಕು. ಅದರಲ್ಲಿ ತಾವೆಲ್ಲರೂ ಈ ಒಂದು ಮರಣ ಭಯವನ್ನು ದಾಟ್ಬಿಟ್ಟಿದ್ದೀರಾ. ಅದ್ಭುತವಾದ ಜೀವನವನ್ನು ನಾವು ಮರಣದ ನಂತರ ಕೂಡ ಅನುಭವಿಸಲು ಬೇಕಾಗಿರುವ ಜ್ಞಾನವನ್ನು ನಾವು ತಿಳ್ಕೊಂತ ಬರ್ತಿದ್ದೀವಿ. ಸೊ ಈ ದಿನ ಮತ್ತೆ ಇಷ್ಟು ದಿನ ಎಷ್ಟೆಷ್ಟೋ ಟಾಪಿಕ್ಸ್ ಬಗ್ಗೆ ಅವ್ರು ಹೇಳಿದ್ರು. ಕೇವಲ ಮರಣದ ಅಂತರ ಜೀವನದ ಒಂದೇ ಅಲ್ಲ, ಎಷ್ಟೋ ಟಾಪಿಕ್ಸ್ ಅವ್ರು ಮಾತಾಡಿದ್ರು. ಪೀಟರ್ ಅವ್ರು ಕೇಳ್ತಾ ಇದ್ರು, ಇವ್ರ ಕ್ವಶನ್ಸ್ ಅವ್ರ ಆನ್ಸರ್ ಹೇಳ್ತಾ ಇದ್ರು. ಒಂದು ಯುದ್ಧದ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ಜಾತಿಯ ಬಗ್ಗೆ, ಈ ತರ ಹಲವಾರು ಟಾಪಿಕ್ಸ್ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ತು. ಅಂದ್ರೆ ಎಷ್ಟು ಜ್ಞಾನ ಒಂದು ಪುಸ್ತಕನಲ್ಲಿ ನಮ್ಗೆ ಸಿಗುತ್ತೆ ಅಂತ ಅರ್ಥ ಆಗ್ತಾ ಇದೆ. ಅದಕ್ಕಾಗಿ ನಾವು ಈ ಪುಸ್ತಕಗಳನ್ನದು ಓದ್ತಾನೆ ಇರ್ಬೇಕು. ಒಂದು 200-300 ಪೇಜ್ ಇರುವ ಪುಸ್ತಕನಲ್ಲೇ ಇಷ್ಟು ಜ್ಞಾನ ಇದ್ರೆ, ಎಲ್ಲಾ ಸಾವಿರಾರು ಪುಸ್ತಕದಲ್ಲಿ ಅಲ್ಲಿ ಎಷ್ಟು ಇರ್ಬಹುದು. ಈ ವೇಸ್ಟ್ ಮಾತಾಡ್ಕೊಂತ ನಾವು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ಅದೆಲ್ಲ ನಮ್ ಜೊತೆ ಬರೋದಿಲ್ಲ. ಕೇವಲ ಆ ಕರ್ಮಗಳು, ಎಂತ ಮಾತಾಡ್ತೀವೋ ಇನ್ನೂ ಜಾಸ್ತಿ ಕರ್ಮಗಳನ್ನ ಕಟ್ಕೊಂತ ಇರ್ತೀವಿ. ಅದನ್ನ ಕಡಿಮೆ ಮಾಡಿ, ಈ ಟಿವಿ ಸೀರಿಯಲ್ಸ್ ನೋಡೋದು ಕಡಿಮೆ ಮಾಡಿ, ಇಂಥ ಒಂದು ಪುಸ್ತಕಗಳನ್ನು ಓದಿದ್ರೆ ಅದ್ಭುತವಾದ ಜ್ಞಾನದ ಜೊತೆಗೆ ನಮ್ಮ ಬೆಳವಣಿಗೆ ಆಗುತ್ತೆ. ನಾವು ಊರ್ಧ್ವ ಮುಖದಲ್ಲಿ ಪ್ರಯಾಣ ಅನ್ನೋದು ಸಾಗಿಸ್ತಾ ಇರ್ತೀವಿ. ನಮ್ಮ ಆತ್ಮ ಪರಿಣಾಮ ಕ್ರಮದಲ್ಲಿ ನಾವು ಇನ್ನೂ ಎತ್ತರಕ್ಕೆ ಹೋಗಕ್ಕೆ ಅನುಕೂಲವಾಗುತ್ತೆ. ಇವೆಲ್ಲ ಒಂದು ಲ್ಯಾಡರ್ಸ್ ಇದ್ದಂಗೆ, ನಮ್ಮ ಪ್ರಯಾಣದಲ್ಲಿ ಒಂದು ಲ್ಯಾಡರ್ಸ್ ಇದ್ದಂಗೆ, ನಿಚ್ಚಣಿಗೆ ಇದ್ದಂಗೆ. ಸೊ ಈ ದಿನ ಅವ್ರೇನ್ ತಿಳಿಸ್ತಾ ಇದ್ದಾರೆ, 3ನೇ ಮರಣದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇವಾಗೆ ನಾವು ನಮ್ಗೆ ಅರ್ಥ ಆಗ್ಬಿಟ್ಟಿದೆ 3ನೇ ಮರಣ ಅಂದ್ರೆ ಏನು. ಯಾಕಂದ್ರೆ ಅಷ್ಟು ನಾವು ಇಂಟ್ರೆಸ್ಟ್ ಕೇಳ್ತಾ ಇದೀವಿ, ತಿಳ್ಕೊಂತಾ ಇದೀವಿ. 2ನೇ ಮರಣ ಹೆಂಗಿತ್ತು, 3ನೇ ಮರಣ ಕೂಡ ಹಂಗೆ ಇರುತ್ತೆ ಅಂತ ಒಂದು ಐಡಿಯಾ ಬಂದ್ಬಿಡುತ್ತೆ ನಮ್ಗೆ. ಬಹಳ ಫಾಸ್ಟ್ ಅಲ್ವಾ. ಸೊ 3ನೇ ಮರಣ ಅಂದ್ರೆ ಏನು ಅಂತಂದ್ರೆ, 3ನೇ ಶರೀರವನ್ನು ಬಿಡೋದೇ 3ನೇ ಮರಣ ಅಲ್ವಾ. ಈಗ ಈ ಒಂದು ಸೂಕ್ಷ್ಮ ಪ್ರಪಂಚದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ರೆ ಅದು 2ನೇ ಮರಣ ಆಯ್ತು. ಈ ಒಂದು ಮನೋಮಯ ಪ್ರಪಂಚದಲ್ಲಿ, ಮಾನಸಿಕ ಪ್ರಪಂಚದಲ್ಲಿ 3ನೇ ಶರೀರವನ್ನು, ಆ ಮನೋಮಯ ದೇಹವನ್ನು ಬಿಟ್ರೆ ಅದು 3ನೇ ಮರಣ ಆಯ್ತು. 3ನೇ ಮರಣದ ನಂತರ ಎಲ್ಲಿಗೆ ಹೋಗ್ಬೇಕಂದ್ರೆ ಕಾರಣ ತಲಕ್ಕೆ ಹೋಗ್ಬೇಕು. ಆ ಕಾರಣ ತಲ ಅದೆಲ್ಲಿರುತ್ತೆ ಅಂತ, ಅದು ಎಲ್ಲೋ ಇರೋದಿಲ್ಲ. ಈ ಒಂದು ಕಾಸಲ್ ಪ್ಲೇನ್ ಇದೆ, ಅದು ಮನೋಮಯ ಪ್ರಪಂಚ ಇದೆ ಅಲ್ಲ, ಅದರಲ್ಲಿ ಕೂಡ 7 ಸ್ಥಾಯಿಗಳಿದೆ, ತಲಗಳಿದೆ ಅಂತ ನಿನ್ನೆ ತಿಳ್ಕೊಂಡಿದ್ವಿ. ಅದರಲ್ಲಿ ಈ 5 ಬಿಟ್ಟು 6ನೇ 7ನೇ ತಲ ಏನಿದೆ ಅದೇ ಕಾರಣ ತಲ ಅಂತ ಹೇಳ್ತಾರೆ. ಕಾರಣ ಪ್ರಪಂಚ. ಇಲ್ಲಿ ನಿನ್ನೆ ನಾನು ತೋರಿಸಿದ್ದೀನಲ್ಲ,
ಇಲ್ಲಿ ನೋಡಿ, ಮೇಲೆ ಎರಡು ಎರಡು ಪಾರ್ಟ್ಸ್ಗೆ ನಾನು ಲೈನ್ಸ್ ಹಾಕಿದ್ದೀನಿ ತರ. ಇಲ್ಲಿ ಈ ಲೈನ್ಸ್ ಇವೆರಡು ಸೇರಿ ಕಾರಣತಲ ಅಂತ ಹೇಳ್ತಾರೆ. ಇಲ್ಲಿ ಇದೆಲ್ಲ ಮನೋಮಯ ತಲ. ಇಲ್ಲಿಂದ ಮನೋಮಯ ತಲ ಸ್ಟಾರ್ಟ್. 1 2 3 4 5 ಇದೆಲ್ಲ ಈ ಮನೋಮಯ ತಲದಲ್ಲಿ ಬರುತ್ತೆ. 6 7 ಇದು ಕಾರಣ ತಲದಲ್ಲಿ ಬರುತ್ತೆ. ಸೊ 3ನೇ ಮರಣ ಅಂತಂದ್ರೆ ಏನು? ಇಲ್ಲಿಂದ ಈ ಒಂದು ತಲಕ್ಕೆ, ಕಾರಣ ತಲಕ್ಕೆ ಹೋಗ್ಬೇಕು. ಇದಿಷ್ಟೇ ಕಾಸಲ್ ಪ್ಲೇನ್, ಇದು ಕಾರಣ ತಲ ಅಂತ ಅರ್ಥ. ಇವರು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಮತ್ತೆ ಗುರುಗಳು ಬರ್ತಾರೆ. ಆಚಾರ್ಯ ಅವರು ಇವ್ರ ಹತ್ರ, ಪೀಟರ್ ಅವರ ಹತ್ರ ಬರ್ತಾರೆ. ಹೇಳ್ತಾರಲ್ಲ, ನಾನು ಶುಕ್ರವಾರ ದಿನ ಬರ್ತೀನಿ, ನೀನ್ ರೆಡಿ ಇರು ಅಂತ. ಹೇಳಿದ ಟೈಮ್ಗೆ 10 ನಿಮಿಷ ಬೇಗನೆ ಬಂದ್ಬಿಡ್ತಾರೆ ಅವರು. ಅವರು ಇನ್ನು ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ, ಬಂದ್ಬಿಡ್ತಾರೆ. ಇವರು ಕೇಳ್ತಾರೆ, ನನ್ ಮನ್ಸಿನಲ್ಲಿ ಅನ್ಕೊಂಡಿದ್ದೆಲ್ಲ. ಇವ್ರು ಕೇಳ್ತಾರೆ ಬಂದ್ಕೂಡ್ಲೆ, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇದೀಯ, ಎಲ್ಲ ಫಾಸ್ಟ್ ಆಗಿ ನೀನು ಬ್ರೇಕ್ಫಾಸ್ಟ್ ಕೂಡ ಲೇಟ್ ಮಾಡಿ ನೀನೆಲ್ಲ ಅದು ಕೂಡ ಮರ್ತೋಗ್ತೀನಿ ಅಂತ ಫಸ್ಟ್ ಬರ್ದೆ ಆಮೇಲೆ ನೀನು ಊಟ ಮಾಡ್ತಾ ಇದೀಯಲ್ಲ, ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇದೀಯಾ ಅಂತ. ಅಂದ್ರೆ ನಾನ್ ಮಾಡಿದ್ದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಗ್ತಾ ಇದೆ ಆಚಾರ್ಯ ಅವ್ರೆ ಅಂತ ಕೇಳ್ತಾರೆ. ಈ ದಿನ ಕೇಳ್ತಾರೆ. ಅವಾಗ ಹೇಳ್ತಾರೆ ಆಚಾರ್ಯ ಅವ್ರು ಏನು ಅಂತಂದ್ರೆ, ಒಂದ್ ಕೆಲಸ ನನ್ಗೆ ಒಪ್ಸಿದ ಮೇಲೆ, ನಿನ್ ಬಗ್ಗೆ ನನ್ ಕೆಲ್ಸ ಒಪ್ಸಿದ್ರು, ಆ ಕೆಲ್ಸ ನಡೆಯೋವರೆಗೂ ನಿನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇರುತ್ತೆ ನನಗೆ ಗೊತ್ತಾಗುತ್ತೆ. ಅಂದ್ರೆ ನನ್ನ ಮನಸ್ಸಿಗೆ, ನಿನ್ನ ಮನಸ್ಸಿಗೆ ಕಾಂಟ್ಯಾಕ್ಟ್ ಅನ್ನೋದು ಇರುತ್ತೆ. ಆ ಯಾವಾಗ ನಿನ್ಗೆ ಎಲ್ಲ ಬೋಧನೆ ಮಾಡುವ ಕೆಲ್ಸ ಮುಗೀತು ಅಂತಂದ್ರೆ, ನನ್ನ ಮನೋಮಯ ಪ್ರಪಂಚ, ನನ್ನ ಮನೋಮಯ ಶರೀರಕ್ಕೆ, ನಿನ್ನ ಮನೋಮಯ ಶರೀರಕ್ಕೆ ಇರುವ ಕಾಂಟ್ಯಾಕ್ಟ್ ಅನ್ನೋದು ಕಟ್ ಆಗ್ಬಿಡುತ್ತೆ. ಏಕೆ ಅಂತಂದ್ರೆ, ಯಾವಾಗ ಒಂದು ಕೆಲ್ಸ ಇರುತ್ತೋ ಅವಾಗ ಮಾತ್ರ ಆ ಒಂದು ಪರ್ಮಿಷನ್ ಅನ್ನೋದು ಇವರಿಗೆ ಕೊಡಲಾಗುತ್ತಂತೆ. ನಿನ್ನ ಲೈಫ್ ನಲ್ಲಿ ಬಗ್ಗಿ ನೋಡುವ, ನಿನ್ನ ಮನಸ್ಸಿನಲ್ಲಿ ಬಗ್ಗಿ ನೋಡುವ ಒಂದು ಪರ್ಮಿಷನ್ ಅನ್ನೋದು ನನಗೆ ಕೆಲವೇ ದಿನಗಳು ಕೊಡಲಾಗಿದೆ. ಈ ಕಳೆದ ಸ್ವಲ್ಪ ವಾರಗಳಿಂದ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಈ ಕೆಲ್ಸ ಯಾವಾಗ ಮುಗೀತೋ ಅವಾಗ ಆ ಕಾಂಟ್ಯಾಕ್ಟ್ ಕಟ್ ಆಗ್ಬಿಡುತ್ತೆ, ಆ ಲಿಂಕ್ ಅನ್ನೋದು ಕಟ್ ಆಗ್ಬಿಡುತ್ತೆ. ಇಬ್ಬರ ನಡೆ ಒಂದು ಲಿಂಕ್ ಕ್ರಿಯೇಟ್ ಆಗುತ್ತಂತೆ ಆ ಮನೋಮಯ ಶರೀರಗಳ ಮಧ್ಯೆ. ಆ ಲಿಂಕ್ ಕಟ್ ಆಗ್ಬಿಟ್ಟು ಅವಾಗ ನಿನ್ ಲೈಫ್ ನಲ್ಲಿ ಏನ್ ನಡೀತಾ ಇದೆ ನಾನ್ ನೋಡಾಕ ಅವಕಾಶ ಇರಂಗಿಲ್ಲ ಅಂತ ಹೇಳ್ತಾರೆ. ಇಷ್ಟು ದಿನ ಅದೇ ನಡೀತು ಅಂತ ಹೇಳ್ತಾರೆ. ಆದ್ರೆ ಇದು ಯಾಕೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಸ್ವೇಚ್ಛಾ ಅನ್ನೋದಿರುತ್ತೆ. ಇನ್ನೊಬ್ಬರು ಸ್ವೇಚ್ಛಾನ್ನು ಹರಣ ಮಾಡಕ್ಕೆ ಯಾರಿಗೆ ಒಂದು ಹಕ್ಕು ಇರೋದಿಲ್ಲ. ಅದಕ್ಕಾಗಿ ನಿನ್ ಲೈಫ್ ನಾನ್ ಹೋಗಿದ್ಮೇಲೆ ನಿನ್ ಲೈಫ್ ನಿಂದು, ನನ್ನ ಲೈಫ್ ನಂದು ಅಂತ ಹೇಳ್ತಾರೆ. ನೀನ್ ಏನ್ ಆಲೋಚನೆ ಮಾಡ್ತೀಯೋ, ಮನುಷ್ಯರೆಲ್ಲರೂ ಏನ್ ಆಲೋಚನೆ ಮಾಡ್ತಾರೆ, ಏನ್ ಕೆಲ್ಸಗಳು ಮಾಡ್ತಾರ, ಅದ್ರ ಪ್ರಕಾರನೇ ಅವ್ರ ಸುಖ ಆಗ್ಲಿ ದುಃಖ ಆಗ್ಲಿ ಬರ್ತಾವ ಅಷ್ಟೇ ಆಗ್ಲಿ. ಇನ್ನೊಬ್ಬರು ಇಂಟರ್ಫಿಯರ್ ಆಗಿ, ನಾನೇ ಅಲ್ಲ ಆ ದೇವ್ರು ಕೂಡ, ಆ ಒಂದು ಪರಮ ಗುರುಗಳ ಅವರು ಕೂಡ ನಿಮ್ಮ ಲೈಫ್ ನಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ಅಂತ ಕ್ಲಿಯರ್ ಕಟ್ ಹೇಳ್ಬಿಡ್ತಾರ. ಎಲ್ಲ ನಿನ್ನೆ ಇವಾಗ ಹಾಸ್ಟೆಲ್ ಆಗಿ ಇವರು ಹೋಗಿದ್ದು ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ವಾ. ಹೇಳ್ತಾರೆ, ನೀನು ನಿಮ್ ತಮ್ಮ ಕರ್ಕೊಂಡು ಹೋಗಿದ್ನಲ್ಲ ಪ್ಲೇನ್ ನಲ್ಲಿ, ನೀನ್ ಹೋಗಿದೀಯಲ್ಲ, ಓಕೆ, ನಿಮ್ ತಮ್ಮನ್ ಮಾತು ಕೂಡ ಕೇಳಿ ನೀನು ಹೋಗಿದೀಯಾ, ಅದು ಕೂಡ ಓಕೆ, ಒಳ್ಳೇದೇ. ಅಂದ್ರೆ ಹಾಸ್ಟೆಲ್ ತಲಗಳಲ್ಲಿ ಕೂಡ ಇನ್ನೊಬ್ರು ಮನ್ಸ್ ನೋಯಿಸ್ಲಾರ್ದ ಅವ್ರು ಹೇಳಿದ್ ಕೇಳ್ಬೇಕು ಅಂತ ಅರ್ಥ ಆಯ್ತಲ್ಲ ನಿನ್ಗ, ಓಕೆ, ಅದು ಕೂಡ ಕಲ್ತಿದೀಯಾ ಅಂತ ಹೇಳ್ತಾರೆ. ಸೊ ಅವಾಗ ಹೇಳ್ತಾರೆ, ಇವಾಗ ನಾನ್ ಬಂದು ನಿನ್ಗೆ ಹೇಳ್ತಾ ಇದ್ದೀನಲ್ಲ ಫಿಸಿಕಲಿ, ಇದೇ ಮೇ ಬಿ ಲಾಸ್ಟ್ ಟೈಮ್ ನಾನ್ ಬರೋದು, ನಿನ್ ಜೊತೆ ಈ ತರ ಮಾತಾಡೋದು, ಅದು ಕಡೇ ಬಾರಿ ಇರ್ಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಹೇಳೋದೆಲ್ಲ ಇನ್ನ ಮುಗೀತು, ನಿನ್ಗೆ ಎಷ್ಟು ಹೇಳ್ಬೇಕು ನಾನು ಎಲ್ಲ ಹೇಳ್ಬಿಟ್ಟಿನಿ, ಮತ್ತೆ ಇನ್ನ ನಾನ್ ಬರೋದು ಇಲ್ಲ ಅಂತ ಹೇಳ್ತಾರೆ. ಸೊ ತೃತೀಯ ಮರಣ ಅಂದ್ರೆ ಏನು ಅಂದ್ರೆ, ಅದು ಹೇಗ್ ನಡೆಯುತ್ತೆ ಅಂತಂದ್ರೆ, ಈ ಮನೋಮಯ ಸ್ಪೃಹ ಕೂಡ ಎಲ್ಲ ಕಳೆದುಕೊಂಡು ನಾವೆಲ್ಲ ಬಿಟ್ಟಿದ್ಮೇಲೆ ಈ ಶಾಶ್ವತ ದುಸ್ತುಗಳಾದ ಕಾರಣ ಶರೀರದಲ್ಲಿ ನಾವು ಹೋಗ್ಬಿಡ್ತೀವಿ. ಅಲ್ಲಿ ಹೋಗಿದ್ಮೇಲೆ ಏನಾಗುತ್ತೆ ಮೂಲಾತ್ಮಕು ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನಿನ್ಗೆ ಅಂತ ಹೇಳ್ತಾರೆ. ಅದನ್ನ ಯಾಕೆ ಯಾವ್ದ್ರ ಸಲುವಾಗಿ ಅದನ್ನ ಕಾರಣ ಶರೀರ ಅಂತಾರ ಅಂತಂದ್ರೆ, ಅದು ಕಾರಣ ತಲದಲ್ಲೇ ಇರುತ್ತೆ. ಅದಕ್ಕಾಗಿ ಅದನ್ನ ಕಾರಣ ಶರೀರ ಅಂತ ಹೇಳ್ತಾರೆ.
ಅದು ಕಾರಣ ತಲದಲ್ಲಿ ಮಾತ್ರ ಕೆಲಸ ಮಾಡುತ್ತಂತೆ, ಅಂದ್ರೆ ಬೇರೆ ತಲದಲ್ಲಿ ಬರೋದಿಲ್ಲ ಅದು. ಮನೋಮಯ ಪ್ರಪಂಚ ಮನೋಮಯ ಈ ಪ್ರಪಂಚದಲ್ಲಿ ಮಾನವನ ಶಾಶ್ವತ ಶರೀರವಾಗಿ ಅದು ಇರುತ್ತೆ. ಆಕ್ಚುಲಿ ಆ ಕಾರಣ ಶರೀರ ಶಾಶ್ವತ ಶರೀರವಾಗಿರುತ್ತೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಆ ಇವಾಗ ಜಂತು ಜನ್ಮಗಳೆಲ್ಲ ದಾಟಿದ ಮೇಲೆ ಮನುಷ್ಯ ಜನ್ಮ ಅನ್ನೋದು ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಯಾವಾಗ ಜಂತು ಜನ್ಮಗಳದ್ದು ಕಂಪ್ಲೀಟ್ ಆಗಿ ಮನುಷ್ಯ ಜನ್ಮಗಳಲ್ಲಿ ಎಂಟರ್ ಆಗ್ತಾರೋ ಒಂದು ಸೋಲು, ಅಂದ್ರೆ ಫಸ್ಟ್ ಸಮಿಷ್ಟಿ ಆತ್ಮಲಿಂದ ವೈಯಕ್ತಿಕ ಆತ್ಮ ಆಗಿ ಪರಿವರ್ತನೆ ಆಗ್ಬೇಕು. ಯಾವಾಗ ಆ ಗ್ರೂಪ್ ಸೋಲಿಂದ ಇಂಡಿವಿಜುವಲ್ ಸೋಲ್ ಬಂದಿದ್ಮೇಲೆ ಈ ಮನುಷ್ಯ ಜನ್ಮ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮನುಷ್ಯ ಜನ್ಮ ಸ್ಟಾರ್ಟ್ ಆಗಿದ್ಮೇಲೆನೆ ಈ ಕಾರಣ ಶರೀರ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದೇ ಇವಾಗ ಕಾರಣ ಶರೀರ ಅಂದ್ರೆ ಪ್ರತಿಯೊಬ್ಬರಿಗೂ ಅಲ್ಲಿ ಆ ಕಾರಣ ಶರೀರ ಅನ್ನೋ ಮಾತಿನಲ್ಲೇ ಇದೆ, ಕಾರಣ ಇದೆ ಅಲ್ಲಿ. ಆ ಕಾರಣವನ್ನು ತಗೊಂಡು ನಾವು ಕೆಳಗೆ ಬರ್ತೀವಿ, ಮತ್ತೆ ಕಾರಣ ಮುಗಿಸ್ಕೊಂಡು ಫುಲ್ಫಿಲ್ ಮಾಡ್ಕೊಂಡು ಮತ್ತೆ ಮೇಲೆ ಹೋಗ್ಬಿಡ್ತೀವಿ ಅಂತ ನಾವು ತಿಳ್ಕೊಂಡು. ಆ ಕಾರಣ ಅನ್ನೋದು ಜಂತುಗಳಿಗೆ ಅಷ್ಟು ಇರೋದಿಲ್ಲ. ಮಾನವರ ಜೀವನದಲ್ಲೇ ಈ ಕಾರಣ ಅನ್ನೋದು ಸ್ಟಾರ್ಟ್. ಪ್ರತಿಯೊಂದು ಜನ್ಮಕ್ಕೆ ಒಂದೊಂದು ಕಾರಣ ಇರೋದು ಅನ್ನೋದು ಈ ಮಾನವ ಜನ್ಮದಲ್ಲೇ ಪ್ರಾರಂಭವಾಗುತ್ತೆ. ಅದಕ್ಕೆ ಈ ಕಾರಣ ಶರೀರ ಅನ್ನೋದು ಸ್ಟಾರ್ಟ್ ಆಗೋದು ಈ ಮಾನವ ಜನ್ಮದಲ್ಲಿ. ಆಕ್ಚುಲಿ ಈ ಕಾರಣ ತಲವೇ ಈ ಸಹಜವಾದ ಮನೆ, ಈ ಜೀವಿಗೆ ಪರ್ಮನೆಂಟ್ ಅಂದ್ರೆ ಒಂದು ಸಹಜವಾದ ಮನೆ ಯಾವುದು ಅಂತಂದ್ರೆ ಕಾರಣ ತಲ. ನಾವು ಪ್ರತಿಯೊಂದು ಜನ್ಮದಲ್ಲಿ ನಾವ್ ಏನ್ ಅನುಭವವನ್ನು ತಗೊಂತಾ ಇರ್ತೀವೋ, ಏನ್ ಕಲಿತಾ ಇರ್ತೀವೋ, ಎದ್ರಲ್ಲಿ ನಿಷ್ಣಾತರಾಗಿರ್ತೀವೋ, ಆ ಒಂದು ಅನುಭವದ ಜ್ಞಾನ ಎಲ್ಲ ಎಲ್ಲಿ ಸೇರ್ತಾ ಇರುತ್ತೆ ಅಂತಂದ್ರೆ ಈ ಒಂದು ಕಾರಣದ ಶರೀರದಲ್ಲೇ ಸೇರ್ತಾ ಇರುತ್ತೆ. ಅದಕ್ಕಾಗಿ ಈ ಕಾರಣ ದೇಹವನ್ನು ಏನ್ ಕರೀತಾರೆ ಅಂತ ಜ್ಞಾನ ನಿಧಿ ಅಂತ ಕರೀತಾರೆ. ಇದು ಒಂದು ರಿಸರ್ವಾಯರ್ ಇದ್ದಂಗೆ. ಮತ್ತೆ ಜನ್ಮ ತಗೊಂಡಿದ್ದಾಗ ಅಲ್ಲಿ ಏನಾದ್ರೂ ಆ ಒಂದು ಒಂದು ಜ್ಞಾನ ಬೇಕಿತ್ತು ಅನ್ಕೊಳ್ರಿ. ಇವಾಗ ನಾನು ಒಂದ್ರಲ್ಲಿ ಪರ್ಫೆಕ್ಟ್ ಆಗ್ಬಿಟ್ಟಿದೀನಿ, ಒಂದು ರಂಗೋಲಿನಲ್ಲಿ ನಾನು ಪರ್ಫೆಕ್ಟ್ ಆಗ್ಬಿಟ್ಟಿದೀನಿ ಒಂದು ಜನ್ಮದಲ್ಲಿ. ನೆಕ್ಸ್ಟ್ ಬೇರೆ ಜನ್ಮ ತಗೊಂಡಿದಾಗ ಅದಕ್ ಸಂಬಂಧಪಟ್ಟಿರುವ ಜ್ಞಾನ ಬೇಕು ಅಂದ್ರೆ ಅಲ್ಲಿಂದ ಆ ಕಾರಣ ಶರೀರದಿಂದ ಈ ಕೆಳಗ್ ಭೌತಿಕ ಲೋಕದಲ್ಲಿ ಇದ್ದಾಗನೇ ಆ ರಿಸರ್ವಾಯರ್ ಅಂತ ಕರೀತಾರೆ. ಆ ಒಂದು ಜ್ಞಾನ ನಿಧಿ ಇರುತ್ತಲ್ಲ ಕಾರಣ ತಲದಲ್ಲಿ, ಕಾರಣ ದೇಹದಲ್ಲಿ, ಆ ರಿಸರ್ವಾಯರ್ ನ ಕದಿಲಿಸಿ ಅದರಿಂದ ಆ ಜ್ಞಾನವನ್ನು ಡೌನ್ಲೋಡ್ ಮಾಡ್ಕೋಬಹುದು. ನಾವು ಈ ಒಂದು ಭೌತಿಕ ತಲಕದಲ್ಲಿ ಇರುವ ಈ ಜನ್ಮದಲ್ಲಿಗೆ ನಾವು ಅದನ್ನ ತೆಗೆದುಕೊಂಡು ಬಂದು ಅದನ್ನ ನಾವು ಈ ಒಂದು ಅಪ್ಲೈ ಮಾಡ್ಬೋದು, ಯೂಸ್ ಮಾಡ್ಕೋಬಹುದು ಈ ಜೀವನದಲ್ಲಿ. ಅದಕ್ಕಾಗಿ ಪ್ರತಿ ಸಾರಿ ಅದೇ ವಿಷಯ ಮತ್ತೆ ಕಲಿಬೇಕಾಗಿನ ಅವಸರ ಇಲ್ಲ. ಒಂದ್ಸಾರಿ ಒಂದು ವಿಷಯ ಕಲ್ತ ಮೇಲೆ ಮುಗೀತು, ಅದು ಮತ್ತೆ ಬೇರೆ ವಿಷಯ ಕಲಿಬಹುದು. ಯಾಕಂದ್ರೆ ಅದಕ್ಕೆ ತಕ್ಕ ಜ್ಞಾನ ಅಲ್ಲಿದೆ. ಮತ್ತೆ ಈ ಭೌತಿಕವಾದ ಮೆದುಳಿನಲ್ಲಿ ಆ ನೆನಪಿರಂಗಿಲ್ಲ, ಬಟ್ ಕಾರಣ ದೇಹದಲ್ಲಿ ಆ ನೆನಪುಗಳೆಲ್ಲ ಇರುತ್ತೆ. ಅದಕ್ಕಾಗಿ ಇಲ್ಲಿ ಮರ್ತು ಬಿಟ್ಟು ಅಲ್ಲಿ ಮತ್ತೆ ನಾವು ಕಲಿಬೇಕು ಅಂತ ಅವಶ್ಯಕತೆ ಇರಂಗಿಲ್ಲ. ಆ ಸಿಚುವೇಶನ್ ನಮ್ಗೆ ಬರೋದಿಲ್ಲ, ಲೈಫ್ ನಲ್ಲಿ ಕಲಿಬೇಕಾಗ ಅವಸರ ಬರೋದಿಲ್ಲ. ಆದ್ರೆ ನಾವು ಕಲಿಬೇಕಾಗಿರುವ ಮುಖ್ಯವಾದ ಪಾಠ ಏನು ಅಂತಂದ್ರೆ, ಪ್ರಯತ್ನ ಪೂರ್ವಕವಾಗಿ ಕಷ್ಟಪಟ್ಟರೆ ಮಾತ್ರ ನಮ್ಮ ಪುರೋಗತಿ ಅನ್ನೋದು ಇರುತ್ತೆ. ನಾವು ಪುರೋಗತಿಯನ್ನು ಸಾಧಿಸ್ತೀವಿ. ಕಷ್ಟಪಟ್ಟು ಪ್ರಯತ್ನ ಪೂರ್ವಕವಾಗಿ ನಾವು ಕಷ್ಟಪಟ್ರೆ ಮಾತ್ರ ನಮ್ಮ ಪುರೋಗತಿ ಅನ್ನೋದು ಇರುತ್ತೆ. ಎಲ್ಲಂದ್ರೆ ಅದು ಆ ಜನ್ಮಗಳು ಸುಮ್ನೆ ಆ ತರ ನಡೆದೋಗುತ್ತೆ ಅಷ್ಟೇ. ಬೆಳವಣಿಗೆ ಅನ್ನೋದು ಇರೋದಿಲ್ಲ. ಪರಿಣಾಮ ಕ್ರಮದಲ್ಲಿ ನಾವು ಮುಂದಕ್ಕೆ ಹೋಗೋದಿಲ್ಲ, ಜಾಸ್ತಿ ಫಾಸ್ಟ್ ಆಗಿ ಹೋಗೋದಿಲ್ಲ. ಇವಾಗ ಈ ಕಂಫರ್ಟ್ ಝೋನ್ ನಲ್ಲಿ ಇರ್ಬೇಕಂತಾರ ನೋಡ್ರಿ ಸ್ವಲ್ಪ ಜನ. ಕಂಫರ್ಟ್ ಝೋನ್ ಸುಮ್ಮನೆ ರಿಸ್ಕ್ ಬೇಡಪ್ಪ ಅಂತ ಹೇಳ್ತಾರೆ. ಸ್ವಲ್ಪ ಜನ ರಿಸ್ಕ್ ಇಲ್ಲ ಅಂದ್ರೆ ಕಿಕ್ ಇಲ್ಲ ಅಂತ ಹೇಳ್ತಾರೆ. ಅಂತವ್ರೆ ಫಾಸ್ಟ್ ಆಗಿ ಗ್ರೋತ್ ಆಗ್ತಾರೆ. ರಿಸ್ಕ್ ಬೇಡ, ಕಂಫರ್ಟ್ ಝೋನ್ ಎಷ್ಟಿದೆ ಇರ್ಲಪ್ಪ, ಹೊಸದೇನ್ ಬೇಡ, ಹೊಸ ಪ್ಲೇಸಿಗೆ ಹೋಗೋದ್ ಬೇಡ. ಒಬ್ಬೊಬ್ರು ಶಿಫ್ಟ್ ಆಗಾಕ ಕೂಡ ಈ ಜಾಬ್ ಹೋಲ್ಡರ್ಸ್ ಆಗ್ಲಿ ಅವ್ರಾಗ್ಲಿ ಬೇರೆ ಊರಿಗೆ ಶಿಫ್ಟ್ ಆಗ್ಬೇಕು, ಅಲ್ಲಿ ಬೇರೆ ಪರಿಸ್ಥಿತಿನಲ್ಲಿ ನಾವು ಸರ್ವೈವ್ ಆಗ್ಬೇಕು, ಮತ್ತೆಲ್ಲರನ್ನ ಫ್ರೆಂಡ್ಸ್ ಮಾಡ್ಕೋಬೇಕು, ಹೊಸ ಜಾಬ್ ನಲ್ಲಿ ಶಿಫ್ಟ್ ಆಗ್ಬೇಕು, ಇವೆಲ್ಲ ಭಯ. ಮತ್ತೆಲ್ಲಿ ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಿ ಎಲ್ಲ ಕಲಿಬೇಕು, ಎಲ್ಲ ಮತ್ತೆ ಸ್ಟಾರ್ಟಿಂಗ್ ಲಿಂದ ಮಾಡ್ಬೇಕು ಅಂತ ಬೇಡ ಅಂತಾರ ಸ್ವಲ್ಪ ಜನ. ಯಾರಾಗ್ಲಿ, ನಾಟ್ ಓನ್ಲಿ ಜಾಬ್ ಹೋಲ್ಡರ್ಸ್, ಪ್ರತಿಯೊಬ್ಬರಿಗೆ ಹೊಸತನ ಅನ್ನೋದು ಇರುತ್ತೆ ಲೈಫ್ ನಲ್ಲಿ. ಅದು ಬೇಡ ಅಂತ ಯಾರು ಒಂದು ಈ ಸೇಫ್ಟಿ ಝೋನ್ ನಲ್ಲಿ ಇರ್ತಾರೋ ಅವರಿಗೆ ಬೆಳವಣಿಗೆ ಜಾಸ್ತಿ ಇರೋದಿಲ್ಲ. ಯಾರು ರಿಸ್ಕ್ ಇದ್ರು ಕೂಡ, ಅದು ಕಷ್ಟ ಇದ್ರೆ ಕೂಡ ಇರ್ಲಿ ಬಿಡು ನೋಡ್ಕೊಂತೀನಿ ಅಂತ ಗ್ರೌಂಡ್ ನಲ್ಲಿ ಇಳಿತಾರೋ ಅವ್ರದ್ದು ಬೆಳವಣಿಗೆ ಫಾಸ್ಟ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಹೊಸ ಹೊಸ ವಿಷಯ ಯಾವತ್ತು ಕಲಿತಾನೆ ಇರ್ಬೇಕು. ಅದೇ ನಮ್ ಸೋಲ್ಗೆ ಬೇಕಾಗಿರೋದು ಆಕ್ಚುಲಿ ಏನಾಗುತ್ತೆ, ನಮ್ಮ ನಮ್ಮ ಜೀವಾತ್ಮ ಅನ್ನೋದು, ಈ ಜೀವಾತ್ಮದಲ್ಲಿ ಒಂದು ಭಾಗ ಮಾತ್ರ, ಆ ಒಂದು ಭಾಗ ಮಾತ್ರ ಕೆಳಗೆ ಬಂದು ಜನ್ಮವನ್ನು ತಗೊಳ್ಳುತ್ತೆ. ಎಲ್ಲ ಕಂಪ್ಲೀಟ್ ಅಲ್ಲೇ ಇರುತ್ತೆ. ಅದಕ್ಕೆ ಅದನ್ನ ಪೂರ್ಣಾತ್ಮ ಅಂತ ಕರೀತಾರೆ. ಆ ಒಂದು ಅಂಶ ಸ್ವಲ್ಪ ಒಂದು ಭಾಗ ಮಾತ್ರ ಏನ್ ಕೆಳಗೆ ಬಂದು ಜನ್ಮ ತಗೊಳುತ್ತೆ, ಅದನ್ನ ಅಂಶಾತ್ಮ ಅಂತ ಕರೀತಾರೆ. ಟೋಟಲ್ ಎಲ್ಲ ಒಂದು ಅಲ್ಲೇ ಇರುತ್ತೆ, ಕೇವಲ ಒಂದು ಅಂಶಾತ್ಮವಾಗಿ ಮಾತ್ರ ನಾವು ಬರ್ತೀವಿ. ಆದ್ರೆ ಈ ಒಂದು ಪೂರ್ಣಾತ್ಮ ಈ ಜೀವಾತ್ಮಗೆ, ಅಂಶಾತ್ಮಗೆ ಯಾವಾಗೂ ಹೆಲ್ಪ್ ಮಾಡ್ತಾನೆ ಇರುತ್ತೆ. ತನಗೂ ಎಷ್ಟು ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾನೆ ಇರುತ್ತೆ. ಅದನ್ನ ನಾವು ಗೈಡ್ ಮಾಡ್ತಾ ಇರುತ್ತೆ. ಬಟ್ ಅದನ್ನ ನಾವು ರಿಕಗ್ನೈಸ್ ಮಾಡೋ ಕೆಪಾಸಿಟಿ ನಾವು ಬೆಳೆಸ್ಕೋಬೇಕು. ಬಟ್ ಇಲ್ಲಿಗ್ ಬಂದ್ ಏನ್ ಮಾಡ್ತೀವಿ, ನಾವು ಮರ್ತೋಗ್ಬಿಟ್ಟು ಅದನ್ನ ಗಮನ ಕೊಡಂಗಿಲ್ಲ, ಅದನ್ನ ರಿಸೀವ್ ಮಾಡ್ಕೊಂಬ ಕೆಪಾಸಿಟಿ ಗಿಡ ನಮ್ಗೆ ಇರಂಗಿಲ್ಲ. ಇನ್ನೊಂದೇನು ಅಂತಂದ್ರೆ, ಜೀವಾತ್ಮಗೆ ಇನ್ನೊಂದಿರುತ್ತೆ, ಸಂಕಲ್ಪ ಸ್ವೇಚ್ಛ ಅನ್ನೋದಿರುತ್ತೆ. ಕಂಪಲ್ಸರಿ ಅವ್ರ ಗೈಡೆನ್ಸ್ ತಗೋಬೇಕು ಅಂತ ರೂಲ್ಸ್ ಇಲ್ಲ. ನೀನ್ ಅವ್ರು ಬೇರೆ ಹೇಳ್ತಾ ಇದ್ರೆ, ನೀನ್ ಅವರು ಈ ರೂಟ್ ನಲ್ಲಿ ಹೋಗಂದ್ರೆ ನೀನು ಅಪೋಸಿಟ್ ರೂಟ್ ನಲ್ಲಿ ಕೂಡ ಹೋಗಕ್ ಸಂಕಲ್ಪ ಸ್ವೇಚ್ಛ ಅನ್ನೋದು ನಿನ್ಗೆ ಇರುತ್ತೆ. ಅದಕ್ಕಾಗಿ ನೀನ್ ಕೇಳ್ಬಹುದು, ಕೇಳ್ದೆ ಇರ್ಬೋದು, ನಮ್ ಇಷ್ಟ ಅದು. ಬಟ್ ಆ ಒಂದು ನಮ್ಮ ಒಂದು ಪೂರ್ಣಾತ್ಮ ಮಾತ್ರ ಯಾವಾಗೂ ಗೈಡ್ ಮಾಡ್ತಾನೆ ಇರುತ್ತೆ. ಆದ್ರೆ ಈ ಕಾರಣ ಸ್ಥಾಯಿನಲ್ಲಿ ಆ ಪೂರ್ಣಾತ್ಮಗೆ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ಭೂತಕಾಲ ಇರೋದಿಲ್ಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅನ್ನೋದು ಅದಕ್ಕೆ ಇರಂಗಿಲ್ಲ. ಎಲ್ಲ ವರ್ತಮಾನವೇ. ನಮಗೆ ಮಾತ್ರ ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲ ಸೆಪರೇಟ್ ಇರುತ್ತೆ. ಅದು ಹೆಂಗೆ ಅಂತಂದ್ರೆ, ಅದು ಗತ ಜನ್ಮಗಳ ಸಾರ ಎಲ್ಲ ಅದ್ರಲ್ಲಿ ಇರುತ್ತೆ. ಗತ ಜನ್ಮಗಳು ನೋಡಕ್ ಆಗುತ್ತೆ ಅದಕ್ಕೆ. ಎಲ್ಲಾನು ಅದು ಎಟ್ ಎ ಟೈಮ್ ನೋಡಕ್ಕೆ ಒಂದು ಇರುತ್ತೆ ಅದಕ್ಕೆ ಕೆಪಾಸಿಟಿ. ನಮ್ಗೆ ಇರೋದಿಲ್ಲ. ಇವಾಗ ಅದು ಅರ್ಥ ಆಗ್ಬೇಕಂತಂದ್ರೆ, ಇವಾಗ ಒಂದು ನದಿ ಹರಿತಾ ಇದೆ ಅಂತ ಅನ್ಕೊಳ್ರಿ. ಆ ನದಿ ಸ್ಟ್ರೇಟ್ ಇಲ್ಲ, ಈ ತರ ಹೋಗ್ತಾ ಇದೆ ಅಂತ ಅನ್ಕೊಳ್ರಿ. ಒಂದೊಂದು 100 ಗಜಕ್ಕೆ ಅದು ತಿರುಗ್ತಾ ಇದೆ, ತಿರುಗಿ ಮತ್ತೆ ಟರ್ನ್ ಆಗ್ತಾ ಇದೆ. ಎಲ್ಲ ಟರ್ನ್ ಆಗ್ತಾ ಇದೆ ಅಲ್ಲ, ಆ ಒಂದು ಪರ್ವತದ ನಡುವೆ ಹೋಗ್ತಾ ಇದೆ ಅಂತ ಅನ್ಕೊಳ್ರಿ. ಇಲ್ಲಿಂದ ಆ 100 ಗಜ ಅಷ್ಟೇ ಈ ಆ ಒಂದು ದೋಣೆಯಲ್ಲಿ ಯಾರು ಕೂಡ್ತಾರಲ್ಲ, ಆ ಒಂದು ಮನುಷ್ಯಗೆ ಆ 100 ಗಜ ನದಿ ಮಾತ್ರ ಕಾಣಿಸುತ್ತೆ. ಮತ್ತೆ ತಿರುಗಿದ ಮೇಲೆ ಮತ್ತೆ 100 ಗಜ ಕಾಣಿಸುತ್ತೆ. ಹಿಂದಿಂದ ಕಾಣಿಸೋದಿಲ್ಲ. ಮುಂದಿಂದ ಕಾಣಿಸುತ್ತೆ, ಹಿಂದಿಂದ ಮತ್ತೆ ಕಾಣಿಸೋದಿಲ್ಲ. ಮತ್ತೆ ನೆಕ್ಸ್ಟ್ ಮತ್ತೆ ತಿರುಗಿದ್ರೆ ಹಿಂದಿನ ಕಾಣಿಸೋದಿಲ್ಲ, ಮತ್ತೆ ಮುಂದಿಂದ ಕಾಣಿಸುತ್ತೆ. ಅದೇ ಒಬ್ಬ ಮನುಷ್ಯ ಮೇಲೆ ಹೆಲಿಕಾಪ್ಟರ್ ಹೋಗ್ತಾ ಇದೆ, ಒಂದು ಮನುಷ್ಯ ಹೆಲಿಕಾಪ್ಟರ್ ನಲ್ಲಿ ಕೂತ್ಕೊಂಡಿದ್ದಾನೆ, ಅಲ್ಲಿ ಕೆಳಗಿಂದ ಎಲ್ಲ ವ್ಯೂ ನೋಡ್ತಾ ಇದ್ದಾನೆ ಅಂತಂದ್ರೆ, ಎಲ್ಲಾ ಕಡೆ ತಿರುಗಿದಿರುವ ಎಲ್ಲಾ ನದಿ ಕಂಪ್ಲೀಟ್ ಆಗಿ ಹಿಂದಿಂದು ಮುಂದಿಂದು ವರ್ತಮಾನದ ಎಲ್ಲಾನು ಕಾಣಿಸ್ಕೊಳ್ಳುತ್ತೆ ಎಟ್ ಎ ಟೈಮ್. ಒಂದೇ ವಿಷನ್ ನಲ್ಲಿ, ಒಂದೇ ದೃಷ್ಟಿಯಿಂದ, ಎಟ್ ಸಿಂಗಲ್ ಗ್ಲಾನ್ಸ್ ಅಂತಾರಲ್ಲ, ಆ ಒಂದೇ ಸಾರಿ ನೋಡಿದಾಗ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಮುಂದೆ ಏನ್ ಬರ್ತಾ ಇದೆ, ಯಾವ ತರ ತಿರುಗ್ತಾ ಇದೆ, ಮತ್ತೇನ್ ಪರ್ವತ ಬರುತ್ತೋ, ಮತ್ತೆ ನದಿ ಬರುತ್ತೋ, ತಿರುಗ್ತೋ, ಸ್ಟ್ರೇಟ್ ಇದೆ ನೋರು, ಎಲ್ಲಾನು ಕಾಣಿಸ್ಕೊಳ್ಳುತ್ತೆ. ಅದೇ ಈ ನಾವಿಕಂಗ್ ಕಾಣಿಸೋದಿಲ್ಲ. ಅದ್ರ ಮೇಲೆ ಇದ್ರಿಂದ ನೋಡ ಯಾರು ಇರ್ತಾರಲ್ಲ, ಹೆಲಿಕಾಪ್ಟರ್ ನಲ್ಲಿ ಕೂತ್ಕೊಂಡು ನೋಡಿದ್ದವರು ಪೂರ್ಣಾತ್ಮತಾರೆ. ಅವ್ರ ಪರಿಣಿತಿ ಹೊಂದಿದವರು ಪೂರ್ಣಾತ್ಮತಾರೆ. ಇವಾಗ ಪರಿಣಿತಿ ಹೊಂದುವ ದಾರಿನಲ್ಲಿರುವುದೇ ಅಂಶಾತ್ಮ ಅನ್ಮಾತು. ಅದಕ್ಕಾಗಿ ಆ ಒಂದು ಮೇಲಿಂದ ನೋಡಿದವ್ರಿಗೆ ಏನು ಅಲ್ಲಿ ಭೂತಕಾಲ ಇಲ್ಲ, ವರ್ತಮಾನ ಇಲ್ಲ, ಭವಿಷ್ಯ ಇಲ್ಲ, ಎಲ್ಲ ಎಟ್ ಎ ಟೈಮ್ ಕಾಣ್ತಾ ಇದೆ. ಬಟ್ ಇಲ್ಲಿದ್ದವರಿಗೆ ಸ್ವಲ್ಪ ಕಾಣ್ತಾ ಇದೆ. ವರ್ತಮಾನ ಅಷ್ಟೇ ಕಾಣ್ತಾ ಇದೆ, ಭೂತ ಕಾಣ್ತಾ ಇಲ್ಲ, ನೆಕ್ಸ್ಟ್ ಬರೋ ನದಿ ಕೂಡ ಕಾಣ್ತಾ ಇಲ್ಲ, ಹಿಂದೆ ಹೋಗಿದ್ದ ನದಿ ಕೂಡ ಕಾಣ್ತಾ ಇಲ್ಲ. ಅಂದ್ರೆ ಅದು ಭವಿಷ್ಯ ಕಾಣ್ತಾ ಇಲ್ಲ, ಭೂತಕಾಲ ಕಾಣ್ತಾ ಇಲ್ಲ, ಒಂದು ವರ್ತಮಾನ ಅಷ್ಟೇ ನೋಡ್ತಾ ಇದೀವಿ ನಾವು. ಈ ಕಾರಣ ತಲದಲ್ಲಿ ಈ ಜೀವಿ ಇರ್ತಾನಲ್ಲ, ತನಗೆ ಈ ಗತ ಜನ್ಮಗಳ ಘಟ್ಟವೆಲ್ಲ ಈ ಸಿನಿಮಾ ರೀಲ್ ತರ ಎಲ್ಲ ಕಾಣಿಸ್ತಾ ಇರುತ್ತೆ. ಅದೇ ತೋರಿಸ್ತಾ ಇರ್ತಾರೆ, ಎಲ್ಲ ಗೊತ್ತಾಗುತ್ತೆ. ಏನ್ ತೋರಿಸ್ತಾರೆ ಅಂದ್ರೆ, ಗತ ಜನ್ಮಗಳಲ್ಲಿ ಕರೆಕ್ಟ್ ಆಗಿ ಆ ಒಂದು ವ್ಯಕ್ತಿ ಎಲ್ಲಿ ಫೇಲ್ ಆಗಿದ್ದಾನೆ, ಯಾವುದು ಕಲ್ತಿಲ್ಲ, ಯಾವುದನ್ನು ಕೇರ್ಲೆಸ್ ಮಾಡಿದ್ದಾನೆ, ಯಾವ ವಿಷಯದಲ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾನೆ,
ಎಲ್ಲಿ ಫೇಲ್ ಆಗಿದ್ದಾನೆ, ಯಾವ ವಿಷಯದಲ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾನೆ, ಅದೆಲ್ಲ ಪಿಕ್ಚರ್ಸ್ ಹಾಕಿ ತೋರಿಸ್ತಾರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಎಂತಹ ಜನ್ಮ ತಗೊಂಡಿದ್ರೆ ಆ ಒಂದು ತನ್ನ ವ್ಯಕ್ತಿತ್ವದಲ್ಲಿ ಎಂತಹ ಚೇಂಜಸ್ ಮಾಡ್ಕೋಬಹುದು, ಎಂತಹ ಚೇಂಜಸ್ ಮಾಡ್ಕೊಂಡಿದ್ರೆ ಪುರೋಗತಿ ಅನ್ನೋದು ಇರುತ್ತೆ ಫಾಸ್ಟ್ ಆಗಿ ಅಂತ ಕೂಡ ಅವ್ರಿಗೆ ಆ ಒಂದು ಪಿಕ್ಚರೈಸ್ ರೂಪದಲ್ಲಿ ತೋರಿಸ್ತಾರೆ. ಲಾಸ್ಟ್ ಗತ ಜನ್ಮದಲ್ಲಿ ಇದು ತೋರಿಸ್ತಾರೆ. ನೆಕ್ಸ್ಟ್ ಭವಿಷ್ಯನಲ್ಲಿ ಎಂತ ಜನ್ಮ ತಗೊಂಡು ಎಂತ ಒಂದು ಕೆಲಸಗಳು ಮಾಡಿದ್ರೆ ತಾನು ಇನ್ನು ತನ್ನ ವ್ಯಕ್ತಿತ್ವ ಉನ್ನತವಾಗಿ ಆಗುತ್ತೆ ಅನ್ನೋದು ಕೂಡ ತೋರಿಸ್ತಾರೆ. ಸೊ ಇದೆಲ್ಲ ಪರಿಣಿತಿ ಹೊಂದದೇ ಇರುವ ಮಾನವನಿಗೆ ಅಷ್ಟು ಅರ್ಥ ಆಗೋದಿಲ್ಲ, ಎಲ್ಲರಿಗೆ ತೋರಿಸ್ತಾರೆ. ಬಟ್ ಪರಿಣಿತಿ ಹೊಂದಿದ್ದವರಿಗೆ ಮಾತ್ರ ಚೆನ್ನಾಗಿ ಅರ್ಥ ಆಗಿ ತಾನೇನ್ ಮಾಡ್ತಾನೆ, ನೆಕ್ಸ್ಟ್ ಜನ್ಮದಲ್ಲಿ ಆ ಒಂದು ಅಪಾರ್ಚುನಿಟಿನ ಯೂಸ್ ಮಾಡ್ಕೊಂತಾನೆ. ನೆಕ್ಸ್ಟ್ ಜನ್ಮದಲ್ಲಿ ಈ ವಿಷಯದಲ್ಲಿ ನಾನು ಫೇಲ್ ಆಗ್ಬಾರ್ದು ಅಂತ ಹೇಳಿ ಕರೆಕ್ಟ್ ಆಗಿ ಅಂತ ಒಂದು ಜನ್ಮದನ್ನು ಪ್ಲಾನ್ ಮಾಡ್ಕೊಂಡು ಅದು ಯಾವ ತರ ಇರ್ಬೇಕು ಅಂತ ಪರ್ಫೆಕ್ಟ್ ಆಗಿ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂತಾನೆ. ಅಂದ್ರೆ ಯಾವ ನಾನು ಮಿಸ್ಟೇಕ್ಸ್ ಮಾಡಿದೀನಿ ಅದರ ಫಲಿತ ಹೆಂಗಿದೆ ಎಲ್ಲ ತೋರಿಸ್ತಾರೆ. ಸೊ ಪರಿಣಿತಿ ಹೊಂದಿದ್ದ ಮಾನವನಿಗೆ ಇಲ್ಲಿ ಕಾರಣ ತಲದಲ್ಲಿ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಆ ತಲದಲ್ಲಿ ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಹೇಳಿದ್ದೆಲ್ಲ ಅರ್ಥ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಸರಿಯಾದ ಪ್ಲಾನಿಂಗ್ ಅನ್ನೋದು ಅವ್ರು ಮಾಡ್ಕೊಂಡ್ ಕೆಪಾಸಿಟಿ ಅವ್ರಿಗಿರುತ್ತೆ. ಆದ್ರೆ ಪ್ರತಿಯೊಂದು ಜನ್ಮದಲ್ಲಿ ನಾವು ಈ ಗತ ಜನ್ಮಗಳಲ್ಲಿ ಎಷ್ಟು ಜ್ಞಾನ ಆದ್ರೆ ಕಲ್ತಿದ್ವೋ ಆ ಪಾಠಗಳೆಲ್ಲ ಹೋಗಿ ಎಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ಒಂದು ನಿತ್ಯಾಣು ಅಂತ ಬಂದಿದೆ ನಮ್ಗೆ ಇಷ್ಟಿನ ಮುಂಚೆ. ಆ ನಿತ್ಯಾಣುದಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಆ ನಿರ್ಮಾಣದಲ್ಲಿ ಒಂದು ಭಾಗ ಆಗ್ಬಿಡುತ್ತೆ, ಅಂದ್ರೆ ಕಂಪ್ಲೀಟ್ ಸ್ಟೋರ್ ಆಗ್ಬಿಡುತ್ತೆ ಅಂತ ಅರ್ಥ. ಈ ನಿತ್ಯಾಣುವಿನಲ್ಲಿ ಏನಿರುತ್ತೆ, ತನ್ನ ಗತ ಜನ್ಮಗಳ ಅನುಭವ ಸಾರವೆಲ್ಲ ಅದರಲ್ಲಿ ಇರುತ್ತೆ. ಅವಾಗ ನೆಕ್ಸ್ಟ್ ಜನ್ಮದಲ್ಲಿ ಆ ಅನುಭವದ ಜ್ಞಾನ ಯಾವಾಗ ಬೇಕೋ ಅವಾಗ ಆ ಅಂತರ್ವಾಣಿ ಸೇಮ್ ಅದೇ ತರ ಸಮಸ್ಯೆ ಬಂತು ಅಂತ ಅನ್ಕೊಳ್ರಿ, ಅವಾಗ ನಿರ್ಣಯ ತಗೋಬೇಕು. ಏನೋ ಒಂದು ಡೆಸಿಷನ್ ಮೇಕಿಂಗ್ ಅನ್ನೋದು ಬೇಕು. ಅವಾಗ ಆ ನಿರ್ಣಯ ತಗೋಬೇಕು ಅಂದಾಗ ಈ ಒಂದು ಅಂತರ್ವಾಣಿ ಅನ್ನೋದು ಆ ಒಂದು ವಾರ್ನಿಂಗ್ ಕೊಡುತ್ತೆ. ಅಂತರ್ವಾಣಿ ವಾರ್ನಿಂಗ್ ಕೊಡುತ್ತೆ, ಕಾರಣ ತಲದಿಂದನೇ ವಾರ್ನಿಂಗ್ ಕೊಡ್ತಾ ಇರುತ್ತೆ. ನೀನ್ ಅಂತ ಆ ಕೆಲ್ಸ ಮಾಡ್ಬೇಡ, ಮಾಡಿದ್ರೆ ನೆಕ್ಸ್ಟ್ ನಿನ್ಗ ಪ್ರಾಬ್ಲಮ್ ಆಗುತ್ತೆ ಅಂತ ಗಟ್ಟಿಯಾಗಿ ವಾರ್ನಿಂಗ್ ಅನ್ನೋದು ಕೊಡುತ್ತೆ. ಹೇಳ್ತಾರಲ್ಲ ಸ್ವಲ್ಪ ಜನ, ನಾನ್ ಇನ್ನರ್ ನನ್ಗೆ ಹೇಳ್ತಾ ಇದೆ, ನನ್ಗೆ ಅನಿಸ್ತಾ ಇದೆ, ಆ ತರ ಅನಿಸ್ತಾ ಇದೆ, ಇವಾಗ ಒಂದು ಬಿಸ್ನೆಸ್ ಮಾಡ್ಬೇಕು, ಇದ್ರಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೇಕೋ ಇಲ್ವೋ ಅಂತ ನಾನ್ ಕಣ್ಮುಚ್ಕೊಂಡ್ ಕುಂತಿದ್ದಾಗ ನನ್ಗೆ ಗೈಡೆನ್ಸ್ ಬಂತು, ಈ ತರ ಅನ್ಸಿತ್ತು ಯಾರು ಹೇಳಿದಂಗೆ, ಇಲ್ಲಾಂದ್ರೆ ನನ್ಗೆ ಮನ್ಸಿನಲ್ಲಿ ಆ ತರ ಅನ್ಸಿತ್ತು, ನಾನ್ ಆ ತರ ಫಾಲೋ ಆದ್ರೆ ಕರೆಕ್ಟ್ ಆಯ್ತು ಅದು, ಇಲ್ಲಾಂದ್ರೆ ನಾನ್ ಲಾಸ್ ಆಗ್ತಿದ್ದೆ ಅಂತ ಹೇಳ್ತಾರೆ. ಈ ಒಂದು ಅಂತರ್ವಾಣಿ ಅನ್ನೋದು ನಮ್ಗೆ ಯಾವಾಗೂ ಹೇಳ್ತಾ ಇರುತ್ತೆ, ನೋಡು ಮಾಡ್ಬೇಡ ಅಂತ ಕೆಲ್ಸ ಮಾಡಿದ್ರೆ ಮತ್ತೆ ನಿನ್ಗೆ ಪ್ರಾಬ್ಲಮ್ ಆಗುತ್ತೆ, ನಿನ್ಗ ಶಿಕ್ಷೆ ಸಿಗುತ್ತೆ ಅಂತ ಹೇಳ್ತಾ ಇರುತ್ತೆ. ಆದ್ರೆ ಮೂಲಾತ್ಮನಲ್ಲಿರುವಾಗ ನಾವು ಚೆನ್ನಾಗಿ ಆ ಒಂದು ಟೈಮ್ ಅನ್ನ ಎಂಜಾಯ್ ಮಾಡ್ತೀವಿ. ಆದ್ರೆ ಈ ಪರಿಣಾಮ ಸೂತ್ರವನ್ನು ಅಂಗೀಕರಿಸಿ ಏನ್ ಮಾಡ್ತೀವಿ, ಈ ಆ ತಲ ಬಿಟ್ಟು ಈ ತಲಕ್ಕೆ ಮತ್ತೆ ಬರ್ಬೇಕು ಅಂದಾಗ ನಾವು ರೆಡಿಯಾಗಿ ಬಂದ್ಬಿಡ್ತೀವಿ. ಏಕೆ ಅಂತಂದ್ರೆ ಇಲ್ಲಿ ಕಷ್ಟ ನಷ್ಟ ಎಲ್ಲ ಇದೆ ಅಂತ ಗೊತ್ತಿದ್ರು ಸಹ ನಾವು ಮತ್ತೆ ಬರಕ ರೆಡಿ ಆಗ್ತೀವಿ. ಏಕೆ ಅಂತಂದ್ರೆ ನಾವು ನಮ್ಮನ್ನ ನಾವು ಪ್ರಕಟಿಸ್ಕೋಬೇಕು, ಮತ್ತೆ ಇನ್ನೂ ಸೃಷ್ಟಿ ಮಾಡ್ಕೋಬೇಕು, ಇನ್ನೂ ಅನುಭವಿಸ್ಬೇಕು ಅಂತ ಹಂಬಲ ಅನ್ನೋದು, ಕೋರಿಕೆ ಅನ್ನೋದು ಪ್ರತಿಯೊಂದು ಆತ್ಮನಲ್ಲಿ ಇರುತ್ತಂತೆ. ಆಕ್ಚುಲಿ ಆ ಕೋರಿಕೆ ಕಂಪ್ಲೀಟ್ ಮೂಲಾತ್ಮದದು. ಆ ಒಂದು ಶೂನ್ಯಲಿಂದ ಯಾವಾಗ ಸೃಷ್ಟಿ ಅನ್ನೋದಾಗಿದೆ, ಈ ಒಂದು ಚೈತನ್ಯ ಅನ್ನೋದು ಸೃಷ್ಟಿ ಆಗಿದೆ, ಶೂನ್ಯದಿಂದನೇ ಚೈತನ್ಯ ಸೃಷ್ಟಿ ಆಗಿದೆ. ಆ ಸೃಷ್ಟಿ ಆಗಿದ ಮೇಲೆ ಆ ಚೈತನ್ಯ ತನ್ನನ್ನು ತಾನು ಇನ್ನು ಜಾಸ್ತಿ ಅನುಭವ ಪಡಗೋಸ್ಕರ, ತನ್ನನ್ನು ತಾನು ತಿಳಿಯಗೋಸ್ಕರ ಎಲ್ಲ ಸೃಷ್ಟಿ ಅನ್ನೋದು ಕ್ರಿಯೇಷನ್ ಸ್ಟಾರ್ಟ್ ಆಗಿದೆ. ಅದೇ ಒಂದು ತತ್ವ ಪ್ರತಿಯೊಂದು ಮನುಷ್ಯನ ಆ ಮೂಲನಲ್ಲಿ ಇರುತ್ತೆ. ಅದಕ್ಕಾಗಿ ಟೈಮ್ ಬಂದ ಕೂಡಲೇ ಮತ್ತೆ ನಾವು ಈ ಭೂಲೋಕದಲ್ಲಿ ಎಷ್ಟು ನಮ್ಗೆ ಅನಾನುಕೂಲ ಇದ್ದರೂ ಸಹ ಮತ್ತೆ ಬರ್ಬೇಕು ಅಂತ ಹಂಬಲ ಇರುತ್ತೆ, ಬಂದೇ ಬರ್ತೀವಿ. ಎಲ್ಲ ಒಂದು ಕಂಪ್ಲೀಟ್ ಈ ಪ್ರಪಂಚ, ಭೌತಿಕ ಪ್ರಪಂಚದಲ್ಲಿ ಎಲ್ಲ ಏನ್ ಕಲಿಬೇಕು, ಎಲ್ಲ ಕಲ್ತಿದ ಮೇಲೆ ಮಾತ್ರ ಅವಾಗ
ನಮ್ಮ ದೃಷ್ಟಿ ಅನ್ನೋದು ಬೇರೆ ಇತರ ತಲಗಳು ಈ ಒಂದು ತಲಗಳಿಗೆ ಅತೀತವಾದ ತಲಗಳು ಕೂಡ ಇವೆ. ಹೇಳ್ತಾರಲ್ಲ, ಗುರುಗಳು ಹೇಳ್ತಾರೆ, ಈ ಒಂದು ಭೂಲೋಕ ಅನ್ನೋದು ಒಂದು ಇಸುಕನ ಒಂದು ರೇಣು ಎಷ್ಟಿರುತ್ತೋ ಅಷ್ಟೇ ಅಂತ. ಈ ಒಂದು ನಾವು ಸಮುದ್ರ ತಟ್ಟಕ್ಕೆ ಹೋದ್ರೆ ಎಷ್ಟು ಉಸುಕಿರುತ್ತೆ, ಆ ಉಸುಕಿನಲ್ಲಿ ಎಷ್ಟು ರೇಣುಗಳಿರುತ್ತೆ, ಅಷ್ಟು ಲೋಕಗಳಿದೆ ಅಂತ ಹೇಳ್ತಾರೆ ಗುರುಗಳು. ಸೊ ಈ ಒಂದು ಲೋಕದಲ್ಲಿ ಯಾವ್ದು ಕಲಿಕೆ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ನಮ್ ದೃಷ್ಟಿ ಅವಾಗ ಬೇರೆ ತಲಕ್ಕೆ ನಮ್ಮ ದೃಷ್ಟಿ ಅನ್ನೋದು ಹೋಗುತ್ತೆ. ಇವಾಗ ಈ ಮೂಲಾತ್ಮರು, ಈ ಮಹಾನುಭಾವರು, ಈ ಪರಿಪೂರ್ಣ ದಶಕ್ಕೆ ಸೇರಿದವ್ರು ಯಾರಾದ್ರೂ ಇರ್ತಾರೋ ಅವರು ಮತ್ತೆ ಭೂಲೋಕದ ಮೇಲೆ ಜನ್ಮ ತಗೊಳ್ಳುವ ಅವಶ್ಯಕತೆ ಇಲ್ಲ ಆಕ್ಚುಲಿ. ಬಟ್ ಬಹಳ ಜನ ಈ ಒಂದು ಭೂಲೋಕದಲ್ಲಿರುವ ಮಾನವರ ಮೇಲೆ ಆ ಕರುಣೆ ಅನ್ನೋದು ಜಾಸ್ತಿ ಇರುತ್ತೆ ಅವರಿಗೆ. ಆ ಒಂದು ಪ್ರೀತಿ ಅನ್ನೋದು ಜಾಸ್ತಿ. ಮಾನವ ಜಾತಿ ಅಂದ್ರೆ ಇರುವ ಕರುಣದಿಂದ, ಪ್ರೀತಿಯಿಂದ ಅವರು ಮತ್ತೆ ವಾಂಟೆಡ್ಲಿ ಭೂಲೋಕಕ್ಕೆ ಜನ್ಮವನ್ನು ತಗೊಂಡು ಬರ್ತಾರೆ. ಅವ್ರನ್ನೇ ಕಾರಣ ಜನ್ಮರು ಅಂತ ಹೇಳ್ತಾರೆ. ಅಂದ್ರೆ ಇವ್ರನ್ನೆಲ್ಲ ಅಪ್ಲಿಫ್ಟ್ ಮಾಡ್ಬೇಕು, ಇವ್ರನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಅವರು ಒಂದು ಆಸೆ ಪಟ್ಟು ನಮ್ಮ ಮೇಲೆ ಒಂದು ಸಾನುಭೂತಿಯಿಂದ ಅವ್ರು ಮತ್ತೆ ಈ ಒಂದು ಭೂಲೋಕದಲ್ಲೇ ಜನ್ಮ ತಗೊಂಡು ಎಷ್ಟೋ ಕಷ್ಟಗಳು ಪಡ್ತಾರೆ ನಮ್ ಸಲುವಾಗಿ. ಅಂತ ಒಂದು ಮಹಾನುಭಾವರು, ಅಂತ ಒಂದು ಪರಿಪೂರ್ಣರು ಇರೋದ್ರಿಂದ ನಮ್ಮ ಲೈಫ್ ಇಷ್ಟು ಈಸಿಯಾಗಿ ಸಾಗ್ತಾ ಇದೆ. ಇಲ್ಲಾಂದ್ರೆ ಎಲ್ಲಿರ್ತಿತ್ತೋ, ನಾವ್ ಇನ್ನ ಎಷ್ಟು ಕಷ್ಟಗಳು ಪಡ್ತಿದ್ವೋ. ಇನ್ನ ಈ ದಶಕ್ಕೆ ಈ ಆಧ್ಯಾತ್ಮಿಕದಲ್ಲಿ ಎಂಟರ್ ಆಗ್ಬೇಕು ಅಂದ್ರೆ ಎಷ್ಟು ಜನ್ಮಗಳು ಬೇಕಾಗ್ತಿತ್ತೋ ಲೆಕ್ಕವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ನೋಡ್ತಾ ಇದೀವಿ, ನಮ್ ಸೊಸೈಟಿನಲ್ಲೇ ನಾವು ನೋಡ್ತೀವಿ, ಇಂಡಿಯಾನಲ್ಲಿ. ಇನ್ನ ಬೇರೆ ದೇಶಗಳಂತೂ ನಮ್ಗೆ ಗೊತ್ತೇ ಇಲ್ಲ ಎಷ್ಟು ಜನ ಮಹಾನ್ ಭಾವರು ಗೈಡ್ ಮಾಡ್ತಾ ಇದ್ದಾರೆ ಜನರನ್ನ. ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಆಧ್ಯಾತ್ಮಿಕ ಸೊಸೈಟೀಸ್ ಇದೆ, ಸ್ಪಿರಿಚುವಲ್ ಸೊಸೈಟೀಸ್ ಎಷ್ಟಕ್ಕೊಂದಿದೆ ಅಲ್ಲ. ರವಿಶಂಕರ್ ಗುರುಜಿ ತಗೊಂಡೆ, ಜಗ್ಗಿ ವಾಸುದೇವ್ ಅವರು ಒಂದು ಸೊಸೈಟಿ ನಡೆಸ್ತಾ ಇರ್ತಾರೆ, ಪತ್ರಿಜಿ ಒಂದು ಸೊಸೈಟಿ ಮಾಡಿದ್ರ. ಈ ತರ ಹಲವಾರು ಸೊಸೈಟಿ, ಆಧ್ಯಾತ್ಮಿಕ ಒಂದು ಸೊಸೈಟೀಸ್ ಏನಿದೆ, ಸ್ಪಿರಿಚುವಲ್ ಸೊಸೈಟೀಸ್, ಕೋಟಿ ಜನರನ್ನ ಅವ್ರ ಆಧ್ಯಾತ್ಮಿಕ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪುಟ್ಪರ್ತಿ ಸಾಯಿಬಾಬಾ ಮಾಡಿದ್ದದೆ. ಈ ತರ ಮಹಾನ್ ಭಾವರು ತಮ್ಮ ಜನ್ಮವನ್ನು ಈ ಒಂದು ಕಾರಣ ತಗೊಂಡು ಬಂದು ಈ ಜನ್ಮವನ್ನು ತಗೊಂಡು ನಮ್ನೆಲ್ಲ ಗೈಡ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈ ಒಂದು ಪುನರ್ಜನ್ಮ ಅನ್ನೋದು ಯಾವ ತರ ಆಗುತ್ತೆ ಅನ್ನೋದು ಮತ್ತೊಂದ್ಸಾರಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇಲ್ಲಿ. ಪುನರ್ಜನ್ಮ ಯಾವ ತರ ಆಗುತ್ತೆ, ಈ ಕಾರಣ ತಲವರೆಗೆ ನಾವು ಹೋಗಿದ್ಮೇಲೆ ಮತ್ತೆ ಈ 3 ಶರೀರಗಳನ್ನು ತಗೊಂಡು ಮತ್ತೆ ಬರ್ಬೇಕಲ್ವಾ. ಒಂದು ತಗೊಂಡು 3 ಒಂದ್ರ ಮೇಲೆ ಒಂದು ಹಾಕೊಂಡು ಮತ್ತೆ ಬರ್ಬೇಕು. ಮತ್ತೆ ಕಾರಣ ತಲದಲ್ಲಿ ಹೋಗಿದ್ಮೇಲೆ ಆ ಶರೀರ ಎಲ್ಲ 3 ಬಿಟ್ಟಿದ್ಮೇಲೆ ಕಾರಣ ತಲದಲ್ಲಿ ಹೋಗಿದ್ಮೇಲೆ ಈ ಜನ್ಮದಲ್ಲಿ ಎಲ್ಲ ಕಲ್ತಿದ್ದೆಲ್ಲ ಅಲ್ಲಿ ಸೇರ್ಸ್ಬಿಡ್ತೀವಿ, ನಿತ್ಯಾಣುವಿನಲ್ಲಿ ಸೇರ್ಸ್ಬಿಡ್ತೀವಿ. ಮತ್ತೆ 3 ಕೋಟುಗಳು ಹಾಕೊಂಡು ಮತ್ತೆ ಕೆಳಗ್ ಬರ್ತೀವಿ. ಇದೇ ಸೈಕಲ್ ನಡೀತಾ ಇರುತ್ತಲ್ವಾ. ಅದು ಹೇಗೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಆ 3 ಹೊಸ ಶರೀರಗಳನ್ನು ಯಾವ ತರ ಫಾರ್ಮ್ ಮಾಡ್ಕೊಳ್ಳುತ್ತೆ ಈ ಒಂದು ಆತ್ಮ ಅಂತಂದ್ರೆ, ಫಸ್ಟ್ ಮನೋಮಯ ಶರೀರವನ್ನು ಧರಿಸ್ಬೇಕಲ್ಲ ಆತ್ಮ. ಕಾಸಲ್ ಪ್ಲೇನ್ಗೆ ಹೋಗ್ಬಿಡುತ್ತೆ. ಈ ಕಾಸಲ್ ಪ್ಲೇನ್ ಹೋಗಿದ್ಮೇಲೆ ಮತ್ತೆ ಮನೋಮಯ ಶರೀರವನ್ನು ತೊಡ್ಕೊಂಡು ಈ ಮನೋಮಯ ಪ್ರಪಂಚದಲ್ಲಿ ಬರ್ಬೇಕು. ಫಸ್ಟ್ ಮನೋಮಯ ಪ್ರಪಂಚದಲ್ಲಿ ಈ ಶರೀರವನ್ನು ಫಾರ್ಮ್ ಮಾಡ್ಕೋಬೇಕದು. ಆಮೇಲೆ ಇದಕ್ ಬಂದು ಈ ಶರೀರವನ್ನು ತಯಾರು ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಈ ಒಂದು ಫಸ್ಟ್ ಮನೋಮಯ ಪ್ರಪಂಚದಲ್ಲಿಗೆ ಬಂದು ಆ ಮನೋಮಯ ಶರೀರದಲ್ಲಿ ಮಾಡ್ಕೋಬೇಕು ಅಂತಂದ್ರೆ ಏನ್ ಪ್ರಾಸೆಸ್ ಇರುತ್ತೆ ಅಂತಂದ್ರೆ, ಈ ಮನೋಮಯ ಶರೀರಗೋಸ್ಕರ ಫಸ್ಟ್ ಮೂಲಾತ್ಮ, ನಮ್ಮ ಆತ್ಮ, ಆ ನಿತ್ಯಾಣು ಏನಿರ್ತದ ಅಂದ್ರೆ ಕೋರ್ ಒಳಗಡೆ ಒಂದು ಅಣು ಅನ್ನೋದು ಇರುತ್ತೆ. ಅದರಲ್ಲೇ ಎಲ್ಲ ಜ್ಞಾನ ಅನ್ನೋದು ಸ್ಟೋರ್ ಆಗ್ತಾ ಇದೆ ಅಂತ ಗೊತ್ತಾಗಿದೆ ನಮ್ಗೆ. ಆ ನಿತ್ಯಾಣು ಕಡೆಗೆ ತನ್ನ ದೃಷ್ಟಿಯನ್ನು ಸಾರಿಸುತ್ತಂತೆ. ಸಾರಿಸಿದ್ಮೇಲೆ ಅದರಲ್ಲಿ ಏನಿರುತ್ತೆ, ಎಲ್ಲಾ ತಲಕ್ಕೆ ಸಂಬಂಧಪಟ್ಟಿದ ಕಣಗಳು ನಿತ್ಯಾಣುವಿನಲ್ಲಿ ಇರುತ್ತೆ. ಎಲ್ಲಾ ತಲ, ಇಲ್ಲಿ ಸೂಕ್ಷ್ಮ ಪ್ರಪಂಚದ 7 ತಲಗಳ ಕಣಗಳು, ಮನೋಮಯ ಪ್ರಪಂಚದ 5 ತಲಗಳ ಕಣಗಳು ಎಲ್ಲವೂ ನಿತ್ಯಾಣುವಿನಲ್ಲಿ ಇರುತ್ತೆ.
ಇವಾಗ ಕರೆಕ್ಟ್ ಅರ್ಥ ಆಗ್ಬೇಕಂತಂದ್ರೆ, ಇವಾಗ ಈ ಒಂದು ಡೆಲಿವರೀಸ್ ಆಗಿದ್ಮೇಲೆ, ಮಗು ಹುಟ್ಟಿದ್ಮೇಲೆ ಅವರೊಂದು ಹೊಕ್ಕಳನ್ನು ಹೊಕ್ಕಳ ತಾಡು, ಅದೊಂದು ಹುರಿ ಇರುತ್ತಲ್ಲ, ಹುರಿ, ಅದನ್ನ ಬ್ಯಾಂಕ್ ನಲ್ಲಿ ಪ್ರಿಸರ್ವ್ ಮಾಡ್ತಾ ಇದ್ದಾರೆ ಇವಾಗ. ಏಕೆ ಅಂತಂದ್ರೆ ಆಮೇಲೆ ಏನಾದ್ರೂ ರೋಗ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವ ಆ ಕಣಗಳು ಅದರಲ್ಲಿರುತ್ತೆ, ಆ ಒಂದು DNA ಅನ್ನೋದು ಅದರಲ್ಲಿರುತ್ತೆ. ಅದನ್ನ ಮತ್ತೆ ಒಂದು ಪ್ರೋಸೆಸ್ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅದರಿಂದ ಮತ್ತೆ ಅದಕ್ಕೆ ಔಷಧನ ಕಂಡಿಡಬಹುದು ಅಂತೇಳಿ ಅದನ್ನ ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಸೇಮ್ ಅದೇ ತರ ಇಲ್ಲಿ ಕೂಡ ನಮ್ಮ ನಿತ್ಯಾಣುನಲ್ಲಿ, ಕೋರ್ನಲ್ಲಿ ಎಲ್ಲಾ ತಲದ ಕಣಗಳು ಇರುತ್ತೆ. ಸೊ ನಮ್ ಮೂಲಾತ್ಮ ಆ ಒಂದು ನಿತ್ಯಾಣು ಕಡೆಗೆ ದೃಷ್ಟಿಯನ್ನು ಸಾರಿದಾಗ ಆ ಮನೋಮಯ ಅಣುವನ್ನು ಅದು ಹೊರಗೆ ತಂದ್ಕೊಳ್ಳುತ್ತೆ. ಫಸ್ಟ್ ಆ ಒಂದು ಅಣುವನ್ನು ಆ ಮನೋಮಯ ತಲದ ದೇಹ ಬೇಕಲ್ಲ, ಇವಾಗ ಆ ಮನೋಮಯ ತಲಕ್ಕೆ ಸಂಬಂಧಪಟ್ಟಿದ್ದು ಒಂದು ಕಣವನ್ನು ತಗೊಂಡು ಅದಕ್ಕೆ ಪ್ರಾಣ, ಒಂದು ಜೀವವನ್ನು ಹಾಕಿ ಆ ಜೀವವನ್ನು ಕೊಟ್ಟು, ಆಮೇಲೆ ಆ ಮನೋಮಯ ತಲದಲ್ಲಿ ಇರುವ ಆ ಮನೋಮಯ ತಲದಲ್ಲಿ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಆ ಅಣುಗಳೇ ಇರುತ್ತೆ. ಆ ಒಂದು ಪದಾರ್ಥದಿಂದ ತಯಾರಾಗಿದ್ದ ಕಣಗಳು, ಅಣುಗಳೇ ಇರುತ್ತೆ. ಆ ಬೇರೆ ಅಣುಗಳನ್ನು ಅದ್ರ ಸುತ್ತ ಬರುವಾಗ ಮಾಡುತ್ತೆ. ಆಕರ್ಷಿಸೋದು ಮೊದಲಾಗುತ್ತೆ. ಆಕರ್ಷಿಸ್ಮೇಲೆ ಎಲ್ಲಾ ಒಂಥರ ಒಂದು ಬಾಡಿ ಅನ್ನೋದು, ಒಂದು ದೇಹ ಅನ್ನೋದು ಫಾರ್ಮ್ ಆಗುತ್ತೆ. ಇದು ಯಾವ ತರ ಅಂದ್ರೆ, ಒಂದು ಸೊಲ್ಯೂಷನ್ ನಲ್ಲಿ ಒಂದು ಕ್ರಿಸ್ಟಲ್ ಹಾಕಿದ್ರೆ ಯಾವ ತರ ಅದು ಬೇರೆ ಕ್ರಿಸ್ಟಲ್ಸ್ ಎಲ್ಲ ತನ್ನ ಸುತ್ತಮುತ್ತ ಆಕರ್ಷಣ ಮಾಡಿ ಒಂದು ಲೇಯರ್ ತರ ಫಾರ್ಮ್ ಆಗುತ್ತೋ, ನೀವು ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಇದೆಲ್ಲ ನಾವು ಮಾಡಿರ್ತೀವಿ, ಅದ್ ಮಾಡಿದ್ದವ್ರು ನೆನ್ಪಿದ್ರೆ ಅದು ಅರ್ಥ ಆಗುತ್ತೆ. ಅದೇ ತರ ಆ ಕ್ರಿಸ್ಟಲ್ ಪಕ್ಕಕ್ಕೆ ಇನ್ನೊಂದು ಕ್ರಿಸ್ಟಲ್ ಅಂಟ್ಕೊಂಡು ಎಲ್ಲ ಫಾರ್ಮ್ ಆಗಿ ಒಂದು ಲೇಯರೇ ಫಾರ್ಮ್ ಆಗ್ಬಿಡುತ್ತೆ. ಆ ತರ ಈ ಒಂದು ಮನೋಮಯ ತಲದಲ್ಲಿ ಆ ಒಂದು ಕಣವನ್ನು ಜೀವವನ್ನು ಸೇರಿಸಿದ್ಮೇಲೆ, ಜೀವವನ್ನು ಕೊಟ್ಟಿದ್ಮೇಲೆ ಬೇರೆ ಕಣಗಳನ್ನೆಲ್ಲ ಆಕರ್ಷಿಸಿ ಒಂದು ಬಾಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಮನೋಮಯ ಪದಾರ್ಥದಿಂದ ಮನೋಮಯ ಶರೀರ ಅನ್ನೋದು ನಿರ್ಮಾಣವಾಗುತ್ತೆ. ಆದ್ರೆ ಈ ಮನೋಮಯ ಶರೀರ ಇಷ್ಟಿನ ಮುಂಚೆ ಜನ್ಮದಲ್ಲಿ ಇರುವ ಮನೋಮಯ ಶರೀರಕ್ಕಿಂತನೂ ಇನ್ನ ಉನ್ನತವಾಗಿರುತ್ತೆ. ಏಕೆ ಅಂತಂದ್ರೆ ಕೆಳಗಿನ ಜನ್ಮದಲ್ಲಿರುವ ಆ ಮನೋಮಯ ಶರೀರದಲ್ಲಿ ಇರುವ ಎಲ್ಲಾ ಫಲಿತಗಳು ಈ ಮನೋಮಯ ಶರೀರದಲ್ಲಿ ಸೇರ್ಕೊಳ್ಳುತ್ತಂತ. ಆ ತರ ಎಲ್ಲಾ ಜನ್ಮಗಳ ಮನೋಮಯ ಫಲಿತಗಳು ಇಲ್ಲಿ ಈ ಒಂದು ಮನೋಮಯ ಶರೀರದಲ್ಲಿ ಸೇರ್ಕೊಂಡು ಅದು ಇನ್ನ ಉನ್ನತವಾಗಿ ಪ್ರತಿಯೊಂದು ಜನ್ಮಕ್ಕೆ ಇನ್ನು ಉನ್ನತವಾಗಿ ಅದು ತಯಾರಾಗ್ತಾ ಇರುತ್ತೆ. ಪ್ರತಿಯೊಂದು ಎಲ್ಲಾ ಗತ ಜನ್ಮಗಳ ಜ್ಞಾನ ಅದರಲ್ಲಿ ನಿಕ್ಷಿಪ್ತವಾಗಿ ಇರುವುದರಿಂದ ಇನ್ನೂ ಉನ್ನತವಾಗಿರುತ್ತೆ. ಅದಕ್ಕಾಗಿ ಪ್ರತಿಯೊಂದು ಮನುಷ್ಯಗೆ ನಾವು ಡಿಫರೆನ್ಸ್ ಅನ್ನೋದು ಕಳ್ಕೊಳ್ಳುತ್ತೀವಿ. ಒಬ್ರು ಉನ್ನತ ಸ್ಥಾಯಿನಲ್ಲಿ ಇರ್ತಾರ, ಒಬ್ರು ಕಡಿಮೆ ಸ್ಥಾಯಿನಲ್ಲಿ ಇರ್ತಾರ. ಮತ್ತೆ ಎಲ್ಲರಿಗೂ ಒಂದೇ ತರ ಮನೋಮಯ ಶರೀರ ಫಾರ್ಮ್ ಆದ್ರೆ ಹೆಂಗೆ? ಗತ ಜನ್ಮಗಳೆಲ್ಲ ವೇಸ್ಟ್ ಆಗೋದಿಲ್ವಾ? ಗತ ಜನ್ಮಗಳ ಜ್ಞಾನ ಕೂಡ ಅದರಲ್ಲಿ ಬರುತ್ತೆ. ಅದಕ್ಕಾಗಿ ಒಬ್ರು 500 ಜನ್ಮ ತಗೊಂಡಿದ್ದವ್ರು ಮನೋಮಯ ಶರೀರ ಉನ್ನತವಾಗಿ ಇರ್ಬೇಕಲ್ವಾ, ಕಂಪಲ್ಸರಿ. ಆದ್ರೆ ಅದರಲ್ಲಿ ಏನಿರೋದಿಲ್ಲ ಅಂದ್ರೆ, ಗತ ಜನ್ಮದಲ್ಲಿ ನಾವು ನಿರ್ಲಕ್ಷ್ಯ ಮಾಡಿ ಯಾವ ಅಂಶಗಳನ್ನು ಕಲಿಯೋದಿಲ್ವೋ ಅದ್ರ ಜ್ಞಾನ ಮಾತ್ರ ಅದರಲ್ಲಿ ಇರಂಗಿಲ್ಲ. ನಾವು ಯಾವ ಜ್ಞಾನ ಕಲ್ತಿರ್ತೀವೋ ಅದ್ರದ್ದು ಮಾತ್ರ ಅದರಲ್ಲಿ ಫೀಡ್ ಆಗಿರುತ್ತೆ. ಅದಕ್ಕಾಗಿ ಈ ಒಂದು ಉನ್ನತ ಸ್ಥಿತಿನಲ್ಲಿರುವ ಮನುಷ್ಯ ಯಾವಾಗೂ ತನ್ನಕ್ಕಿಂತ ಕಡಿಮೆ ಇರುವ ಸ್ಥಾಯಿನಲ್ಲಿ ಇರುವ ಮನುಷ್ಯಗೆ ಸಹಾಯ ಪಡ್ಬೇಕಷ್ಟೇ ಆಗ್ಲಿ, ಅವ್ರನ್ನ ಮೋಸ ಮಾಡಿ ಇವ್ರಿಗೆ ಬುದ್ಧಿ ಕಡಿಮೆ ಇದೆ ಬಿಡು, ಅವ್ರಿಗೆ ಅಷ್ಟು ತಿಳುವಳಿಕೆ ಇಲ್ಲ, ನಾವು ಅವ್ರನ್ನ ಬೆನಿಫಿಟ್ ಮಾಡ್ಕೊಂಬಲ್ನ ಅವರು ಅಂತ ನಮ್ ಬುದ್ಧಿಯನ್ನು ಉಪಯೋಗಿಸಿ ಅವ್ರನ್ನ ಮೋಸ ಮಾಡೋದು, ಅವ್ರ ಕೆಲ್ಸಕ್ಕೆ ಆಟಂಕ ಮಾಡೋದು, ಆ ತರ ಮಾಡ್ಬಾರ್ದು. ಅದು ದೊಡ್ಡ ಕರ್ಮ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಅಭಿವೃದ್ಧಿಗೆ ನಾವು ಹೆಲ್ಪ್ ಮಾಡ್ಬೇಕಷ್ಟೇ. ಯಾಕಂದ್ರೆ ನಾವು ಕೂಡ ಆ ಸ್ಥಾಯಿಯನ್ನು ದಾಟಿ ಬಂದವ್ರೆ. ಈ ತರ ಮನೋಮಯ ಶರೀರ ಫಾರ್ಮ್ ಆಗಿ ನೆಕ್ಸ್ಟ್ ಇದೇ ತರ ಇನ್ನೊಂದು ನೆಕ್ಸ್ಟ್ ಆಸ್ಟ್ರಲ್, ಈ ಒಂದು ಸೂಕ್ಷ್ಮ ಪ್ರಪಂಚದಲ್ಲಿ ಬಂದ್ಮೇಲೆ ಆಸ್ಟ್ರಲ್ ಕಣ ಇರುತ್ತಲ್ಲ, ಅಲ್ಲಿ ಮನೋಮಯ ಕಣ ಇತ್ತು, ಅದಕ್ಕೆ ಜೀವ ಹಾಕಿದ್ರು, ಜೀವನ್ನ ಕೊಟ್ಟಿದ್ರು. ಇಲ್ಲಿ ಆಸ್ಟ್ರಲ್ ಕಣ ಕಡೆ ದೃಷ್ಟಿಯನ್ನು ಸಾರಿದಾಗ ಅದಕ್ಕೆ ಜೀವವನ್ನು ಕೊಡಲಾಗುತ್ತೆ. ಅದಕ್ಕೆ ಜೀವವನ್ನು ಕೊಟ್ಟು ಮತ್ತೆ ಅದು ತನ್ನ ಆಸ್ಟ್ರಲ್
ತಲದಲ್ಲಿರುವ ಆಸ್ಟ್ರಲ್ ಪದಾರ್ಥದಲ್ಲಿರುವ ಎಲ್ಲಾ ಕಣಗಳನ್ನು ತನ್ನ ಸುತ್ತು ಸೇರಿಸ್ಕೊಂಡು ಮತ್ತೆ ಅಲ್ಲಿ ಆಸ್ಟ್ರಲ್ ಬಾಡಿ ಫಾರ್ಮ್ ಆಗುತ್ತೆ ಅಂತಂದ್ರೆ ಈ ಒಂದು ಸೂಕ್ಷ್ಮ ಶರೀರ ಅನ್ನೋದು ನಿರ್ಮಾಣವಾಗುತ್ತೆ. ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಗತ ಜನ್ಮಗಳಲ್ಲಿ ನಾವು ನಮ್ಮ ಎಮೋಷನಲ್ ಪ್ರಗತಿ ಎಷ್ಟು ಸಾಧಿಸಿದೀವೋ, ಎಮೋಷನಲ್ ಆಗಿ ಎಷ್ಟು ಪ್ರಗತಿಯನ್ನು ನಾವು ಸಾಧಿಸಿದೀವೋ ಹೊಂದಿದೀವೋ ಆ ಎಮೋಷನಲ್ ಪ್ರಗತಿ ಎಲ್ಲ ಈ ಆಸ್ಟ್ರಲ್ ಬಾಡಿನಲ್ಲಿ ಸೇರ್ಕೊಳ್ಳುತ್ತೆ. ಎಮೋಷನಲ್ ಪ್ರಗತಿ ಅಂತಂದ್ರೆ ಏನ್ ಹೇಳಿ? ಅಂದ್ರೆ ನೋಡಿ, ಇವಾಗ ಒಂದು ಯಾವ್ದಾದ್ರು ಸಿಚುವೇಶನ್ ಬಂತು ಅಂತಂದ್ರೆ ಒಬ್ರೊಬ್ರು ಅದ್ ಕೇಳಿದ ತಕ್ಷಣ ಬಹಳ ಡಿಪ್ರೆಸ್ ಹೋಗ್ಬಿಡ್ತಾರೆ, ಬ್ಯಾಲೆನ್ಸ್ ಇರೋದಿಲ್ಲ, ದುಃಖ ಪಡ್ತಾರೆ, ಬುಳೋ ಅಂತ ಅಳ ಸ್ಟಾರ್ಟ್ ಮಾಡಿದ್ರು. ಸಣ್ಣ ವಿಷಯಕ್ಕೆ ದೊಡ್ಡ ವಿಷಯಕ್ಕೆಲ್ಲ ಓ ಅಂತ ಅಳ್ತಾ ಇರ್ತಾರೆ. ಇನ್ನ ಸ್ಟಾರ್ಟ್ ಗಂಗಾದೇವಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಎಮೋಷನಲ್ ಬ್ಯಾಲೆನ್ಸ್ ಇಲ್ಲ ಅವರಿಗೆ. ಗತ ಜನ್ಮದಲ್ಲಿ ಇನ್ನು ಅವರು ಜಾಸ್ತಿ ಕಲ್ತಿಲ್ಲ, ಎಮೋಷನ್ಸ್ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು ಕಲ್ತಿಲ್ಲ. ಅದೇ ಒಬ್ಬರೊಬ್ರಿಗೆ ಕಣ್ಣಾಗ್ ನೀರೇ ಬರೋದಿಲ್ಲ, ಅವ್ರು ಬಹಳ ಸ್ಟೇಬಲ್ ಆಗಿರ್ತಾರೆ, ಜಾಸ್ತಿ ಹಿಗ್ಗದಿಲ್ಲ, ಜಾಸ್ತಿ ಕುಗ್ಗದಿಲ್ಲ ಅಂತವ್ರಿಗೆ ಎಮೋಷನಲ್ ಬ್ಯಾಲೆನ್ಸ್ ಇದೆ ಅಂತ ಅರ್ಥ. ಅಂದ್ರೆ ಅವ್ರು ಸ್ವಲ್ಪ ಉನ್ನತ ಸ್ಥಿತಿನಲ್ಲಿದ್ದಾರೆ ಅಂತ ಅರ್ಥ. ಆ ತರ ಈ ಗತ ಜನ್ಮಗಳಲ್ಲಿ ನಾವು ಎಲ್ಲ ಎಮೋಷನಲ್ ಆಗಿ ನಾವು ಕಲ್ತಿರ್ತೀವೋ, ಆ ಪ್ರಗತಿಯನ್ನು ಸಾಧಿಸ್ತೀವೋ ಅದೆಲ್ಲ ಈ ಒಂದು ನೆಕ್ಸ್ಟ್ ಜನ್ಮ ತಗೊಳ್ಳುವಾಗ ಯಾವುದು ಸೂಕ್ಷ್ಮ ಶರೀರವನ್ನು ನಾವು ಫಾರ್ಮ್ ಮಾಡ್ಕೊಂತೀವೋ ಅದರಲ್ಲಿ ಬಂದ್ಬಿಡುತ್ತೆ ಎಲ್ಲ. ಈ ತರ ಒಂದೊಂದೇ ಬಾಡಿ ತಗೊಂಡು ಬರ್ತಾರೆ. ಆದ್ರೆ ಇದು ಯಾವ ತರ ಯೂಸ್ ಆಗುತ್ತೆ ನೆಕ್ಸ್ಟ್ ಜನ್ಮಕ್ಕೆ ಅಂತಂದ್ರೆ, ಇವಾಗ ಒಂದು ಜನ್ಮದಲ್ಲಿ ನಾವು ಯಾವ್ದಾದ್ರು ಈಗ ಆರ್ಟ್ ಫೀಲ್ಡ್ ತಗೊಂಡಿದ್ರೆ ನಾನು ಒಂದು ಸಂಗೀತ ಅಥವಾ ರಂಗೋಲಿಯನ್ನು ಚೆನ್ನಾಗಿ ಕಲ್ತಿದ್ದೀನಪ್ಪ, ನಾನು ಅದ್ರಲ್ಲಿ ಫುಲ್ ಪರ್ಫೆಕ್ಟ್ ಆಗ್ಬಿಟ್ಟಿನಿ ಅಂತಂದ್ರೆ ಆ ಜ್ಞಾನ ಕೂಡ ಇದ್ರಲ್ಲಿ ಇರುತ್ತಲ್ವಾ. ಅದಕ್ಕಾಗಿ ಈ ನೆಕ್ಸ್ಟ್ ಜನ್ಮದಲ್ಲಿ ಆ ಜ್ಞಾನವನ್ನು ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಜನ್ಮ ತಗೊಂಡಿದ್ದಾಗ ಅವರಿಗೆ ಅದ್ರ ಮೇಲೆ ಬಹಳ ಇಂಟ್ರೆಸ್ಟ್ ಇರುತ್ತೆ. ಅದನ್ನೇ ಅವ್ರು ವೃತ್ತಿಯಾಗಿ ಮಾಡ್ಕೊಂತಾರೆ ಸ್ವಲ್ಪ ಜನ. ಇಲ್ಲಾಂದ್ರೆ ಅದನ್ನೇ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ನಾಲೆಡ್ಜ್ ಇನ್ನೂ ತಗೊಂತಾರೆ, ಕಲಿತಾರೆ. ತರ ಡಿಫ್ರೆಂಟ್ ಈ ಹೊಸದಾಗಿ ಬಂದಿರೋ ಸೂಕ್ಷ್ಮ ಶರೀರ ಎಮೋಷನ್ಸ್ ಇನ್ನೂ ಚೆನ್ನಾಗಿ ಅದರಲ್ಲಿ ಫೀಡ್ ಮಾಡ್ಕೊಳ್ಳುತ್ತೆ, ಬಲವಾಗಿ ಆ ನಮೂದನ್ನು ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಬರೋದೇನು ಭೌತಿಕ ಶರೀರ. ಇವಾಗ ಮನೋಮಯ ಶರೀರ ತಗೊಂಡ್ಬಿಟ್ಟಿದ್ವಿ, ಅದನ್ನ ಸುತ್ಕೊಂಡ್ಬಿಟ್ಟಿದ್ವಿ, ಆಮೇಲೆ ಸೂಕ್ಷ್ಮ ಶರೀರವನ್ನು ಸುತ್ಕೊಂಡ್ಬಿಟ್ಟಿದ್ವಿ, ಆಮೇಲೆ ಭೌತಿಕ ಶರೀರ ಬೇಕಲ್ಲ. ಭೌತಿಕ ಶರೀರ ಎಲ್ಲಿ ತಯಾರಾಗುತ್ತೆ ನಮ್ಗೆಲ್ಲರಿಗೂ ಗೊತ್ತು, ಅದು ಆ ಒಂದು ತಾಯಿ ಗರ್ಭದಲ್ಲಿ ತಯಾರಾಗುತ್ತೆ. ಅದು ಕೇವಲ 9 ತಿಂಗಳಲ್ಲೇ ತಯಾರಾಗುತ್ತೆ. ಈ ಈ ಶರೀರಗಳನ್ನ ಹೋಲಿಸಿದ್ರೆ ಇದು ಬಹಳ ಫಾಸ್ಟ್ ಆಗಿ ತಯಾರಾಗುತ್ತೆ. ಆಕ್ಚುಲಿ ನಮ್ಗೆ 9 ತಿಂಗಳಂದ್ರೆ ಅದೇ ಬಹಳ ದೊಡ್ಡದು. 9 ತಿಂಗಳು ಬೇಕು ಒಂದು ಮಗು ತಯಾರಾಗಿತ್ತು. 9 ತಿಂಗಳ ಅದನ್ನ ಹೊರಿಬೇಕು ತಾಯಿ ಅಂತ ನಾವು ಮಾತಾಡ್ತಾ ಇರ್ತೀವಿ. ಬಟ್ ಈ 2 ಶರೀರವನ್ನು ಹೋಲಿಸಿದ್ರೆ ಇದು ಬಹಳ ಫಾಸ್ಟ್ ಆಗುತ್ತೆ ಭೌತಿಕ ಶರೀರದ ನಿರ್ಮಾಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಭೌತಿಕ ಶರೀರ ಮಾತ್ರ ಗತ ಜನ್ಮಕ್ಕಿಂತ ಮೇಲಾಗಿರ್ಬೇಕು, ಅದು ಒಳ್ಳೆಯದಾಗಿರ್ಬೇಕು ಅಂತ ರೂಲ್ ಇಲ್ಲ. ಆ 2 ಶರೀರಗಳಲ್ಲಿ ಏನಿತ್ತು ಕಂಪಲ್ಸರಿ ಅದಕ್ಕಿಂತ ಇದು ಬೆಟರ್ ಆಗೇ ಇರುತ್ತೆ ಈ ಶರೀರ. ಬಟ್ ಇಲ್ಲಿ ಆಗಲ್ಲ, ಭೌತಿಕ ಶರೀರ ಹಾಗಲ್ಲ. ಮತ್ತೆ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ, ನಾವು ಏನು ಮಾಡಿದ್ವಿ ಗತ ಜನ್ಮದಲ್ಲಿ ಮತ್ತೆ ಏನು ಕಲಿಬೇಕು ಅನ್ಕೊಂಡಿದ್ವಿ ಈ ಜನ್ಮದಲ್ಲಿ, ಅದ್ರ ಮೇಲೆ ಈ ಜನ್ಮದಲ್ಲಿ ನೆಕ್ಸ್ಟ್ ಇವಾಗ ತಗೊಳ್ಳೋ ಜನ್ಮದಲ್ಲಿ ಯಾವ ಲಕ್ಷಣಗಳನ್ನ ನಾವು ಕಲಿಬೇಕು, ಅದ್ರ ಮೇಲೆ ನಮ್ಮ ಶರೀರವನ್ನು ನಾವು ಡಿಪೆಂಡ್ ಆಗಿ ತಂದ್ಕೊಂತೀವಿ. ಇವಾಗ ನಾವು ಮುಂಚೆ ತಿನ್ಕೊಂಡಿದ್ವಲ್ಲ, ಒಬ್ಬರಿಗೆ ಹಾನಿ ಕೆಟ್ಟದ್ ಮಾಡಿದ್ರೆ ಅಂತ ಒಂದು ವ್ಯಥೆಯನ್ನು ಅನುಭವಿಸೋಗೋಸ್ಕರ ಆ ಒಂದು ಆರ್ಗನ್ನೇ ನಾವು ತಂದ್ಕೊಂಡ್ ಬರಂಗಿಲ್ಲ. ಕಣ್ಣಿಲ್ಲ ಅಂದ್ರೆ ಕಣ್ಣೇ ಇರೋದಿಲ್ಲ, ಕಣ್ಣಿಗೆ ಯಾರಿಗಾದ್ರೂ ಕಣ್ಣು ತೆಗ್ದ್ಬಿಟ್ರೆ ನಮ್ಗೆ ಕಣ್ಣು ಬರೋದಿಲ್ಲ. ಆ ತರ ನಾವು ನಿರ್ಣಯ ಮಾಡ್ಕೊಂತೀವಿ. ಆದ್ರೆ ಫಸ್ಟ್ ಈ ಲಿಸ್ಟ್ ಇರುತ್ತೆ, ದೊಡ್ಡ ಲಿಸ್ಟ್ ಇರುತ್ತೆ. ಅದ್ರ ಪ್ರಕಾರ ಲಿಸ್ಟ್ ಔಟ್ ಎಲ್ಲ ಮಾಡ್ಕೊಂಡು ಫೈನಲೈಸ್ ಮಾಡ್ಕೋಬೇಕು. ಫಸ್ಟ್ ಆ ಒಂದು ಲಿಸ್ಟ್ ನಲ್ಲಿ ಏನ್ ಬರುತ್ತೆ, ವ್ಯಕ್ತಿತ್ವ ಅನ್ನೋದು ಬರುತ್ತೆ. ವ್ಯಕ್ತಿತ್ವವನ್ನು ಫಸ್ಟ್ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು, ಅದರಲ್ಲಿ ಯಾವ ತರ ಚೇಂಜಸ್ ಅನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಜನ್ಮದಲ್ಲಿ ಪ್ರತಿಯೊಂದು ಜನ್ಮದಲ್ಲಿ ವ್ಯಕ್ತಿತ್ವವನ್ನು ಈ ಆತ್ಮ ಅನ್ನೋದು ಬೆಳೆಸ್ಕೊಂತ ಹೋಗ್ಬೇಕು. ಅದು ಫಸ್ಟ್ ಮೇನ್ ಅದರದ ಮೋಟೋ ಏನು ಅಂತಂದ್ರೆ, ತನ್ನ ವ್ಯಕ್ತಿತ್ವವನ್ನು ಪ್ರತಿ ಜನ್ಮದಲ್ಲಿ ಇನ್ನೂ ಹೆಚ್ಚಿನ ಸ್ಥಿತಿಗೆ ತಂದ್ಕೋಬೇಕು. ಅದಕ್ಕಾಗಿ ವ್ಯಕ್ತಿತ್ವ ಬಗ್ಗೆ ಫಸ್ಟ್ ಆಲೋಚನೆ ಮಾಡುತ್ತೆ ಅದು.
ಆ ವ್ಯಕ್ತಿತ್ವದಲ್ಲಿ ಎಂತ ಚೇಂಜಸ್ ಅನ್ನು ತಂದ್ಕೋಬೇಕು ಅಂತಂದಾಗ ಫಸ್ಟ್ ನಿರ್ಣಯ ಆಗುವ ವಿಷಯಗಳಲ್ಲಿ ಫಸ್ಟ್ ಬರೋದು ಆ ಜೀವಿ ಆ ಒಂದು ಮನುಷ್ಯ ಯಾವ ಜಾತಿನಲ್ಲಿ ಹುಟ್ಟಬೇಕು ಅನ್ನೋದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳುತ್ತೆ. ಅದು ಯಾವ ಜಾತಿ ಅಂತಂದ್ರೆ ಇಲ್ಲಿ ಅಂದ್ರೆ ಒಂದು ಬ್ರಿಟಿಷರ್ ಆಗಿ ಹುಟ್ಟಬೇಕಾ, ಇಂಡಿಯನ್ ಆಗಿ ಹುಟ್ಟಬೇಕಾ, ಪಾಕಿಸ್ತಾನಿ ಆಗಿ ಹುಟ್ಟಬೇಕಾ, ಇಲ್ಲಾಂದ್ರೆ ನೇಪಾಳಿ ಆಗಿ ಹುಟ್ಟಬೇಕಾ, ಒಂದು ರಷ್ಯನ್ ಆಗಿ ಹುಟ್ಟಬೇಕಾ, ಇಲ್ಲಾಂದ್ರೆ ಜಪಾನೀಸ್ ಆಗಿ ಹುಟ್ಟಬೇಕಾ. ಈ ಜಾತಿ ಮೇನ್ ಯಾಕೆ ಅಂತಂದ್ರೆ ಪ್ರತಿಯೊಂದು ಜಾತಿಗೆ ಒಂದು ಪ್ರತ್ಯೇಕವಾದ ಲಕ್ಷಣಗಳಿರುತ್ತೆ. ಆ ಲಕ್ಷಣಗಳನ್ನು ಕಲಿಬೇಕ ಅವ್ರು ಕಲಿಬೇಕು. ಕಲ್ತ್ರೆ ಮಾತ್ರ ಅದರಲ್ಲಿ ಉನ್ನತಿ ಅನ್ನೋದು ಬರುತ್ತೆ, ಬೆಳವಣಿಗೆ ಬರುತ್ತೆ, ವ್ಯಕ್ತಿತ್ವ ಅನ್ನೋದು ಚೇಂಜ್ ಆಗುತ್ತೆ. ಒಳ್ಳೆ ಲಕ್ಷಣಗಳು ಕಲ್ತಾಗ ಮಾತ್ರನೇ ಒಳ್ಳೆ ವ್ಯಕ್ತಿತ್ವ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತಲ್ಲ. ಈಗ ಎಕ್ಸಾಂಪಲ್ ತಗೊಂಡ್ರೆ ಬ್ರಿಟಿಷ್, ಇವಾಗ ಈ ಪೀಟರ್ ಅವರು ಬ್ರಿಟಿಷರ್. ನಿಂದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡು. ನೀನು ಒಂದು ಬ್ರಿಟಿಷ್ ವ್ಯಕ್ತಿ, ಬ್ರಿಟಿಷ್ ದೇಶದಲ್ಲಿ ಹುಟ್ಟಿದ ವ್ಯಕ್ತಿ ನೀನು. ನಿಮ್ಮ ಬ್ರಿಟಿಷ್ ಜಾತಿಗೆ ಒಂದು ವಿಲಕ್ಷಣವಾದ ಲಕ್ಷಣಗಳಿರುತ್ತೆ, ಒಂದು ಸ್ಪೆಸಿಫಿಕ್ ಲಕ್ಷಣಗಳಿರುತ್ತೆ. ಅದು ಏನು ಅಂತಂದ್ರೆ ವಿಧಿ ನಿರ್ವಹಣಕ್ಕೆ ಅಂಕಿತವಾಗಿರೋದು ನಿಮ್ಮ ಲಕ್ಷಣ. ವಿಧಿ ನಿರ್ವಹಣೆಗೆ ಅಂಕಿತವಾಗಿರೋದು ಅವ್ರ ಲಕ್ಷಣ ಅಂತ ಬ್ರಿಟಿಷರ್ಸ್. ಸೊ ಅದಕ್ಕಾಗಿ ಅದು ಕಲಿಬೇಕಂತ ನೀನು ಈ ಒಂದು ಬ್ರಿಟಿಷರ್ ಆಗಿ ಹುಟ್ಟಿದೀಯ. ಅದೇ ತರ ಇವಾಗ ನಾವು ಈ ಜರ್ಮನ್ಸ್ ನೋಡಿದ್ರೆ, ಜರ್ಮನಿನಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದ್ರು ಕೂಡ ಪ್ರತಿ ಒಬ್ಬರು ಎಷ್ಟು ಟ್ಯಾಲೆಂಟೆಡ್ ಆಗಿರ್ತಾರ, ಪ್ರತಿಯೊಬ್ಬರು ಎಷ್ಟು ವರ್ಕ್ ಮಾಡ್ತಾರೆ ಅಂತಂದ್ರೆ ಅವ್ರ ಸ್ಥಾಯಿಗೆ ಮಿಂಚ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಯಾರು ವೇಸ್ಟ್ ಕ್ಯಾಂಡಿಡೇಟೇ ಇರಂಗಿಲ್ಲ, ಫಾಲ್ತು ಯಾರು ತಿರುಗದೇ ಇಲ್ಲ. ಯಾರ್ ಕೆಲಸದಾಗ ಅವ್ರು ಬ್ಯುಸಿ ಇರ್ತಾರೆ. ಪ್ರತಿ ಒಬ್ಬರು ಒಂದು ವಿಷಯನ ಕಂಡಿಡಿತಾರೆ, ಅಲ್ಲಿ ಹೊಸದನ್ನು ಕಂಡಿಡಿತಾ ಇರ್ತಾರೆ. ಅಲ್ಲಿ ಪರಿಶೋಧನೆ ಮಾಡಿ ಪ್ರತಿ ಒಬ್ಬರು ಕೆಲಸದಲ್ಲಿ ಅಷ್ಟು ಹವರ್ಸ್ ವರ್ಕ್ ಮಾಡ್ತಾರೆ ಅಲ್ಲಿ. ಅಂದ್ರೆ ಒಂದು ಕೆಲಸ ಮಾಡುವ ತತ್ವ, ಒಂದು ಕಂಡು ಹಿಡಿಬೇಕು ಅನ್ನುವ ಹಂಬಲ ಆ ಒಂದು ಜನರಲ್ಲಿ ಇರ್ತದೆ. ಆ ತರ ಒಂದೊಂದು ಪ್ಲೇಸ್, ಒಂದೊಂದು ದೇಶದಲ್ಲಿರುವ ಮನುಷ್ಯರಿಗೆ ಒಂದೊಂದು ಲಕ್ಷಣ ಸ್ಪೆಸಿಫಿಕ್ ಆಗಿ ಅವ್ರ ಬ್ಲಡ್ ನಲ್ಲೇ ಬಂದ್ಬಿಡುತ್ತೆ. ಅದು ಅವ್ರ ಜೀನ್ಸ್ ನಲ್ಲೇ ಬಂದ್ಬಿಡುತ್ತೆ. ಅದು ಕಲಿಬೇಕಂದ್ರೆ ಆತ್ಮ ಫಸ್ಟ್ ಡಿಸೈಡ್ ಮಾಡ್ತದೆ, ನನ್ಗೆ ಈ ಲಕ್ಷಣ ಬೇಕಪ್ಪ. ಮೇಲಿಂದ ನೋಡುತ್ತೆ, ನನ್ಗೆ ಈ ಸಾರಿ ಈ ಜನ್ಮದಲ್ಲಿ ಈ ಲಕ್ಷಣ ನಂಗೆ ಕಲಿಲೇಬೇಕು ಅಂದ್ರೆ ಆ ಜಾತಿನಲ್ಲಿ ನಾನು ಹೋಗ್ಬಿಡ್ತೀನಿ, ಆ ದೇಶದಲ್ಲಿ ನಾನು ಹೋಗಿಡ್ತೀನಿ ಅಂದ್ರೆ ಫಸ್ಟ್ ಅದು ಡಿಸೈಡ್ ಮಾಡ್ಕೊಳ್ಳುತ್ತೆ, ಆ ಜಾತಿಯನ್ನು ಡಿಸೈಡ್ ಮಾಡ್ಕೊಳ್ಳಿ. ಒಂದು ಜನ್ಮದಲ್ಲಿ ಆಕ್ಚುಲಿ ನನ್ಗೆ ಕಷ್ಟವನ್ನು ಎದುರ್ಕೊಂಬ ಧೈರ್ಯ ಇಲ್ಲ ಅಂತ ಅನ್ಕೊಳ್ರಿ. ಆ ಧೈರ್ಯನೇ ಇಲ್ಲ, ನಾನು ಹೇಡಿಯಾಗಿದ್ದೀನಿ, ನಾನು ಹೇಡಿತನದಿಂದ ಆ ಒಂದು ಕಷ್ಟಗಳಿಂದ ಬಿಟ್ಟು ಓಡೋಗ್ಬಿಟ್ಟಿನಿ, ಇಲ್ಲಾಂದ್ರೆ ನಾನು ಆತ್ಮಹತ್ಯೆನೆ ಮಾಡ್ಕೊಂಡಿದ್ದೀನಿ ಅನ್ಕೊಂಡ್ರಿ. ಇವಾಗ ನೆಕ್ಸ್ಟ್ ಏನ್ ಕಲಿಬೇಕು? ಅದು ಧೈರ್ಯವನ್ನು ಕಲಿಬೇಕು. ಆ ಧೈರ್ಯ ಯಾರ ಹತ್ರ ಜಾಸ್ತಿ ಇರುತ್ತೋ ಆ ಜಾತಿನಲ್ಲಿ ಹುಟ್ಟುತ್ತೆ. ಆ ತರ ಹುಟ್ಟಿದ ಮೇಲೆ ಅವ್ರು ಸಣ್ಣವರಿದ್ದಾಗಿಂದು ಲಾಸ್ಟ್ ಮುದಿಯವರಾಗವರೆಗೆ ಅದು ಕಂಪಲ್ಸರಿ ಆ ಲಕ್ಷಣ ಬಂದೇ ಬಿಡುತ್ತೆ. ಆ ವ್ಯಕ್ತಿತ್ವದಲ್ಲಿ ನಿಸ್ಸಂದೇಹವಾಗಿ ಆ ಲಕ್ಷಣ ಅನ್ನೋದು ಅವ್ರನಲ್ಲಿ ಎಂಟರ್ ಆಗ್ಬಿಡುತ್ತೆ. ಇನ್ನು ಅದು ಕಲ್ತಂಗನೆ ಅಲ್ಲ. ಆಮೇಲೆ ಆ ಜಾತಿ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಆ ಜಾತಿನಲ್ಲಿ ಮತ್ತೆ ಎಷ್ಟೋ ಕುಟುಂಬಗಳಿರ್ತಲ್ಲ, ಸಾವಿರಾರು ಕುಟುಂಬ. ಅದರಲ್ಲಿ ಎಷ್ಟು ಕುಟುಂಬಗಳು ಈ ಒಂದು ವ್ಯಕ್ತಿಗೆ ಅನುಕೂಲವಾಗಿರುವ ಕುಟುಂಬಗಳಿದೆ ಅಂತ ವಾತಾವರಣ ಯಾವ ಕುಟುಂಬದಲ್ಲಿದೆ, ನಾನು ಬೆಳೆಯಕ್ಕ ತಕ್ಕ ವಾತಾವರಣ, ನನ್ಗೆ ಸೂಟ್ ಆಗ ವಾತಾವರಣ ಎಂತ ಕುಟುಂಬಗಳು ಯಾವ ಕುಟುಂಬಗಳಿದೆ ಅಲ್ಲಿ ಇದೆ ಅಂತ ನೋಡಿದ್ರೆ ಡಜನ್ಸ್ ಕುಟುಂಬಗಳ ಅಂತ ವಾತಾವರಣ ಇರೋದು ಸಿಗುತ್ತಂತೆ. ಅಂದ್ರೆ ಒಂದು 20-30 ಕುಟುಂಬಗಳು ಅಲ್ಲಿ ಗೊತ್ತಾಗುತ್ತೆ, ಈ ಕುಟುಂಬದಲ್ಲಿ ಹುಟ್ಟಿದ್ರೆ ನಿಂಗ ಸಪೋರ್ಟ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಕೆಲವು ಕುಟುಂಬಗಳು ಹೆಂಗಿರುತ್ತೆ ಅಂತಂದ್ರೆ ಇವರೇ ಕೇಪಬಲ್ ಇರಂಗಿಲ್ಲ ಅಂತ ಕುಟುಂಬಗಳಲ್ಲಿ ಜನ್ಮ ತಗೊಳಕ್ಕೆ, ಇವ್ರಿಗಿನ್ನು ಅಷ್ಟು ಕೇಪಬಿಲಿಟಿ ಇರಂಗಿಲ್ಲ, ಅರ್ಹತೆ ಇರಂಗಿಲ್ಲ ಅಂತವ್ ಸ್ವಲ್ಪ ಬಿಟ್ಟು ಬಿಡ್ಬೇಕಾಗುತ್ತೆ. ಆಮೇಲೆ ಎಷ್ಟೋ ಫ್ಯಾಕ್ಟರ್ಸ್ ನೋಡ್ಬೇಕಾಗುತ್ತೆ ಅವರು. ಇನ್ನು ಏನು ನೋಡ್ತಾರೆ ಅಂತಂದ್ರೆ ಕರ್ಮ, ಈ ಸಂಬಂಧಗಳು ಯಾರ ಜೊತೆ ಇದೆ, ಗತ ಜನ್ಮಗಳಲ್ಲಿ ಕರ್ಮ ಸಂಬಂಧಗಳು ಏರ್ಪಡಿಸ್ಕೊಂಡಿರ್ತಾರೆ. ಕಾರ್ಮಿಕ್ ಬಾಂಡ್ಸ್ ಅಂತಾರ ಅವನ್ನ. ಕಾರ್ಮಿಕ್ ಬಾಂಡ್ಸ್ ಇರುತ್ತಲ್ಲ, ಇವಾಗ ನಾನು ಈ ಜನ್ಮದಲ್ಲಿ ಈ ಒಂದು ಇಲ್ಲೂರ್ ಫ್ಯಾಮಿಲಿನಲ್ಲಿ ಸೊಸೆಯಾಗಿ ಬಂದಿದ್ದೀನಿ. ಸೊ ನನಗೆ ಯಾರ ಜೊತೆ ಕಾಂಟ್ಯಾಕ್ಟ್ ಆಯ್ತು,
ನನ್ನ ಅತ್ತೆ ಮಾಮ, ನನ್ನ ನನ್ನ ಮಕ್ಕಳು, ನನ್ನ ಗಂಡ, ನಮ್ಮ ಒಂದು ವಾರ್ಗಿತ್ಯರು, ಮತ್ತೆ ಆ ಹೆಣ್ಮಕ್ಕಳು, ಇವ್ರ ಜೊತೆ ಮತ್ತೆ ಆ ಎಲ್ಲ ಮೈದಂದರು, ಇವ್ರ ಜೊತೆ ನಂಗೆ ಕಾರ್ಮಿಕ್ ಬಾಂಡ್ ಆಟೋಮೆಟಿಕ್ ಬಂತು. ಮತ್ತೆ ಈ ಜನ್ಮದಲ್ಲಿ ನಾನು ಅವ್ರಿಗೆ ಏನೋ ಒಂದು ಹರ್ಟ್ ಮಾಡಿದೀನಿ ಅಂತ ಅನ್ಕೊಳ್ರಿ, ನಾನು ನೋವು ಕೊಟ್ಟಿದ್ದೀನಿ, ಇಲ್ಲಾಂದ್ರೆ ಮೋಸ ಮಾಡಿದೀನಿ, ದುಡ್ಡು ತಗೊಂಡು ಮತ್ತೆ ನಾನು ವಾಪಸ್ ಕೊಡ್ಲಿಲ್ಲ, ನಾನ್ ಸತ್ತೋಗ್ಬಿಟ್ಟೆ. ನೆಕ್ಸ್ಟ್ ಜನ್ಮದಲ್ಲಿ ಅದು ತೀರ್ಸ್ಕೋಬೇಕಂದ್ರೆ ಮತ್ತೆ ಅಂತ ವ್ಯಕ್ತಿ ಎಲ್ಲಿದಾನೋ ಅದನ್ನ ನೋಡಿ ನಾನು ಹುಟ್ಟಬೇಕಾಗುತ್ತೆ, ಅದು ಕ್ಲಿಯರ್ ಮಾಡ್ಕೋಬೇಕಲ್ವಾ. ಆ ತರ ಕಾರ್ಮಿಕ್ ಬಾಂಡ್ಸ್ ಇಷ್ಟು ಸಂಕ್ಲಿಷ್ಟವಾದದ್ದು ಅಂತಂದ್ರೆ, ಅಷ್ಟು ಕಾರ್ಮಿಕ್ ಬಾಂಡ್ಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಬಂದ್ಮೇಲೆ. ಸೊ ಇದ್ರ ಯಾವ ತರ ಮಾಡ್ಕೊಂಡಿರ್ತೀವಿ, ಒಂದು ಪ್ರೀತಿಯಿಂದ ಕೂಡ ಕಾರ್ಮಿಕ್ ಬಾಂಡ್ ಕ್ರಿಯೇಟ್ ಮಾಡ್ಕೊಂತೀವಿ, ಮತ್ತೆ ದ್ವೇಷದಿಂದ, ಈ ಮದುವೆದಿಂದ, ಮತ್ತೆ ನಾವು ಪೇರೆಂಟ್ಸ್ ಆಗ್ತೀವಿ ಅದರಿಂದ ಮಕ್ಕಳ ಜೊತೆ ಮಾಡ್ಕೊಂತೀವಿ. ಇನ್ನ ಸ್ವಲ್ಪ ಜನ ಅಕ್ರಮ ಸಂತಾನಕ್ಕೆ ತಂದೆಯಾಗಿ ಅದು ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೊಂತಾರೆ ಅವರು, ಅದೊಂದು. ಮತ್ತೆ ಕಷ್ಟಗಳಲ್ಲಿ ಇರುವ ಒಂದು ಹೆಣ್ಣು ಮಗಳಿಗೆ ಯಾವಾಗ ಸಹಾಯ ಮಾಡ್ಲಾರ್ದ ಅವ್ರನ್ನ ಅದೇ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಈ ತರ ಡಿಫ್ರೆಂಟ್ ಕೆಲ್ಸಗಳು ಮಾಡಿ ಒಂದು ಆತ್ಮ ಆ ಒಂದು ಜನ್ಮದಲ್ಲಿ ಎಷ್ಟೋ ಕಾರ್ಮಿಕ್ ಬಾಂಡ್ಸ್, ಕರ್ಮ ಸಂಬಂಧಗಳು ಸೃಷ್ಟಿ ಮಾಡ್ಕೊಳ್ಳುತ್ತೆ. ಅದನ್ನ ಕಳಿಬೇಕು ಅಂತಂದ್ರೆ ಮತ್ತೆ ಆ ಕಾರ್ಮಿಕ್ ಬಾಂಡ್ಸ್ ಯಾರ್ ಜೊತೆ ಇದಾವ ಅವರೆಲ್ಲ ಇರುವ ಆ ಫ್ಯಾಮಿಲಿನಲ್ಲಿ ಜಾಸ್ತಿ ಜನ ಆ ಫ್ಯಾಮಿಲಿನಲ್ಲಿ ಇರ್ಬೇಕು ಅಂತ ಫ್ಯಾಮಿಲಿಯನ್ನೇ ಚೂಸ್ ಮಾಡ್ಕೊಂಡ್ ಬರುತ್ತೆ. ಮತ್ತೆ ಅದಕ್ಕಾಗಿ ಜಾಸ್ತಿ ಆ ಪೂರ್ವಿಕರಾಗ್ಲಿ ಮತ್ತೆ ಅದೇ ಫ್ಯಾಮಿಲಿನಲ್ಲಿ ಹುಟ್ಟು ಬರ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಕಾರ್ಮಿಕ್ ಬಾಂಡ್ಸ್ ಇರ್ತಾವ ಅವ್ರಿಗೆ, ಅದನ್ನ ಕ್ಲಿಯರ್ ಮಾಡ್ಕೊಬೋದು ಅವ್ರದೇ ಬಾಧ್ಯತೆ, ಅದಕ್ಕೆ ಮತ್ತೆ ಹುಟ್ಟಿ ಬರ್ತಾರ ಅಂತ ಫ್ಯಾಮಿಲಿಯನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಫ್ಯಾಕ್ಟರ್ ಏನ್ ಬರುತ್ತೆ, ವಂಶ ಪಾರಂಪರ್ಯತ ಅನ್ನೋದು ನಿರ್ಣಯ ಮಾಡಬೇಕಾಗಿರುವ ಇನ್ನೊಂದು ಅಂಶ ವಂಶ ಪಾರಂಪರ್ಯತೆ. ಇನ್ನೊಂದು ಅವ್ರು ಆರೋಗ್ಯವಾಗಿರ್ಬೇಕಾ, ಇಲ್ಲಾಂದ್ರೆ ಅನಾರೋಗ್ಯದಿಂದ ಒಂದು ನೋವನ್ನು ತಗೋಬೇಕಾ, ಮತ್ತೆ ನೋಡಕ್ಕೆ ಅಂದವಾಗಿರ್ಬೇಕಾ, ನಾರ್ಮಲ್ ಆಗಿರ್ಬೇಕಾ, ಅಸಹ್ಯವಾಗಿರ್ಬೇಕಾ, ಎಲ್ಲಾನು ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಆತ್ಮ. ಮತ್ತೆ ತಿಳುವಳಿಕೆ ಎಷ್ಟಿರ್ಬೇಕು ಅದೆಲ್ಲ ಡಿಸೈಡ್ ಮಾಡ್ಕೋಬೇಕು. ಆಮೇಲೆ ಈ ಒಂದು ತಂದೆ ತಾಯಿಗಳನ್ನ ಡಿಸೈಡ್ ಮಾಡ್ಕೊಳ್ಳುತ್ತೆ. ತಂದೆ ತಾಯಿಯರು ವ್ಯಕ್ತಿಗತವಾಗಿ ಅವರಿಗೆ ಸಪೋರ್ಟ್ ಕೊಡ್ತಾರೋ ಇಲ್ವಾ, ಇಲ್ಲಾಂದ್ರೆ ಅವ್ರ ನೇಚರ್ಗೆ ಅವ್ರು ಸೆಟ್ ಆಗ್ತಾರೋ ಇಲ್ವಾ ಅದು ನೋಡ್ಕೋಬೇಕು. ಅವ್ರ ತತ್ವ ಹೇಗಿದೆ, ಅವರ ವೈವಾಹಿಕ ಜೀವನ ಅವ್ರಿಗೆ ಸೆಟ್ ಆಗುತ್ತೋ ಇಲ್ಲೋ, ಬರುವ ಆತ್ಮಗೆ ಸೆಟ್ ಆಗುತ್ತೋ ಇಲ್ಲ ಅದು ಕೂಡ ನೋಡ್ಕೊಳ್ಳುತ್ತಂತ ಆತ್ಮ. ಅಂದ್ರೆ ಇವ್ರದೇನ್ ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಯಾವದ್ದು ಆ ವೈವಾಹಿಕ ಜೀವನ ಯಾವ ತರ ನಡೀತಾ ಇದೆ ಅದು ನನ್ಗೆ ಸೂಟ್ ಆಗುತ್ತಾ ಇಲ್ವಾ, ಮತ್ತೆ ಮಾತೃತ್ವ ಹೊಂದ್ಬೇಕು ಅಂತ ಹಂಬಲದಿಂದ ಯಾರು ಮಗುವನ್ನು ಪಡಿತಾರೋ ಅಂತ ತಾಯಿ ಬೇಕಾ, ಅಂತ ತಾಯಿ ಆದ್ರೆ ಚೆನ್ನಾಗಿ ನೋಡ್ಕೊಂತಾಳೆ, ಚೆನ್ನಾಗಿ ಪ್ರೀತಿ ಕೊಡ್ತಾಳೆ, ಎಲ್ಲಾ ಅರೇಂಜ್ಮೆಂಟ್ಸ್ ಮಾಡಿ ಎಲ್ಲಾ ಚೆನ್ನಾಗಿ ನೋಡ್ಕೊಂತಾಳೆ ಮಗುವನ್ನು, ಅದು ಕೂಡ ನೋಡ್ತಾರೆ ಅಂತೆ. ಮತ್ತೆ ಪ್ರೋತ್ಸಾಹ ಕೊಡುವ ಪೇರೆಂಟ್ಸ್ ಇದಾರಾ, ಇಲ್ಲಾಂದ್ರೆ ಇವಾಗ ಸ್ವಲ್ಪ ಜನ ಪೇರೆಂಟ್ಸ್ ಬಹಳ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಎಂಕರೇಜ್ ಮಾಡ್ತಾರೆ. ಎಲ್ಲದಕ್ಕ ನಾನು ಇದು ಕಲಿಬೇಕು ಅನ್ಕೊಂತಾ ಇದ್ದೀನಿ ಅಂದ್ರೆ ಓಕೆ ಸರಿ ಕಲಿ, ನಾನು ದಿನಾಲ್ ಬಿಟ್ಟು ಬರ್ತೀನಿ, ಕರ್ಕೊಂಡ್ ಬರ್ತೀನಿ ಅಂತಾರೆ. ಸ್ವಲ್ಪ ಜನ ಓಕೆ ದುಡ್ಡು ಕೊಡ್ತೀನಿ, ಅದಕ್ ತಕ್ಕಂಗ ಫೀಸ್ ಪೇ ಮಾಡ್ತೀನಿ ಅಂತ ಜಾಯಿನ್ ಮಾಡ್ತಾರೆ. ಸ್ವಲ್ಪ ಜನ ಹೆಂಗಿರ್ತಾರೆ ಅಂತಂದ್ರೆ ಅವ್ರ ಇಷ್ಟಗಳನ್ನು ನಾವು ಹಿಡ್ಸ್ಕೊಳ್ಳಲಾರ್ದೆ ಮಕ್ಕಳದು ಅವರು ಮಕ್ಕಳು ದೊಡ್ಡವ್ರು ಆಗಿದ್ಮೇಲೆ ಕೂಡ ಅವ್ರ ಮೇಲೆ ಡಾಮಿನೇಷನ್ ಮಾಡ್ತಾ ಇರ್ತಾರೆ, ಒಂದು ಅವ್ರನ್ನ ಅಜಮಾಯಿಷಿ ಮಾಡ್ತಾ ಇರ್ತಾರೆ, ಅವ್ರ ಮೇಲೆ ಡಾಮಿನೇಟ್ ಮಾಡ್ತಾ ಇರ್ತಾರೆ, ಅವ್ರದ್ದೇ ನಡಿಬೇಕು ಅಂತ ಹಕ್ಕನ್ನು ಚಲಾಯಿಸ್ತಾ ಇರ್ತಾರೆ. ಅವ್ರ ಇಷ್ಟಗಳಿಗೆ ಅವರು ಬೆಲೆ ಕೊಡೋದಿಲ್ಲ, ಕೇಳೋದಿಲ್ಲ ಮಾತು. ನೀನ್ ಹಿಂಗಿರ್ಬೇಕಂದ್ರೆ ಹಿಂಗೆ ಇರ್ಬೇಕು, ಈ ಬಟ್ಟೆ ಹಾಕೋಬೇಕಂದ್ರೆ ಇದೇ ಹಾಕೋಬೇಕು, ಇದೇ ಓದ್ಬೇಕಂದ್ರೆ ಇದೇ ಓದ್ಬೇಕು, ಇದೇ MBBS ಮಾಡ್ಬೇಕು, ನೀನ್ ಇಂಜಿನಿಯರಿಂಗ್ ಮಾಡ್ಬಾರ್ದು, ಇದೆಲ್ಲ ಫೋರ್ಸ್ ಮಾಡ್ತಾ ಇರ್ತಾರೆ. ತಮ್ಮ ಇಷ್ಟಗಳನ್ನ ಅವ್ರ ಮೇಲೆ ಫೋರ್ಸ್ ಮಾಡ್ತಾರೆ, ಅವರಿಗೆ ಅವಕಾಶ ಕೊಡೋದಿಲ್ಲ. ಆದ್ರೆ ಅಂತ ಪೇರೆಂಟ್ಸ್ ಕೊಡ್ಬೇಕಾ, ಇಂಥ ಪೇರೆಂಟ್ಸ್ ಕೊಡ್ಬೇಕಾ, ಅದು ಕೂಡ ಇವರು ಡಿಸೈಡ್ ಮಾಡ್ಕೊಂತಾರೆ. ಸಹನೆ ಇರುವ ಪೇರೆಂಟ್ಸ್ಗೆ ಹುಟ್ಟಬೇಕಾ, ಸಹನೆ ಇರ್ಲಾರ್ದವ್ರ ಹತ್ರ ಹುಟ್ಟಬೇಕಾ, ಸಹನೆ ಅದು ಕೂಡ ಚೂಸ್ ಮಾಡ್ಕೊಂಡು ಸಹನೆ ಇರ್ಲಾರ್ದವ್ರ ಹತ್ರ ಕೂಡ ಬೇಕಂತ ಬಂದು ಹುಟ್ಟವ್ರು ಕೂಡ ಅದಾರೆ. ಯಾಕಂದ್ರೆ ಇವ್ರ ಸಹನೆ ಕಲಿಬೇಕು, ಅವಾಗ ಅವ್ರಿಗೆ ಸಹನೆ ಇಲ್ಲ ಅಂದ್ರೆ ಇವ್ರು ಕಲಿಬೇಕಾಗುತ್ತೆ ಸಹನೆ ಅನ್ನೋದು. ಕಲಿಬೇಕು ಅಂದ್ರೆ ಆ ತರ ಚೂಸ್ ಮಾಡ್ಕೊಂಡು ಬರ್ತಾರೆ.
ಸೊ ಈ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ಮೇಲೆ, ಇಷ್ಟೆಲ್ಲ ಫ್ಯಾಕ್ಟರ್ಸ್ ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಜನ್ಮಕ್ಕೆ ತಗ್ಗ ಲಗ್ನವನ್ನು ನಿರ್ಣಯಿಸ್ಕೊಂತಾರಂತೆ. ಯಾವ ಮುಹೂರ್ತನಲ್ಲಿ ಹುಟ್ಟಬೇಕು ಅನ್ನುವ ಒಂದು ಟೈಮ್ ಅನ್ನು ಕೂಡ ಅವರು ಡಿಸೈಡ್ ಮಾಡ್ಕೊಂತಾರೆ. ಆದ್ರೆ ಒಂದು ಜನ್ಮದಲ್ಲಿ ಇವಾಗ ಒಂದು ಒಂದು ಲೋ ಫ್ಯಾಮಿಲಿನಲ್ಲಿ ಹುಟ್ಟಿದ್ದಾರೆ, ಆ ಒಂದು ದುಡ್ಡೇ ಇಲ್ಲ ಅವ್ರ ಹತ್ರ, ಬಹಳ ಫೈನಾನ್ಷಿಯಲಿ ಪೂರ್ ಇದ್ದಾರೆ ಅವರು. ಅಂತ ಫ್ಯಾಮಿಲಿನಲ್ಲಿ ಹುಟ್ಟಿ ಅವರು ಕಷ್ಟಪಟ್ಟು ಬರುವ ಆಟಂಕಗಳನ್ನೆಲ್ಲ ಮೀರ್ಸಿ ಅವ್ರು ದೇಶಾಧಿನೇತ ಆಗಿದಾರ ಅಂತ ಅನ್ಕೊಳ್ರಿ. ಅಂದ್ರೆ ಎಷ್ಟು ಕಷ್ಟ ಅದು, ಎಷ್ಟು ಗಟ್ಸ್ ಬೇಕು, ಎಷ್ಟು ಧೈರ್ಯ ಬೇಕು, ಎಷ್ಟು ಸಾಹಸ ಬೇಕು, ಎಷ್ಟು ಒಂದು ಡಿಟರ್ಮಿನೇಷನ್ ಬೇಕು, ಪಟ್ಟು ಇರ್ಬೇಕು, ನಾನು ಇದು ಸಾಧಿಸ್ಬೇಕು ಅಂತ ಆಗಿದಾರೆ ಅನ್ಕೊಳ್ರಿ. ಅಂತ ಅವರು ನೆಕ್ಸ್ಟ್ ಜನ್ಮದಲ್ಲಿ ಎಂತ ಫ್ಯಾಮಿಲಿನಲ್ಲಿ ಹುಟ್ತಾರೆ ಅಂತಂದ್ರೆ, ಉನ್ನತವಾದ ಸಿದ್ಧಾಂತಗಳಿರುವ ಫ್ಯಾಮಿಲಿನಲ್ಲಿ, ಚೆನ್ನಾಗಿರುವ ವಾತಾವರಣದಲ್ಲಿ ಅವರು ಹುಟ್ಟುವ ಅವಕಾಶ, ಎಲ್ಲಾ ತರಹದ ಅವಕಾಶಗಳು ಅವ್ರಿಗೆ ಇರುತ್ತೆ. ಯಾಕಂದ್ರೆ ಅಲ್ಲಿ ಸ್ಟ್ರಗಲ್ ಮಾಡ್ಬೇಕಾಗಿರುವ ಕೆಲಸ ಇಲ್ಲ. ಆಲ್ರೆಡಿ ಆ ಸ್ಟ್ರಗಲ್ ಮಾಡಿ ಅವರು ಹೋಗಿ ಆ ಧೈರ್ಯ ಅವೆಲ್ಲ ಲಾಸ್ಟ್ ಜನ್ಮದಲ್ಲಿ ಕಲ್ತು ಬಿಟ್ಟಾರೆ. ಈ ಜನ್ಮದಲ್ಲಿ ಮತ್ತೆ ಕಲಿಯೋದ್ ಬೇಕಿಲ್ಲ. ಅದಕ್ಕೆ ಎಲ್ಲ ಅವ್ರಿಗೆ ಆರಾಮಿರೋ ವಾತಾವರಣದಲ್ಲಿ ಬಂದು ಹುಟ್ಟು ಬೀಳ್ಬೋದು. ಆ ಒಂದು ಅರ್ಹತೆಯನ್ನ ಅವ್ರು ಸಂಪಾದನೆ ಮಾಡ್ಕೊಳ್ತಾರೆ. ಆಮೇಲೆ ನೆಕ್ಸ್ಟ್ ಒಂದು ದೊಡ್ಡ ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ. ಏನು ಅಂತಂದ್ರೆ, ಒಂದು ಮಕ್ಕಳ ಬೆಳವಣಿಗೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಈ ಟಾಪಿಕ್ ಆ ಮಕ್ಕಳನ್ನ ಯಾವ ತರ ಬೆಳೆಸ್ಬೇಕು ಅನ್ನೋದು ಆ ಪೇರೆಂಟ್ಸ್ಗೆ ಗೊತ್ತಾಗ್ಬೇಕು. ಅದು ಪ್ರತಿಯೊಬ್ಬರು ತಿಳ್ಕೋಬೇಕಾಗಿರುವ ಅಂಶ. ಯಾಕೆಂತಂದ್ರೆ, ಉನ್ನತ ಆತ್ಮಗಳು ಈ ತರ ಸರ್ಚ್ ಮಾಡಿದಾಗ, ಎಂತ ಫ್ಯಾಮಿಲಿನಲ್ಲಿ ಹುಟ್ಟಬೇಕು ಅಂತ ಅವ್ರು ಸರ್ಚ್ ಮಾಡಿದಾಗ ಅವರಿಗೆ ಒಳ್ಳೆ ಫ್ಯಾಮಿಲೀಸೇ ಸಿಗೋದಿಲ್ಲಂತೆ. ಅಂದ್ರೆ ಅಷ್ಟು ಕಡಿಮೆ ಇದಾರ ಇವಾಗ ತಿಳುವಳಿಕೆ ಇರುವ ತಂದೆ ತಾಯಿಯಂದರು, ಅಷ್ಟು ಕಡಿಮೆ ಜನ ಇದಿದಾರಂತ. ತಿಳುವಳಿಕೆ ಅಂದ್ರೆ ಯಾವ ತರ, ಯಾವ ಯಾವ ಅಂಶ ಕಲ್ತಿರ್ಬೇಕು ಪೇರೆಂಟ್ಸ್ ಒಂದ್ ಮಕ್ಕಳನ್ನ ಹೆತ್ತು ಅವ್ರನ್ನ ಪೋಷಣೆ ಮಾಡ್ಬೇಕು ಅಂದ್ರೆ ಫಸ್ಟ್ ಎಷ್ಟೋ ಅಂಶಗಳು ತಂದೆ ತಾಯಿಂದ ತಿಳ್ಕೊಬೇಕಂತ. ಎಂತ ಅಂಶಗಳು ಅಂತಂದ್ರೆ, ಅವರು ಒಂದು ವೃಕ್ಷ ಜಾತಿ ಬಗ್ಗೆ, ಜಂತು ಜಾತಿ ಬಗ್ಗೆ, ಮತ್ತೆ ಈ ಪರಿಣಾಮ ಕ್ರಮದ ಬಗ್ಗೆ ಪ್ರತಿಯೊಂದು ಅಂಶ ಅವ್ರಿಗೆ ಗೊತ್ತಿರ್ಬೇಕು. ಬೇಸಿಕ್ ನಾಲೆಡ್ಜ್ ಆದ್ರೆ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಏಕೆ ಅಂತಂದ್ರೆ, ಮಕ್ಕಳು ಹುಟ್ಟಿದ ಮೇಲೆ 21 ವರ್ಷದವರೆಗೆ 3 ಭಾಗ ಮಾಡಿದ್ರೆ, ಈ 21 ವರ್ಷಗಳ ಕಾಲ 3 ಭಾಗ ಮಾಡಿದ್ರೆ 7 ವರ್ಷ 7 ವರ್ಷ 7 ವರ್ಷ. ಫಸ್ಟ್ ಒಂದೊಂದು ಭಾಗದಲ್ಲಿ ಒಂದು ತರಹದ ಶಕ್ತಿ, ಒಂದ್ ತರಹದ ಲಕ್ಷಣ ಅನ್ನೋದು ಅವರಿಗೆ ಬರ್ತಾ ಇರುತ್ತಂತೆ, ಅವರಲ್ಲಿ ಇರುತ್ತೆ, ಕಾಣಿಸ್ಕೊಳ್ಳುತ್ತೆ. ಪ್ರತಿಯೊಂದು ದಶದಲ್ಲಿ ಒಂದೊಂದು ಶಕ್ತಿ, ಒಂದೊಂದು ಲಕ್ಷಣ ಅನ್ನೋದು ಇರುತ್ತೆ ಅವ್ರ ಹತ್ರ. ಅದಕ್ಕೆ ಆ 21 ವರ್ಷಗಳ ಕಾಲ ಪೇರೆಂಟ್ಸ್, ತಂದೆ ತಾಯಂದರು ಇವರಿಗೆ ಚೆನ್ನಾಗಿ ನೋಡ್ಕೋಬೇಕು. ಹೆಂಗ್ ನೋಡ್ಕೋಬೇಕಂದ್ರೆ, ಮಾರ್ಗದರ್ಶಕರಾಗಿ, ಸಲಹಾದಾರರಾಗಿ, ಸ್ನೇಹಿತರಾಗಿ ಅವ್ರ ಜೊತೆ ಇರ್ಬೇಕು, ನೋಡ್ಕೋಬೇಕು. ಬೇಕಿದ್ದಿದ್ದು ಸಲಹೆ ಕೊಡ್ಬೇಕು, ಮಾರ್ಗದರ್ಶನ ಮಾಡ್ಬೇಕು ಅವ್ರ ಜೀವನಕ್ಕೆ. ಆಮೇಲೆ ಸಲಹೆಗಾರರಾಗಿ, ಸ್ನೇಹಿತರಾಗಿ ಇರ್ಬೇಕು. ಆ ವಯಸ್ಸು ಏಕೆ ಅಷ್ಟು ದಿನ ಮಾಡ್ಬೇಕು ಇವ್ರಿಗೆ ಪರ್ಮರ್ಕಿ ಅಂತಂದ್ರೆ, ಆ ವಯಸ್ಸು ಬರೋವರೆಗೆ ಇನ್ನು ಅವ್ರ ಮನೋಮಯ ಶರೀರ ಮತ್ತು ಸೂಕ್ಷ್ಮ ಶರೀರ ನಿಧಾನವಾಗಿ ಬೆಳಿತಾ ಬೆಳಿತಾ ಅವಾಗ ಕಂಪ್ಲೀಟ್ ಆಗುತ್ತಂತೆ. ಯಾವಾಗ ಇವು ಎರಡು ಬೆಳೆಯೋದು ಕಂಪ್ಲೀಟ್ ಆಗುತ್ತೋ ಅವ್ರಿಗೆ ಆ ಗತ ಜನ್ಮಗಳಲ್ಲಿರುವ ಅವರು ತಂದ್ಕೊಂಡಿದ್ದ ಜ್ಞಾನ ಎಲ್ಲ ಇವರಿಗೆ ಬಂದ್ಬಿಡುತ್ತೆ. ಅದಕ್ಕಾಗಿ ನೆಕ್ಸ್ಟ್ ಅವ್ರ ಜೀವನವನ್ನು ನಡ್ಸಕ್ ಕೇಪಬಿಲಿಟಿ ಅವ್ರಿಗೆ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ಬೇಕು, ಅವಾಗ ನೀವು ಏನ್ ಮಾಡ್ಬೇಕು, ನಿಮ್ಮ ಸಹಾಯ ಅನ್ನೋದು ನಿಂದಿರ್ಸ್ಬಿಡ್ಬೇಕು. ಕೇಳಿದ್ರೆ ಮಾತ್ರ ಗೈಡೆನ್ಸ್ ಕೊಡ್ಬೇಕು ಅಷ್ಟೇ ಆಗ್ಲಿ, ಅವ್ರ ಮೇಲೆ ಪೆತ್ತನವನ್ನು ಚಲಾಯಿಸಬಾರ್ದು. ನಿನ್ಗೇನ್ ಗೊತ್ತಿಲ್ಲ, ನೀನ್ ಇನ್ನ ಸಣ್ಣ ಹುಡುಗಿ, ಸಣ್ಣ ಹುಡುಗ, ನನ್ಗ ಅನುಭವ ಜಾಸ್ತಿ ಇದೆ, ನಾನ್ ಹೇಳಿದ್ದೆ ಕರೆಕ್ಟ್, ನಾನ್ ಹೇಳಿದ್ದನ್ನೇ ನೀವು ಫಾಲೋ ಮಾಡ್ಬೇಕು, ಇಲ್ಲಾಂದ್ರೆ ಜೀವನದಲ್ಲಿ ನೀನ್ ಫೇಲ್ ಆಗ್ಬಿಡ್ತೀಯ, ನಿನ್ ಜೀವನ ಸರಿಗಿರೋದಿಲ್ಲ ಅಂತ ನಾವೇನ್ ಅಂತೀವೋ ಪೇರೆಂಟ್ಸ್, ಅದು ತಪ್ಪು. ಆ ಸಹಾಯವನ್ನು 21 ಇಯರ್ಸ್ಗೆ ನಿಂದಿರ್ಸ್ಬಿಟ್ಟು ಅವರಿಗೆ ಅವಕಾಶ ಕೊಡ್ಬೇಕು. ಅವ್ರಿಗೆ ಸ್ವತಃ ನಿರ್ಣಯ ತಗೊಳ್ಳಾಕ ಫ್ರೀಡಮ್ ಕೊಡ್ಬೇಕು. ಅವಾಗ ಮಾತ್ರ ಆ ಒಂದು ಮಗು, ಆ ಹುಡುಗಿ, ಯುವತಿ ಆಗ್ಲಿ ಯುವಕ ಆಗ್ಲಿ, ಅವರು ಒಂದು ಆತ್ಮವಿಶ್ವಾಸ ಇರುವ ಮನುಷ್ಯರಾಗಿ ಅವ್ರ ಬೆಳವಣಿಗೆ ಅವ್ರಿಗೆ ಆಗುತ್ತೆ. ಅವರು ಆತ್ಮವಿಶ್ವಾಸ ಇರುವ
ಯುವಕ ಆಗ್ಲಿ ಯುವತಿ ಆಗಿ ತಯಾರಾಗ್ಬೇಕು ಅಂದ್ರೆ ಅವಾಗ ನಾವು ತೆಗ್ಬೇಕು, ಅವ್ರ ಮೇಲೆ ಬಿಟ್ಬಿಡ್ಬೇಕು, ಎಲ್ಲ ನಿಯಂತ್ರಣ ಮಾಡೋದು ಬಿಟ್ಬಿಡ್ಬೇಕು. ಮಕ್ಕಳು ಕೇಳಿದ್ರೆ ಮಾತ್ರ ಅವಾಗ ಮಾರ್ಗದರ್ಶನ ಮಾಡ್ಬೇಕು, ಸಲಹೆಗಳು ಕೊಡ್ಬೇಕು. ಹಾಗ್ ಮಾಡಿಲ್ಲ ಅಂತಂದ್ರೆ ಎಲ್ಲ ಇವಾಗ ಕೂಡ ನಮ್ದೇ ಕೇಳ್ಬೇಕು ಅಂದ್ರೆ ನಾವೇ ಸಲಹೆಗಳು ಕೊಡ್ತಾ ನಾವೇ ಗೈಡ್ ಮಾಡ್ಕೊಂತ ಇದ್ರೆ ಏನಾಗುತ್ತೆ ಅಂತಂದ್ರೆ ಅದು ಆ ಒಂದ್ ಮಗುವಿಗೆ ಕೂಡ ಹಾನಿ ಆಗುತ್ತೆ, ಆ ಪೇರೆಂಟ್ಸ್ ತಂದೆ ತಾಯಿ ಅವ್ರಿಗೆ ಕೂಡ ಹಾನಿ ಆಗುತ್ತೆ. ಹಾನಿ ಅಂತಂದ್ರೆ ಇಲ್ಲಿ ಫಿಸಿಕಲ್ ಆಗಿ ಬಂದು ಏನು ಆಗೋದಿಲ್ಲ, ನಮ್ಮ ಪರಿಣಾಮ ಕ್ರಿಯೆಯಲ್ಲಿ ನಮ್ಮ ಗ್ರೋತ್ ಕಡಿಮೆ ಆಗುತ್ತೆ ಅಷ್ಟೇ. ಸೊ ಈ ಭೌತಿಕ ಶರೀರವನ್ನು ಈ ಮೂರು ಶರೀರಗಳಿರುತ್ತಲ್ಲ, ಭೌತಿಕ ಶರೀರ ಐತೆ, ಮನೋಮಯ ಶರೀರ, ಸೂಕ್ಷ್ಮ ಶರೀರ. ಅದ್ರಲ್ಲಿ ಭೌತಿಕ ಶರೀರವನ್ನು ಯಾರು ಕಾಪಾಡ್ತಾರೆ? 9 ತಿಂಗಳ ತಾಯಿ ಗರ್ಭ ಕಾಪಾಡುತ್ತೆ. ತಾಯಿ ಗರ್ಭದಲ್ಲಿ ತಾಯಿ ಗರ್ಭನೇ ಈ ಒಂದು ಭೌತಿಕ ಶರೀರ ನಿರ್ಮಾಣ ಆಗುವವರೆಗೆ ಕಾಪಾಡುತ್ತೆ. ಈ ಪಿಂಡ ಅನ್ನೋದು ತಾಯಿಯ ಗರ್ಭ ಕಾಪಾಡುತ್ತೆ. ಅದೇ ತರ ಈ ಸುನ್ನಿತವಾದ ಎಥ್ರಿಕ್ ಮತ್ತು ಆಸ್ಟ್ರಲ್ ಮತ್ತು ಮನೋಮಯ ಶರೀರಗಳನ್ನು ಯಾರು ಕಾಪಾಡ್ಬೇಕು? 21 ವರ್ಷಗಳ ಕಾಲ ಅವು ಬೆಳೀತಾ ಬೆಳೀತಾ ಕಂಪ್ಲೀಟ್ ಆಗುತ್ತೆ. ಅಷ್ಟುವರೆಗೆ ಯಾರು ಕಾಪಾಡ್ಬೇಕು ಅದನ್ನ ಅಂತಂದ್ರೆ ವಿಶ್ವದ ಗರ್ಭ ಕಾಪಾಡುತ್ತಂತೆ. ವಿಶ್ವದ ಗರ್ಭ ಈ 3 ಪೊರೆಗಳನ್ನು, 3 ದೇಹಗಳನ್ನು ಇನ್ನು ಅಂದ್ರೆ ಎಥ್ರಿಕ್ ಪೊರೆಗಳು ಇರುತ್ತಲ್ಲ, ಫಿಸಿಕಲ್ ಬಾಡಿ ಕೆಳಗಡೆ ಎಥ್ರಿಕ್ ಲೇಯರ್, ಆ ಎಥ್ರಿಕ್ ಲೇಯರು ಮತ್ತೆ ಆಸ್ಟ್ರಲ್ ಬಾಡಿ ಮತ್ತೆ ಈ ಒಂದು ಮನೋಮಯ ಶರೀರ, ಇವು ಎಲ್ಲ ಈ ಒಂದು ವಿಶ್ವದ ಗರ್ಭ ಕಾಪಾಡುತ್ತೆ. ಅಂದ್ರೆ ಈ ಎಥ್ರಿಕ್ ಶರೀರವನ್ನು ಎಥ್ರಿಕ್ ಶರೀರಗೆ ಈಥರ್ ಅಂತ ಒಂದು ಪದಾರ್ಥ, ಅದು ಈಥರ್ ಅನ್ನೋದು ರಕ್ಷಣೆ ಪೊರೆಯಾಗಿರುತ್ತೆ. ಆಸ್ಟ್ರಲ್ ಶರೀರಕ್ಕೆ ಕೋರಿಕೆ ಅನೆ ಪದಾರ್ಥದಿಂದ ತಯಾರಾಗಿರುವ ರಕ್ಷಣೆ ಪೊರೆನಲ್ಲೇ ಇದು ರಕ್ಷಣೆ ಮಾಡ್ತಾ ಇರುತ್ತೆ. ಮತ್ತು ಮನೋಮಯ ಶರೀರಕ್ಕೆ ಮನಸ್ಸು ಅನ್ನುವ ಪದಾರ್ಥದಿಂದ ತಯಾರಾಗಿರುವ ರಕ್ಷಣಾ ಪೊರೆಗಳು ಇರುತ್ತಂತೆ. ಆ ರಕ್ಷಣಾ ಪೊರೆಗಳಿಂದ ಇವೆಲ್ಲ ಕಾಪಾಡ್ತಾ ಈ ಒಂದು ಕಂಪ್ಲೀಟ್ ಬೆಳವಣಿಗೆ ಅದರದ್ದು ಆಗವರೆಗೂ ಇವೇ ಕಾಪಾಡ್ತಾ ಇರ್ತಾವ ಅನ್ಮಾತ. ಯಾವಾಗ ಈ ಒಂದು ಪರಿಪಕ್ವತೆ ಅನ್ನೋದು ಬರುತ್ತೋ ಈ ರಕ್ಷಣಾ ಪೊರೆಗಳು ಅಷ್ಟುವರೆಗಿರುತ್ತೆ. ಇಷ್ಟೆಲ್ಲ ಪ್ರೋಸೆಸ್ ಇದೆ ನೋಡಿ, ಎಷ್ಟು ಟೈಮ್ ಬೇಕು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ. ಸೊ ಅವಾಗ ಅವರು ಸಿದ್ಧವಾಗ್ತಾರೆ. ಫಸ್ಟ್ 7 ವರ್ಷದಲ್ಲಿ ಈ 7 ಡಿವೈಡ್ ಮಾಡಿದಾರಲ್ಲ, ಫಸ್ಟ್ 7 ವರ್ಷದಲ್ಲಿ ಎಥ್ರಿಕ್ ಶರೀರ ಹುಟ್ಟುವುದು ಮತ್ತೆ ಅದ್ರ ಒಂದು ಸಂಪೂರ್ಣ ರೂಪವನ್ನು ಸಂತರಿಸಿಕೊಳ್ಳುವುದು ಫಸ್ಟ್ 7 ವರ್ಷದಲ್ಲಿ ಆಗುತ್ತೆ. ಯಾವಾಗ ಅದು ಹಲ್ಲು ಬರ್ತಾ ಇರ್ತಾವಲ್ಲ 7 ವರ್ಷಕ್ಕೆ, ಆ ಟೈಮ್ ನಲ್ಲಿ ಈ ಎಥ್ರಿಕ್ ಶರೀರದು ಹುಟ್ಟೋದು ಕಂಪ್ಲೀಟ್ ಆಗೋದು ಎಲ್ಲ ಆಗ್ಬಿಡುತ್ತೆ. ಇನ್ನ ಎರಡನೇ 7 ವರ್ಷದಲ್ಲಿ ಈ ವರ್ಷಗಳ ಕಾಲದಲ್ಲಿ ಈ ಯೌವನ ದಶೆಗೆ ಯಾವಾಗ ಸೇರ್ಕೊಂತ ಇರ್ತಾರಲ್ಲ ಅವಾಗ ಅವ್ರ ಆಸ್ಟ್ರಲ್ ಅಥವಾ ಇಚ್ಛಾ ಶರೀರ ಅಂತ ಕೂಡ ಅಂತಾರೆ ಇದನ್ನ. ಇಚ್ಛಾ ಶರೀರ ಅನ್ನೋದು ರೂಪಿಸ್ಕೊಳ್ಳುವುದು, ಪೂರ್ತಿ ರೂಪವನ್ನು ಸಂತರಿಸಿಕೊಳ್ಳುವುದು ಅನ್ನೋದು ಅಲ್ಲಿ ಸಾಧ್ಯವಾಗುತ್ತೆ. ಇನ್ನು ನೆಕ್ಸ್ಟ್ ಮೂರನೇ 7 ಸಂವತ್ಸರ ದಶ ಏನಿರುತ್ತೆ ಅಂದ್ರೆ 21 ಇಯರ್ಸ್ಗೆ ಸೇರ್ಕೊತಾರಲ್ಲ, 14 to 21, ಫಸ್ಟ್ 1 to 7 years, 7 to 14 years, 14 to 21 years. ಈ 21 ಸಂವತ್ಸರಗಳ ಕಾಲ ಬರೋವರೆಗೆ ಈ ಮನೋಮಯ ಶರೀರ ಅನ್ನೋದು ರೂಪಿಸಿಕೊಳ್ಳುತ್ತೆ. ಇದನ್ನೇ ನಾವು ಟೀನೇಜ್ ಅಂತ ಕರಿತೀವಲ್ಲ 21 ಇಯರ್ಸ್ಗೆ. ಅಲ್ಲಿ ಅವಾಗ ಇದು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಈ ತರ ಫಾರ್ಮೇಶನ್ ಅನ್ನೋದು ಆಗುತ್ತೆ. ಈ ಒಂದು ಅವರಲ್ಲಿ ಇರುವ ಈ ಒಂದು ಲಕ್ಷಣಗಳನ್ನೋದು ಚೆನ್ನಾಗಿ ಅವಾಗ ವರ್ಕ್ ಮಾಡ್ತಾ ಇರುತ್ತೆ. ಅವ್ರಿಗೆ ಇರುವ ಶಕ್ತಿಗಳು, ಲಕ್ಷಣಗಳೆಲ್ಲ ಚೆನ್ನಾಗಿ ವರ್ಕ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಫಸ್ಟ್ 7 ಇಯರ್ಸ್ ನಲ್ಲಿ ಯಾವ್ದು ಈ ತರ ಕಂಪ್ಲೀಟ್ ಆಗುತ್ತಲ್ಲ, ಈ ತರ ಶರೀರ, ಎಥ್ರಿಕ್ ಬಾಡಿ. ಸೊ ಅದಕ್ಕಾಗಿ ಈ ಒಂದು ಸ್ವಲ್ಪ ಲಕ್ಷಣಗಳಿರುತ್ತೆ ಹುಡುಗರಿಗೆ, ಅದಕ್ಕೆ ದಿವ್ಯ ದೃಷ್ಟಿ ಅನ್ನೋದು ಅವರಿಗೆ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ. ಅವಾಗ ನಾವು ನೋಡ್ಲಾರ್ದೆ ಇರುವ ಮನುಷ್ಯರನ್ನ ಅವರು ನೋಡ್ತಾ ಇರ್ತಾರೆ. ಅಂದ್ರೆ ದೊಡ್ಡವರಿಗೆ ಕಣ್ಣಿಗೆ ಕಾಣಿಸ್ಲಾರ್ದ ವ್ಯಕ್ತಿಗಳು ಕೂಡ ಅವರಿಗೆ ಕಾಣ್ತಾ ಇರ್ತಾರೆ. ಹೇಳ್ತಾರೆ, ಅಲ್ಲಿ ಏಂಜಿಲ್ ಬಂದಾರ, ಫೇರಿ ಬಂದಾರ, ನಮ್ ಜೊತೆ ಆಟ ಆಡ್ಯಾರ ಅಂತ ಹುಡುಗರು ಹೇಳ್ತಾ ಇದ್ರೆ ದೊಡ್ಡವರು ಏನ್ ತಿಕ್ ಮಾತಾಡ್ತಾ ಇದ್ರಿ, ಸುಮ್ನೆ ನಡಿ ಒಳಗ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆ ಕಾಣೋದಿಲ್ಲ, ಅವ್ರಿಗೆ ಕಾಣ್ತಾ ಇರ್ತಾರೆ, ಎಲ್ಲರೂ ಕಾಣ್ತಾ ಇರ್ತಾರೆ. ಎಲ್ಲಾ ಶಕ್ತಿಗಳು ಅವರಿಗೆ ಸಣ್ಣವರಿದ್ದಾಗ ದಿವ್ಯ ದೃಷ್ಟಿ ಅನ್ನೋದು ಇರುತ್ತೆ ಮಕ್ಕಳಿಗೆ.
ಸೊ ಅವಾಗ ಈ ಒಂದ್ 21 ವರ್ಷ ಏನಾಗ್ತಾರಲ್ಲ, ಅವಾಗ ಕೂಡ ಈ ಶಕ್ತಿಗಳು ಜಾಸ್ತಿ ಬೇರೆ ಶಕ್ತಿಗಳು ಅವಾಗ ಈ ಏಜ್ ನಲ್ಲಿ ಯಾವ ಶಕ್ತಿಗಳು ಕೆಲಸ ಮಾಡ್ಬೇಕು ಅವು ಚುರುಕಾಗಿ ಕೆಲಸ ಮಾಡೋದ್ರಿಂದ ಇವರು ಡೈವರ್ಟ್ ಆಗ ಕೂಡ ಈ ಇಚ್ಛಾ ಅನ್ನೋದು ಎಲ್ಲಾ ಜಾಸ್ತಿನೇ ಓವರ್ ಕೆಲಸ ಮಾಡ್ತಾ ಇರುತ್ತೆ. ಈ ಇಚ್ಛೆಗಳು ಕಂಟ್ರೋಲ್ ಆಗ್ಲಾರ್ದೆ ಅವ್ರಿಗೆ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ರಾಂಗ್ ರೂಟ್ ನಲ್ಲಿ ಹೋಗಕ್ ಕೂಡ ಸಾಧ್ಯ ಇರುತ್ತೆ. ಅದಕ್ಕಾಗಿ ಆ 21 ವರ್ಷಗಳ ಕಾಲ ಪೇರೆಂಟ್ಸ್ ಅನ್ನೋದು ಅವ್ರನ್ನ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಅವರಿಂದ ಕೂಡ ತಪ್ಪುಗಳು ಆಗುತ್ತೆ. ಆದ್ರೆ ನಾವು ಕಠಿಣವಾಗಿ ಬಿಹೇವ್ ಮಾಡಲಾರ್ದೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿ ಅವರಿಗೆ ಚೆನ್ನಾಗಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗುವ ಬಾಧ್ಯತೆ ಅನ್ನೋದು ಪೇರೆಂಟ್ಸ್ ತಂದೆ ತಾಯಿಗಳದ್ದು ಇರುತ್ತೆ. ಯಾಕಂದ್ರೆ ಅಂತ ಒಂದು ಮಿಸ್ಟೇಕ್ಸ್ ಅನ್ನೋದು ನಾವು ಕೂಡ ಬೇರೆ ಜನ್ಮಗಳಲ್ಲಿ ಮಾಡೇ ನಾವು ಬಂದಿದ್ವಿ. ನಾವು ಕೂಡ ಎಲ್ಲ ಇಂತ ಒಂದು ಮಿಸ್ಟೇಕ್ಸ್ ಮಾಡಿದ್ದವ್ರೆ ಅಂತ ಹೇಳ್ತಾ ಇದ್ದಾರೆ. ಈ ಮಿಸ್ಟೇಕ್ಸ್ ಇಂದ ಕಲ್ತುಕೊಳ್ಳುವುದು ಅನ್ನೋದು ಇನ್ನೊಂದು ಮುಖ್ಯವಾದ ವಿಷಯ. ಮಿಸ್ಟೇಕ್ಸ್ ಮಾಡಿದ್ರೇನೆ ಕಲ್ತುಕೊಳ್ತಾನೆ ಮನುಷ್ಯ. ಇವಾಗ ಒಬ್ರನ್ನ ಲವ್ ಮಾಡ್ತಾರಪ್ಪ, ಲವ್ ಮಾಡಿದ್ಮೇಲೆ ಅವ್ರ ಜೀವನ ಎಲ್ಲ ಅದು ಹಾಳಾಗಿ ಹೋಗುತ್ತೆ ಅಂತ ಅನ್ಕೊಳ್ರಿ. ಎಲ್ಲಾ ಲವ್ ಕೇಸಸ್ ನಲ್ಲಿ ಆತರ ಆಗೋದಿಲ್ಲ, ಒಬ್ರಿಗೆ ಆಗಿದೆ ಅಂತ ಅನ್ಕೊಳ್ರಿ. ಆ ಹುಡುಗ ಬಿಟ್ಬಿಟ್ಟಿದ್ದಾನೆ, ಯೂಸ್ ಮಾಡ್ಕೊಂಡಿ ಅಂತ ಅನ್ಕೋರಿ. ಅವಾಗ ಆ ಒಂದು ಹುಡುಗಿನೇ ಪೇರೆಂಟ್ಸ್ ಹೇಳಿದ್ರೆ ಕೇಳೋದಿಲ್ಲ. ಬಟ್ ಯಾವಾಗ ಅನುಭವ ಪೂರ್ವಕವಾಗಿ ಗೊತ್ತಾಗುತ್ತೋ ನಾನ್ ಮಿಸ್ಟೇಕ್ ಮಾಡಿದೀನಿ, ನಂಬಬಾರ್ದಿತ್ತು, ಈತ ದೊಡ್ಡವ್ರು ಹೇಳಿದ್ದೆ ಸಂಬಂಧ ಮಾಡ್ಕೋಬೇಕಿತ್ತು ಅನ್ನೋ ಅರಿವು ಬರುತ್ತೆ. ಮತ್ತೆ ಆ ತಪ್ಪು ಜೀವನದಲ್ಲಿ ಮಾಡದಾಗಿಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಕೂಡ ಮಾಡೋದಿಲ್ಲ. ಅನುಭವದಿಂದ ಕಲಿಯೋ ಜ್ಞಾನ ಅನ್ನೋದು ಪರ್ಮನೆಂಟ್ ಆಗಿ ಇರುತ್ತೆ. ಸೊ ತಪ್ಪುಲಿಂದ ಯಾವಾಗ ಕಲಿತಾರಲ್ಲ ಅದು ಕೂಡ ಮುಖ್ಯವಾದದ್ದೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ 21 ಇಯರ್ಸ್ ದಾಟಿದ್ಮೇಲೆ ಅವ್ರ ಇಚ್ಛೆಗೆ ಬಿಟ್ಟು ಬಿಡ್ಬೇಕು. ಸೊ ಇವಾಗಿರುವ ಪೇರೆಂಟ್ಸ್ ಇದಾರಲ್ಲ ಅವ್ರು ಬಹಳ ಸ್ವಲ್ಪ ಅಪ್ಗ್ರೇಡ್ ಆಗಿದಾರ. ಯಾರು ಎಲ್ಲ ಮಕ್ಕಳಿಗೆ ಸಪೋರ್ಟ್ ಕೊಡೋದು, ಎಲ್ಲ ಇವೆಲ್ಲ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಪ್ಲಾನ್ ಪ್ರಕಾರ ಅವ್ರನ್ನ ಬೆಳೆಸ್ತಾ ಇದ್ದಾರೆ. ಇಂಥವ್ರೆ ಈ ಒಂದು ಸಮಾಜಕ್ಕೆ ಇವಾಗ ಅವರೇ ಬೇಕು. ಮೇಲಿಂದ ಒಂದು ಒಳ್ಳೆ ಸ್ಥಾಯಿನಲ್ಲಿರುವ ಆತ್ಮ ಜನ್ಮ ತಗೋಬೇಕು ಅಂದ್ರೆ ಕೂಡ ಅಂತ ಪೇರೆಂಟ್ಸ್ನೇ ಹುಡ್ಕೊಳ್ಳುತ್ತೆ. ಫಸ್ಟ್ ಪೇರೆಂಟ್ಸ್ ಏನ್ ಅರ್ಥ ಮಾಡ್ಕೋಬೇಕು ತಂದೆ ತಾಯಂದರಂದ್ರೆ, ಈ ಮಕ್ಕಳು ತಮಗೆ ಕೊಟ್ಟಿರುವ ಗೊಂಬೆಗಳಲ್ಲ, ತಮಗೆ ಇಷ್ಟ ಬಂದಿದ್ದಾಗೆ ಅವ್ರನ್ನ ಉಪಯೋಗ ಮಾಡ್ಕೊಳ್ಳಕ್ಕೆ ಅವರು ನಮ್ಗೆ ಕೊಟ್ಟಿದ್ದ ಗೊಂಬೆಗಳಲ್ಲ. ಮತ್ ಯಾರವ್ರು ಅಂತಂದ್ರೆ ಈ ಮಕ್ಕಳೆಲ್ಲ ತಮ್ಮ ಸಹಜೀವಿಗಳು. ಇಲ್ಲಿ ಕೆಲವು ಪಾಠಗಳನ್ನು ಕಲಿಯಕ್ಕೆ ಬಂದಿದ್ದಾರೆ. ಆದ್ರೆ ಅವರಿಗೆ ಮಾರ್ಗದರ್ಶವನ್ನು ಕೊಡುವಗೋಸ್ಕರ ವಿಶ್ವಶಕ್ತಿಗಳು ಅವರನ್ನು ನಮಗೆ ಒಪ್ಪಿಸಿದ್ದಾರೆ ಅಂತ ಜ್ಞಾನದಿಂದ ನಡಿಬೇಕು. ಜೀವನವನ್ನ ನಡೆಸ್ಕೋಬೇಕು. ಅವರು ಯಾವ ತರ ಆಲೋಚನೆ ಮಾಡ್ಬೇಕು? ಮಕ್ಕಳಂದ್ರೆ ನಮ್ಮ ಸಹಜೀವಿಗಳು. ಅವರಿಗೆ ಮಾರ್ಗದರ್ಶನ ಈ 21 ವರ್ಷಗಳ ಕಾಲ ಮಾರ್ಗದರ್ಶನ ಕೊಡಗೋಸ್ಕರ ಆ ಮಕ್ಕಳನ್ನು ಈ ವಿಶ್ವಶಕ್ತರು ನಮ್ಮ ಕೈಯಲ್ಲಿ ಇಟ್ಟಿದ್ದಾರೆ, ನಮಗೆ ಆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಆ ಒಂದು ತಂದೆ ತಾಯಂದ್ರೆ ಗ್ರಹಿಸ್ಬೇಕು. ಇವಾಗ ಈ ಒಂದು ಮಕ್ಕಳನ್ನು ಪೇರೆಂಟ್ಸ್, ಜಾಬ್ ಮಾಡೋ ಪೇರೆಂಟ್ಸ್ ಇಲ್ಲಿ ಪ್ಲೇ ಹೋಮ್ ನಲ್ಲಿ ಇಲ್ಲಾಂದ್ರೆ ಕೇರ್ ಟೇಕರ್ಸ್ ಹತ್ರ ಬಿಟ್ಟು ಹೋಗ್ತಾರೆ. ಆ ಕೇರ್ ಟೇಕರ್ಸ್ ಹತ್ರ ಬಿಟ್ಟೋಗಿ ಸಾಯಂಕಾಲ ಮತ್ತೆ ಅವ್ರನ್ನ ಪಿಕ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಆದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅವ್ರ ಹತ್ರ ಇಟ್ರೆ ಅವರೇ ಒರಿಜಿನಲ್ ತಂದೆ ತಾಯಿ ಆಗೋದಿಲ್ಲಲ್ಲ. ಸುಮ್ನೆ ಆ ಒಂದು ಸ್ವಲ್ಪ ಗಂಟೆಗಳ ಕಾಲ ಅವ್ರನ್ನ ನೋಡ್ಕೊ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸೇಮ್ ಅದೇ ತರ ವಿಶ್ವದ ಶಕ್ತಿ ನಮ್ಗೆ ಏನ್ ಮಾಡಿದೆ? ನಮ್ಮ ಮಕ್ಕಳನ್ನ ಸ್ವಲ್ಪ ವರ್ಷ ಬೆಳೆಸ್ರಿ, ಮಾರ್ಗದರ್ಶನ ಮಾಡ್ರಿ, ಚೆನ್ನಾಗಿ ನೋಡ್ಕೋರಿ ಅಂತ ಕೊಟ್ಟಿದಾರ. ಆ ವಿಷಯ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕಂತ ಹೇಳ್ತಾ ಇದಾರೆ ಇಲ್ಲಿ. ಈ ಮಾರ್ಗದರ್ಶಕತ್ವ ಕೊಡೋದು ಅನ್ನೋದು ಕೂಡ ಮಾನವ ಜಾತಿಗೆ ಕೊಟ್ಟಿರುವ ಮುಖ್ಯವಾದ ಕೆಲಸಗಳಲ್ಲಿ ಒಂದು ಕೆಲಸ. ಏನು ಅಂತಂದ್ರೆ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಡುವುದು ಅನ್ನೋದು ಮಾನವ ಜಾತಿಗೆ ಕೊಟ್ಟಿರೋ ಒಂದು ಮುಖ್ಯವಾದ ಕೆಲಸ ಅಂತೆ. ಕರ್ಮ ಸಿದ್ಧಾಂತದ ಪ್ರಕಾರ ಇದು ತಂದೆ ತಾಯಂದರ ಬಾಧ್ಯತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಾಧ್ಯತೆಯನ್ನು ಸಕ್ರಮವಾಗಿ ಯಾರು ನಿರ್ವರ್ತಿಸ್ತಾರೋ ಅಂತ ಒಂದು ತಂದೆ ತಾಯಂದರು
ತಮ್ಮ ಪರಿಣಾಮ ಕ್ರಮದಲ್ಲಿ ತ್ವರಿತವಾಗಿ ಬೇಗ ಪುರೋಗತಿಯನ್ನು ಸಾಧಿಸುತ್ತಾರೆ. ಇಲ್ಲಂದ್ರೆ ತಿರೋಗತಿಗೆ ಹೋಗ್ಬಿಡ್ತಾರೆ, ಬ್ಯಾಕ್ ಹೋಗ್ಬಿಡ್ತಾರೆ. ಕೆಲವು ಜನ್ಮಗಳು ಬ್ಯಾಕ್ ಹೋಗ್ಬಿಡ್ತಾರೆ, ತಿರೋಗಮನ ಅನ್ನೋದು ಆಗುತ್ತೆ. ಅವ್ರ ಪರಿಣಾಮ ಕ್ರಮದಲ್ಲಿ ಪುರೋಗಮನದ್ ಬಿಟ್ಟು ತಿರೋಗಮನ ಆಗ್ಬಿಡುತ್ತಂತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಇಂಥ ವಿಷಯಗಳು ತಿಳ್ಕೊಂಬೋದು. ಪ್ರತಿ ಒಬ್ರು ಪೇರೆಂಟ್ಸ್ ಆಗಿನ ಮುಂಚಿತವಾಗಿ ಇದೆಲ್ಲ ತಿಳ್ಕೊಬೇಕು. ಮದುವೆ ಆಗ್ಲಾರ್ಕಿಂತ ಮುಂಚಿತವಾಗಿ ಈ ವಿಷಯಗಳನ್ನು ಪ್ರತಿ ಒಬ್ಬ ಯುವಕರು ತಿಳ್ಕೊಳ್ಳೇಬೇಕು. ಆದ್ರೆ ಈ ಒಂದು ಹೆಣ್ಣು ಮಕ್ಕಳನ್ನ ಯಾವ ತರ ಬೆಳೆಸ್ಬೇಕು ಅಂತಂದ್ರೆ, ಪ್ರತಿಯೊಬ್ಬರಿಗೆ ನಮ್ಗಿರುತ್ತೆ ಒಂದು ಒಳ್ಳೆ ಮನೆಗ್ ನೋಡಿ ಕೊಡ್ಬೇಕು ಅಂತ ಆಸೆ ಎಲ್ಲರಿಗೂ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಮತ್ತೆ ತಂದೆ ತಾಯಂದ್ರ ಆ ಹೆಣ್ಣು ಮಕ್ಕಳನ್ನ ಯಾವ ತರ ಟ್ರೈನ್ ಮಾಡ್ಬೇಕು ಅಂತಂದ್ರೆ, ಒಂದು ಸಮರ್ಥವಂತವಾದ ಗೃಹಿಣಿಯಾಗಿ ಅವಳು ಜೀವನವನ್ನು ಮುಂದೆ ನಡೆಸ್ಬೇಕು ಅಂತಂದ್ರೆ, ಆ ಒಂದು ಹೆಣ್ಣು ಹುಡುಗಿಗೆ ಮದುವೆಕ್ಕಿಂತ ಮುಂಚಿತವಾಗಿಯೇ ಆ ಒಂದು ಮನೆಯನ್ನು ಚೆನ್ನಾಗಿ ಯಾವ ತರ ಇಟ್ಕೋಬೇಕು, ಸರಿಯಾಗಿ ಯಾವ ತರ ಎಲ್ಲವನ್ನು ಮೇಂಟೈನ್ ಮಾಡ್ಬೇಕು, ಮತ್ತೆ ದೈನಂದಿನ ಜೀವನ ಅನ್ನೋದು ಯಾವ ತರ ಇಡ್ಬೇಕು, ಯಾವ್ದ ವಿಷಯದ ಮೇಲೆ ದೈನಂದಿನ ಜೀವನ ಸರಿಯಾಗಿ ಸಾಗ್ಬೇಕಂದ್ರೆ ಯಾವ್ದ ವಿಷಯದ ಮೇಲೆ ದೃಷ್ಟಿಯನ್ನು ಇಡ್ಬೇಕು ಆ ಒಂದು ಮಹಿಳೆ, ಆ ಒಂದು ಯುವತಿ. ಮತ್ತೆ ಧನವನ್ನು ಯಾವ ತರ ಸದ್ವಿನಿಯೋಗ ಮಾಡ್ಕೋಬೇಕು. ಇರ್ಬೋದು ನಿನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇರ್ಬೋದು, ಕೋಟಿ ರೂಪಾಯಿ ಇರ್ಬೋದು. ಆದ್ರೆ ಎಲ್ಲಿ ಖರ್ಚು ಮಾಡ್ಬೇಕು, ಎಲ್ಲಿ ಖರ್ಚು ಮಾಡ್ಬಾರ್ದು, ಯಾವ್ದು ಮಿಸ್ಯೂಸ್ ಮಾಡದೇ ಇರೋ ಹಾಗೆ ಯಾವ ತರ ನೋಡ್ಕೋಬೇಕು, ಯಾವ ತರ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಕಲಿಸ್ಬೇಕು. ಯಾವ ತರ ಅದನ್ನ ನಾವು ಸ್ವಲ್ಪ ಖರ್ಚು ಮಾಡಿ ಸ್ವಲ್ಪ ಸೇವಿಂಗ್ಸ್ ಯಾವ ತರ ಇರ್ಬೇಕು, ಎದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು, ಸೇವಿಂಗ್ ಎಲ್ಲಿ ಮಾಡ್ಬೇಕು, ಖರ್ಚ ಎಲ್ಲಿ ಮಾಡ್ಬೇಕು, ಇವೆಲ್ಲ ಮನಿ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಕಲಿಸ್ಬೇಕು. ನಿನ್ ತಂದೆ ತಾಯಂದ್ರ ಜಾಸ್ತಿ ದುಡ್ಡು ಇರ್ಬೋದು, ನೀನ್ ಮಿಲಿಯನೇರ್ ಇರ್ಬೋದು, ಆದ್ರೂ ಇದು ಕಲಿಸ್ಬೇಕು. ದುಡ್ಡಿನ ವ್ಯಾಲ್ಯೂ ಅನ್ನೋದು ಮಕ್ಕಳಿಗೆ ತಿಳಿಸಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಪುಷ್ಟಿಕರವಾದ ಆಹಾರ ಯಾವುದು, ಅದನ್ನ ಯಾವ ತರ ತಯಾರು ಮಾಡ್ಬೇಕು, ಯಾವ ತರ ತಯಾರು ಮಾಡಿದ್ರೆ ಅದು ಪುಷ್ಟಿಕರ ಆಹಾರ ಆಗುತ್ತೆ. ಅಷ್ಟೇ ಆಗ್ಲಿ ಡೀಪ್ ಆಯಿಲ್ ನಲ್ಲಿ ಡೀಪ್ ಫ್ರೈ ಮಾಡ್ಬಿಟ್ರೆ ಅದರಲ್ಲಿರುವ ವಿಟಮಿನ್ಸ್ ಎಲ್ಲ ಸತ್ತೋಗ್ಬಿಡ್ತಾವೆ. ಅದು ಇರ್ಬೇಕು ವಿಟಮಿನ್ಸ್ ಎಲ್ಲ ಅಂದ್ರೆ ಯಾವ ತರ ಕುಕ್ ಮಾಡ್ಬೇಕು ಅದನ್ನು ಕೂಡ ಕಲಿಸ್ಬೇಕು. ಅದು ಕೂಡ ತಿಳುವಳಿಕೆ ಕೊಡ್ಬೇಕಂತ, ಯಾವ ತರ ಅಡಿಗೆ ಮಾಡ್ಬೇಕು, ಆಮೇಲೆ ಎಷ್ಟು ವಿಶ್ರಾಂತಿಯನ್ನು ತಗೋಬೇಕು, ಮತ್ತೆ ನಿದ್ರದ ಪ್ರಾಮುಖ್ಯತೆ ಏನಿದೆ ಜೀವನದಲ್ಲಿ. ಲೈಫ್ ಲೀಡ್ ಮಾಡ್ತಾ ಇರ್ತೀವಿ, ಬಟ್ ನಿದ್ರೆ ಕೂಡ ಎಷ್ಟು ಪರ್ಸೆಂಟೇಜ್ ತಗೋಬೇಕು, ವಿಶ್ರಾಂತಿ ಎಷ್ಟು ಹವರ್ಸ್ ತಗೋಬೇಕು, ಅದು ಕೂಡ ತಿಳುವಳಿಕೆ ಇರ್ಬೇಕು. ಆ ಒಂದು ಯುವತಿಗೆ ಕಲಿಸ್ಬೇಕು, ಎಲ್ಲ ಹುಡುಗರಿಗೆ. ಸ್ವಚ್ಛವಾದ ಗಾಳಿ ಮತ್ತೆ ಬೆಳಕಿನಿಂದ ಎಷ್ಟು ಪ್ರಯೋಜನಗಳಿರುತ್ತೆ ಅದು ಕೂಡ ತಿಳಿಸ್ಕೊಳ್ಬೇಕಂತೆ. ಮತ್ತೆ ಭೌತಿಕ ಸಂಸ್ಕೃತಿ, ಮಾನಸಿಕ ಸಂಸ್ಕಾರ ಎರಡರ ಪ್ರಾಧಾನ್ಯತೆ ಅನ್ನೋದು ಅವರಿಗೆ ಗೊತ್ತಿದ್ದಿರ್ಬೇಕು ಮದುವೆಕ್ಕಿಂತ ಮುಂಚಿತವಾಗಿ. ಭೌತಿಕವಾದ ಸಂಸ್ಕೃತಿ, ಮಾನಸಿಕ ಸಂಸ್ಕಾರ ಎರಡೇ ವರ್ಡ್ಸ್ ಹೇಳಿದಾರ, ಎಷ್ಟು ಇದೆ ಇದರಲ್ಲಿ ಅಂತ ನಾವೇ ಆಲೋಚನೆ ಮಾಡ್ಬೇಕು. ಸಂಸ್ಕೃತಿ ಅನ್ನೋದು ಪ್ರತಿಯೊಬ್ಬ ಜಾತಿಗೆ, ಪ್ರತಿಯೊಬ್ಬ ಜೀವನಕ್ಕೆ ಒಂದು ಬ್ಯಾಕ್ ಬೋನ್ ಇದ್ದಂಗೆ. ತಮ್ಮ ಸಂಸ್ಕೃತಿನ ಯಾವಾಗೂ ಬಿಡ್ಬಾರ್ದು. ಅದು ಹಿಂದೂ ಸಂಸ್ಕೃತಿ ಇರ್ಲಿ, ಅವ್ರ ಮುಸ್ಲಿಮ್ಸ್ ಇರ್ಲಿ, ಅವ್ರ ಸಂಸ್ಕೃತಿ ಬಿಡ್ಬಾರ್ದು, ಹಿಂದೂ ಬಿಡ್ಬಾರ್ದು, ಕ್ರಿಶ್ಚಿಯನ್ಸ್ ಬಿಡ್ಬಾರ್ದು. ಸಂಸ್ಕೃತಿ ಅನ್ನೋದು ಪ್ರತಿಯೊಬ್ಬರಿಗೆ ಬ್ಯಾಕ್ ಬೋನ್ ಇದ್ದಂಗೆ. ಮಾನಸಿಕ ಸಂಸ್ಕಾರಗಳು ಅದು ಮಾನಸಿಕವಾದ ಸಂಸ್ಕಾರಗಳು ಇಲ್ಲಿರ್ಬೇಕು. ಸಂಸ್ಕಾರಗಳೆಲ್ಲ ಅದೆಲ್ಲ ತಿಳುವಳಿಕೆ ಕೊಡ್ಬೇಕು ಫಸ್ಟೇ ಅಂತ ಅದ್ರ ಬಗ್ಗೆ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳ ಬೆಳವಣಿಗೆ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೇಳ್ತಾ ಇರ್ತೀನಿ ಪ್ರತಿ ಒಂದು ಕ್ಲಾಸ್ ನಲ್ಲಿ, ಈ ಗರ್ಭ ಸಂಸ್ಕಾರವನ್ನು ತಗೊಳ್ರಿ. ಆ ಒಂದು ಕೋರ್ಸ್ ನಲ್ಲಿ ಜಾಯಿನ್ ಆಗಿ ಇವಾಗ ಪಡೆಯದೇ ಒಬ್ಬರು ಅಥವಾ ಇಬ್ಬರನ್ನ, ಅವ್ರೊಂದು ಲೈಫ್ ನ ಕರೆಕ್ಟ್ ಆಗಿ ನೀವು ಇದು ಮಾಡ್ಬೇಕು ಅಂದ್ರೆ, ಕರೆಕ್ಟ್ ಆಗಿ ಅವ್ರು ಬರ್ಬೇಕು, ಅವ್ರ ಜೀವನ ಇರ್ಬೇಕು ಅಂತಂದ್ರೆ ಹೊಟ್ಟೆಯಲ್ಲಿದ್ದಾಗನೇ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಎಷ್ಟೋ ಕೋರ್ಸಸ್ ಇದೆ. ಅದರಲ್ಲಿ ಜಾಯಿನ್ ಆಗ್ರಿ, ಕಾಂಟ್ಯಾಕ್ಟ್ ಮಾಡ್ರಿ ನನ್ನ ಅಂತ ನಾನ್ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ನಾನ್ ಗೈಡ್ ಮಾಡ್ತೀನಿ ಅಂತ ಹೇಳಿ. ಅದು ಬಹಳ ಇಂಪಾರ್ಟೆಂಟ್ ಅಂತ ಇವ್ರು ಕೂಡ ಹೇಳ್ತಾ ಇದ್ದಾರೆ ನೋಡು, ಆಚಾರ್ಯ ಅವ್ರು ಕೂಡ ಹೇಳ್ತಾ ಇದ್ದಾರೆ. ಹ್ಮ್ ಇದ್ರ ತಂದೆ ತಾಯಿಂದರು ಅವ್ರ ಬೆಳವಣಿಗೆನಲ್ಲಿ
ತಮ್ಮ ತ್ಯಾಗವನ್ನು ಕೂಡ ತಾವು ಸೆಲ್ಫ್ ವ್ಯಕ್ತಿಗತ ತ್ಯಾಗ ಕೂಡ ಮಾಡಕ್ಕ ರೆಡಿ ಇರ್ಬೇಕಂತೆ. ಸ್ವಲ್ಪ ತಂದೆ ತಾಯಿ ಅಂದ್ರೆ ನೋಡಿ, ಅವ್ರಿಗೆ ಊಟಕ್ಕಿಲ್ಲ ಅಂದ್ರೆ ಕೂಡ ಒಂದು ಕಡಿಮೆ ಊಟ ಮಾಡಿ ಆ ದುಡ್ಡನ್ನು ಜಮಾ ಮಾಡಿ ಅವರಿಗೆ ಒಂದು ಸ್ಪೆಷಲ್ ಕ್ಲಾಸಿಗೆ ಹಾಕೋದು. ಬೇರೆ ಒಂದು ಸಂಗೀತವನ್ನ ಇಷ್ಟ ಅಂತ ಮಕ್ಕಳು ಹೇಳಿದ್ದಾಗ, ಇರ್ಲಿ ಬಿಡು ನಾನ್ ಹೆಂಗ ಒಂದು ಕಷ್ಟಪಡ್ತೀನಿ ಅಂತ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ಅವ್ರನ್ನ ಕ್ಲಾಸಿಗೆ ಹಾಕ್ತಾ ಇರ್ತಾರೆ. ಇವಾಗ ನೋಡಿದ್ರೆ ಪ್ರತಿಯೊಂದು ಕ್ಲಾಸಿಗೆ ಎಷ್ಟೋ ದುಡ್ಡು ಬೇಕಲ್ವಾ. ಅಂದ್ರೆ ಅದೇನು ಅಲ್ಲಿ ಅಂತಂದ್ರೆ ತಂದೆ ತಾಯಿ ಅಷ್ಟು ತ್ಯಾಗವನ್ನು ಮಾಡಿ ಮಕ್ಕಳನ್ನ ಆ ತ್ಯಾಗ ಗುಣ ಅನ್ನೋದು ಇರ್ಬೇಕು. ತಮ್ಮ ಆನಂದವನ್ನು ಕೂಡ ಕೆಲವು ಟೈಮ್ ನಲ್ಲಿ ಅವರು ಕಡಿಮೆ ಮಾಡ್ಕೊಂಡು ಮಕ್ಕಳನ್ನ ಬೆಳೆಸ್ಬೇಕು. ಅದೇ ಕರೆಕ್ಟ್. ಯಾಕೆ ಅಂತಂದ್ರೆ ಇವಾಗಿನ ಜನರೇಷನ್ ನೋಡಿದ್ರೆ ತಂದೆ ತಾಯಂದರು ತಮ್ಮ ಒಂದು ಆನಂದವನ್ನು ಕಡಿಮೆ ಮಾಡ್ಕೊಂಬಕ ತಯಾರಿಲ್ಲ ಮಕ್ಕಳಿಗೋಸ್ಕರ. ಅವಾಗಿನ ಪೇರೆಂಟ್ಸ್ ಇರ್ತಿದ್ರು ಆತರ. ಇವಾಗಿನ ಪೇರೆಂಟ್ಸ್ ನಾವ್ಯಾಕೆ ಅವ್ರ ಸಲುವಾಗಿ ಅಷ್ಟು ಕಷ್ಟ ಪಡ್ಬೇಕು, ಇದೆಲ್ಲ ಜೀವನ ಕಷ್ಟಪಟ್ಟು ಎಲ್ಲ ಮಾಡಿಟ್ಟು ಅವ್ರಿಗಿಟ್ಟು ನಾವು ಹೋಗ್ಬಿಡ್ತೀವಿ, ನಾವೇನು ಅನುಭವಿಸಿದೆ ಇಲ್ಲ ಅಂತ ಇವಾಗ ಎಲ್ಲರೂ ಟೂರ್ಸ್ಗೆ ತಿರ್ಗೋದು, ಅವ್ರು ಅನುಭವಿಸೋದು ಸ್ಟಾರ್ಟ್ ಮಾಡಿ ಇವ್ರನ್ನ ಕೇರ್ಲೆಸ್ ಮಾಡ್ತಾ ಇದಾರೆ. ಮಕ್ಕಳನ್ನ ಹಾಸ್ಟೆಲ್ಸ್ ಹಾಕೋದು, ಇಲ್ಲಾಂದ್ರೆ ಬೇರೆ ಕೇರ್ ಟೇಕರ್ಸ್ ಹತ್ರ ಬಿಟ್ಬಿಡೋದು. ಅವ್ರ ಎಂಜಾಯ್ಮೆಂಟ್ ನೋಡ್ಕೊಂತಾ ಇದಾರೆ. ಇದು ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಏನಂತಂದ್ರೆ ತಂದೆ ತಾಯಿ ಅನ್ನೋಳು ಮಕ್ಕಳಿಗೆ ಫೀಡ್ ಮಾಡಕ ಹಾಲ್ ಕೊಡಕ್ ಕೂಡ ರೆಡಿ ಇಲ್ಲ. ತಾಯಿ ತನ್ನ ಹಾಲ್ ಕೊಡಕ್ ಕೂಡ ರೆಡಿ ಇಲ್ಲ. ಯಾಕಂತಂದ್ರೆ ತನ್ನ ಫಿಸಿಕ್ ಕೆಟ್ಟೋಗ್ತಾ ಇದೆ, ನಾನ್ ಹಾಲ್ ಕೊಟ್ಟಿದ್ರೆ ನಾನ್ ಶೇಪ್ ಔಟ್ ಆಗ್ಬಿಡ್ತೀನಿ ಅಂತ ಅನ್ನೋರು ಎಷ್ಟೋ ಜನ ಈ ಜನರೇಷನ್ ನಲ್ಲಿ ಇದ್ದಾರೆ. ಇನ್ನ ಸ್ವಲ್ಪ ಜನ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಂತಂದ್ರೆ, ನಾನು ಪ್ರೆಗ್ನೆಂಟೇ ಆಗೋದಿಲ್ಲ, ನಾನ್ ಮಕ್ಕಳನ್ನ ಹಡೆದೇ ಇಲ್ಲ, ಹಡೆದ್ರೆ ನಾನ್ ವೀಕ್ ಆಗ್ಬಿಡ್ತೀನಿ, ನನ್ನ ಒಂದು ಶೇಪ್ ಚೇಂಜ್ ಆಗ್ಬಿಡುತ್ತೆ, ನಾನು ಹೆಂಗೆ ಇರ್ಬೇಕು ಇದೇ ತರ ನಾನು ಏಜ್ ಆದಂಗೆ ಕಾಣಿಸ್ತೀನಿ, ನಾನ್ ನಡೆದೇ ಇಲ್ಲ ಅಂತ ಸರೋಸ್ಕಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಸಿಸ್ಟಮ್ ಬಂದಿದೆ ಅಲ್ಲ, ರೆಂಟೆಡ್ ಗರ್ಭ, ಅದಕ್ಕೆ ಹೋಗ್ತಾ ಇದ್ದಾರೆ ಸರೋಸ್ಕಿ. ಈ ತರ ಜನರೇಷನ್ ಆಗ್ಬಿಟ್ಟಿದೆ. ಅದಕ್ಕಾಗಿ ಇಲ್ಲಿ ತಿಳಿಸ್ತಾ ಇದೆ. ಇವಾಗ ತಿಳಿಸಿದ ಮಾತಲ್ಲ ಇವೆಲ್ಲ. 1947-48 ಟೈಮ್ ನಲ್ಲಿ ಇದೆಲ್ಲ ನಮ್ಗೆ ಜ್ಞಾನ ಕೊಟ್ಟಿದ್ದು, ನಾವಿವಾಗ ತಿಳ್ಕೊಂತಾ ಇದೀವಿ. ಎಷ್ಟು ಅಡ್ವಾನ್ಸ್ ಆಗಿ ಇದೆಲ್ಲ ಹೇಳಿದಾರೆ ನೋಡ್ರಿ. ಬರುವ ಕಾಲ ಎಲ್ಲ ಗೊತ್ತು, ಈ ತರ ಕಾಲ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ. ಆದ್ರೆ ಈ ಮಕ್ಕಳು ಆಕ್ಚುಲಿ ನೋಡಿ ಕಲಿಯೋದೇ ಜಾಸ್ತಿ, ಅನುಕರಣೆಯಿಂದ ಕಲಿಯೋದೇ ಜಾಸ್ತಿ ಮಕ್ಕಳು ಯಾವಾಗ್ಲೂ. ಅದಕ್ಕಾಗಿ ಪೇರೆಂಟ್ಸ್ ಏನ್ ಮಾಡ್ಬೇಕು ಅಂತಂದ್ರೆ, ಯಾವ ಲಕ್ಷಣಗಳು ತಮ್ಮ ಪೇರೆಂಟ್ಸ್ ನಲ್ಲಿ ತಮ್ಮ ಮಕ್ಕಳಲ್ಲಿ ಬರ್ಬೇಕು ಅವು ಅವ್ರ ಹತ್ರ ಫಸ್ಟ್ ಬೆಳೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ತಂದೆ ತಾಯಂದ್ರೆ ಯಾವ ತರ ಇರ್ತಾರೆ ಅದೇ ತರ ಇವ್ರದೊಂದು ವ್ಯಕ್ತಿತ್ವ ತಯಾರಾಗ್ತಾ ಇರುತ್ತೆ. ಅದೇ ನೋಡಿ ಅನುಕರಣ ಮಾಡದೇ ಜಾಸ್ತಿ, ಅನುಕರಣೆಯಿಂದಲೇ ಜಾಸ್ತಿ ಕಲಿತಾರೆ ಮಕ್ಕಳು. ಅಂತ ಲಕ್ಷಣಗಳನ್ನೇ ಇವ್ರು ಕಲಿತಾ ಇರ್ತಾರೆ. ಅದಕ್ಕಾಗಿ ಯಾವ್ದು ಬೇಡ, ಆ ಲಕ್ಷಣ ಬೇಡ ನಮ್ಮ ಮಕ್ಕಳಲ್ಲಿ ಅಂತಂದ್ರೆ ಇವ್ರು ಕೂಡ ಆ ಲಕ್ಷಣವನ್ನು ತಾವು ಇಟ್ಕೋಬಾರ್ದು. ಅವ್ರು ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ ತೆಗೆದಿರ್ಬೇಕು ಅಂದ್ರ. ಇವಾಗ ನಾವು ಹೇಳ್ತೀವಿ, ದೊಡ್ಡವ್ರನ್ನ ಗೌರವಿಸ್ಬೇಕಪ್ಪ, ನೀನು ದಿನ ಎದ್ದು ನಮ್ ಕಾಲ್ ನಮಸ್ಕಾರ ಮಾಡು, ತಂದೆ ತಾಯಂದ್ರ ಕಾಲ್ ನಮಸ್ಕಾರ ಮಾಡ್ಬೇಕು, ಒಳ್ಳೆ ಸಂಸ್ಕಾರ ಅದು ಹಂಗ್ ಮಾಡ್ಬೇಕು ಅಂದ್ರೆ ಅವ್ರು ನೋಡ್ತಾರೆ, ನೋಡಿ ಕೇಳ್ತಾರೆ, ಅಮ್ಮ ನೀನೆಲ್ಲಿ ನಮಸ್ಕಾರ ಮಾಡ್ತಾ ಇದೀಯ, ಅಜ್ಜಿಗೆ ನೀನೆಲ್ಲಿ ದಿನ ಕಾಲ್ ನಮಸ್ಕಾರ ಮಾಡ್ತಾ ಇದೀಯಾ, ನೀನ್ ಮಾಡ್ತಾನೆ ಇಲ್ಲಲ್ವಾ, ನಾನ್ ನೋಡ್ತಾನೆ ಇದ್ದೀನಿ, ನನ್ಗೆ ಯಾಕೆ ಹೇಳ್ತಾ ಇದೀಯಾ ಅಂತ ಕೇಳ್ತಾರ. ಇಂಥವೆಷ್ಟೋ ಅವ್ರಿಗೆ ಗೌರವ ಕೊಡೋದು. ಇವಾಗ ಸೊಸೆಂದರ್ ಏನ್ ಮಾಡ್ತಾರ, ಅತ್ತೆಂದರಿಗೆ ಉಲ್ಟಾ ಮಾತಾಡ್ತಾ ಇರ್ತಾರೆ, ಹೆಂಗ ಬೇಕಂಗ ಅವ್ರ ಜೊತೆ ಜಗಳ ಆಡ್ತಾ ಇರ್ತಾರೆ, ವಾದ ಮಾಡ್ತಾ ಇರ್ತಾರೆ. ಅದೆಲ್ಲ ಹುಡುಗರು ನೋಡ್ತಾ ಇರ್ತಾರೆ. ಅವ್ರಿಗೇನ್ ಕಿವಿ ಇರೋದಿಲ್ಲ, ಅರ್ಥ ಆಗೋದಿಲ್ವಾ? ಅವ್ರು ನಮ್ಕಿನ್ನ ಜಾಸ್ತಿ ಹುಷಾರಿರ್ತಾರ. ಅವ್ರೇನಂತಾರೆ, ನೀನೇ ದೊಡ್ಡವ್ರಿಗೆ ಉಲ್ಟಾ ಮಾತಾಡ್ತಾ ಇದೀಯಾ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನಾನ್ ಹೆಂಗ್ ಕೊಡೋದು ರೆಸ್ಪೆಕ್ಟ್? ಅವ್ರಿಗೆ ಅದೇ ಅಭ್ಯಾಸ, ಅದೇ ಲಕ್ಷಣ ಬಂದ್ಬಿಡುತ್ತೆ. ನೆಕ್ಸ್ಟ್ ನಾವೇ ಟಾರ್ಗೆಟ್. ಅವಾಗ ಅಲ್ಲೋಗ ಅತ್ತೆ ಮನೆಗೆ ಅದೇ ಬಿಹೇವ್ ಮಾಡ್ತಾರೆ, ತನ್ನ ತಾಯಿಯಿಂದ ಅವ್ರ ಜೊತೆ ಅದೇ ಬಿಹೇವ್ ಮಾಡ್ತಾರೆ. ಫಸ್ಟ್ ನಮ್ಮ ಲಕ್ಷಣ ಏನಿದೆ ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೋಬೇಕು. ನಮ್ ಜೀವನ ಹೆಂಗ್ ನಡೀತಾ ಇಲ್ಲ, ನಮ್ಮ ಲಕ್ಷಣಗಳು ಏನಿದೆ, ನಮ್ ಗುಣಗಳು ಚೇಂಜ್ ಮಾಡ್ಕೋಬೇಕು ಫಸ್ಟ್. ಅದು ಇನ್ನೊಂದು ಅವ್ರ ಎಮೋಷನಲ್ ಬೆಳವಣಿಗೆನಲ್ಲಿ ಸಹಾಯ ಮಾಡ್ಬೇಕು ಅಂತಂದ್ರೆ ಮೇನ್ ಆ ಒಂದು ಮನೆಯಲ್ಲಿ 2 ಟಾಪಿಕ್ಸ್ ಬಚ್ಚಿಡ್ಲಾರ್ದೆ ಮಾತಾಡ್ಬೇಕು. ಅವು ಫ್ರೀ ಆಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ಬೇಕು ಮಕ್ಕಳ ಮುಂದೆ. ಅವು ಏನ್ ವಿಷಯಗಳು ಅಂತಂದ್ರೆ, ಒಂದು ಮತ, ಇನ್ನೊಂದು ಶೃಂಗಾರ. ಎರಡದ ಬಗ್ಗೆ ಬಹಳ ಫ್ಯಾಮಿಲೀಸ್ ನಲ್ಲಿ ಶೃಂಗಾರದ ಬಗ್ಗೆ ಮಕ್ಕಳ ಮುಂದೆ ಮಾತಾಡಬಾರ್ದು ಅಂತ ನಾವು ತಡೆ ಹಾಕ್ತೀವಿ. ಅದು ಇಲ್ಲೇನ್ ಹೇಳ್ತಾ ಇದ್ದಾರೆ, ಓಶೋ ಅವ್ರು ಕೂಡ ಇದೇ ಹೇಳ್ತಾರೆ.
ಫಸ್ಟ್ ಇಂದ ಕೂಡ ಅವ್ರ ಮುಂದೆ ಈಸಿಯಾಗಿ ಮಾತಾಡ್ಬೇಕಂತ ವಿಷಯ ಅವ್ರೊಂದು ಏಜ್ಗೆ ತಕ್ಕಂಗ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಬರ್ಬೇಕು. ಹಿಂಗೆ ಅಂತಂದ್ರೆ ಒಂದು ಪ್ರತಿಯೊಂದು ವೃಕ್ಷ ಜಾತಿಲಿಂದ ಕೂಡ ಆ ಒಂದು ಶೃಂಗಾರ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಆ ಒಂದು ಸಂಪರ್ಕ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ಸೈನ್ಸ್ ನಲ್ಲಿ ಓದ್ಕೊಂಡಿದೀವಿ, ಪರಪರಾಗ ಸಂಪರ್ಕ, ಸ್ವಪರಾಗ ಸಂಪರ್ಕ ಅಂತೇಳಿ. ಆ ಒಂದು ಪೋಲನ್ ಗ್ರೇನ್ಸ್ ಏನಿರುತ್ತಲ್ಲ, ಆ ಪೋಲನ್ ಗ್ರೇನ್ಸ್ ಇನ್ನೊಂದು ಹನಿ ಬೀಸ್ ಏನಿರುತ್ತಲ್ಲ, ತೇನೆಟೀಗಲ್ ಅಂತ ತೆಲುಗಿನಲ್ಲಿ, ಈ ಹನಿ ಬೀಸ್ ಕಾಲಿಗೆ ಈ ಪೋಲನ್ ಗ್ರೇನ್ಸ್, ಆ ಪುಪ್ಪೊಡಿ ರೇಣುಗಳು ಅಂಟುಕೊಂಡು ಹೂವಿನ ಮೇಲೆ ಇರ್ತಾವಲ್ಲ, ಆ ಪುಪ್ಪೊಡಿ ರೇಣುಗಳು, ಪೋಲನ್ ಗ್ರೇನ್ಸ್ ಅವು ಅಂಟುಕೊಂಡು ಇನ್ನೊಂದು ಹೂವಿನ ಮೇಲೆ ಅದು ಲ್ಯಾಂಡ್ ಆಗಿದೆ, ಕೂತಿದಾಗ ಆ ಒಂದು ಕೀಟಕ ಹನಿಬಿ ಕೂತಿದಾಗ ಅಲ್ಲಿ ಸಂಪರ್ಕ, ಅದು ಪರಪರಾಗ ಸಂಪರ್ಕ. ಆ ಸಂಪರ್ಕ ನಡೆದು ಅಲ್ಲಿ ಏನಾಗುತ್ತೆ, ಒಂದು ಫಲ ಅನ್ನೋದು ಸೃಷ್ಟಿ ಆಗುತ್ತೆ. ಅಂದ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಶೃಂಗಾರ ಅನ್ನೋದು, ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಈ ತರ ಎಕ್ಸ್ಪ್ಲೇನ್ ಮಾಡ್ಬೋದು ಹುಡುಗರಿಗೆ. ಹೂವು ತೋರ್ಸು ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. ಆ ನಾಲೆಡ್ಜ್ ಫಸ್ಟ್ ಪೇರೆಂಟ್ಸ್ ಇದ್ರಲ್ಲ, ತಂದೆ ತಾಯಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತಂದೆ ತಾಯಂದರು ಒಂದು ವೃಕ್ಷ ಜಾತಿಯಿಂದ ಹಿಡಿದು ಕೂಡ ವೃಕ್ಷ ಜಾತಿ, ಜಂತು ಜಾತಿನಲ್ಲಿ ಯಾವ ತರ ಸಂಪರ್ಕ ನಡೆಯುತ್ತೆ, ಯಾವ ತರ ಒಂದೊಂದು ಜಾತಿನಲ್ಲಿ ಎಗ್ಸ್, ಒಂದು ಮೊಟ್ಟೆಯ ರೂಪದಲ್ಲಿ ಸಂತತಿ ಅನ್ನೋದಾಗುತ್ತೆ. ನೆಕ್ಸ್ಟ್ ಬರ್ತಾ ಬರ್ತಾ ಮಮೇಲ್ಸ್ ನಲ್ಲಿ ಏನಾಗುತ್ತೆ, ಈ ತರ ಡೆಲಿವರಿ ಮೂಲಕದಲ್ಲಿ ಮಗು ಅನ್ನೋದು ಹುಟ್ಟುತ್ತೆ. ಇದೆಲ್ಲ ಜಂತುಗಳನ್ನು ತೋರಿಸಿ ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಇದೆಲ್ಲ ತಿಳುವಳಿಕೆ ಫಸ್ಟ್ ಪೇರೆಂಟ್ಸ್ ಇದ್ರಲ್ಲ ಎಕ್ಸ್ಪ್ಲೇನ್ ಮಾಡೋದು. ಅದಕ್ಕೆ ಪೇರೆಂಟ್ಸ್ಗೆ ಜಂತು ಜಾತಿ, ವೃಕ್ಷ ಜಾತಿ, ಪ್ರತಿಯೊಂದು ಇದ್ರ ಬಗ್ಗೆ, ಕಿಂಗ್ಡಮ್ ಬಗ್ಗೆ, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಹ್ಯೂಮನ್ ಕಿಂಗ್ಡಮ್, ಎಲ್ಲಾ ಕಿಂಗ್ಡಮ್ ಬಗ್ಗೆ ಸ್ವಲ್ಪ ಆದ್ರೂ ಇವ್ರಿಗೆ ನಾಲೆಡ್ಜ್ ಇರ್ಬೇಕು ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಸಿದ್ಧಾಂತಗಳನ್ನು ಬೇರೆ, ಇನ್ನೊಂದೇನು ಟಾಪಿಕ್ ಮತ. ಈ ಮತ ಬಗ್ಗೆ ಹೆಂಗೆ ಕಲಿಸ್ಬೇಕು ಅಂತಂದ್ರೆ, ಪ್ರತಿಯೊಂದು ಮತದಲ್ಲಿ ಒಂದು ಅದ್ಭುತವಾದ ಉನ್ನತವಾದ ಒಂದು ಸಿದ್ಧಾಂತವಿದೆ ಅಂತ ನಿನ್ನೆನೆ ನಾವು ತಿಳ್ಕೊಂಡಿದ್ವಿ. ಒಂದು ಮನೋಮಯ ಪ್ರಪಂಚದಲ್ಲಿರುವ ಒಂದು ಗ್ರೇಟ್ ಪರ್ಸನ್ ಒಂದು ಮತಗಳ ತಾರತಮ್ಯತ ಅಂತ ಒಂದು ಅಂಶವನ್ನು ಬಿಟ್ಟಿದ್ರೆ ಎಷ್ಟು ಕ್ಲಾರಿಫಿಕೇಶನ್ ಕೊಟ್ರು, ಪ್ರತಿಯೊಂದು ಮತದಲ್ಲಿ ಯಾವ ಅಂಶ ಉನ್ನತವಾದದ್ದು ಅದನ್ನ ಹಿಡ್ಕೊಂಡು ಆ ಮತ ಎಲ್ಲ ಗ್ರೋತ್ ಆಗುತ್ತೆ ಅಂತ ಎಷ್ಟು ವಿಷಯ ಹೇಳಿದ್ರಲ್ಲ. ಆ ಒಂದು ವಿಷಯ ತಿಳ್ಕೊಂಡ್ರೆ ಸಾಕು, ಆ ಒಂದು ಪ್ಯಾರಾಗ್ರಾಫ್ ತಿಳ್ಕೊಂಡಿದ್ರೆ ಸಾಕು, ನಮ್ಗೆ ಮೇನ್ ಸಿದ್ಧಾಂತ ತಿಳ್ಕೊಂಡ್ರೆ ಸಾಕು, ನಮ್ಮ ಹುಡುಗರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು. ಈ ಮತದಲ್ಲಿ ಇದು ಗ್ರೇಟು, ಇದು ಈ ಮತದಲ್ಲಿ ಕರ್ಮ ಸಿದ್ಧಾಂತ ಗ್ರೇಟು. ಇವೆಲ್ಲ ಸಣ್ಣ ಸಣ್ಣ ಸೆಂಟೆನ್ಸ್ ರೂಪದಲ್ಲಿ ಕೂಡ ನಾವು ಮಕ್ಕಳಿಗೆ ತಿಳಿಸಬಹುದು. ಬಟ್ ನಮ್ಗೆ ಗೊತ್ತಿರ್ಬೇಕು ಫಸ್ಟ್ ಆ ಸಿದ್ಧಾಂತ, ಪ್ರತಿಯೊಂದು ಮತದಲ್ಲಿ ಯಾವ ಸಿದ್ಧಾಂತ ಉನ್ನತವಾದದ್ದು ಅಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಬೇಕು. ಬರೇ ನಮ್ಮ ಮತದೊಂದೇ ಕಲ್ಸೋದಲ್ಲ, ಬೇರೆ ಮತದಲ್ಲಿ ಇರುವ ಉನ್ನತವಾದ ವಿಷಯಗಳನ್ನು ಕೂಡ ಕಲ್ಸಿದ್ರೆ ಏನಾಗುತ್ತೆ, ಎಲ್ಲಾ ಕಡೆಯಿಂದ ಆ ಒಂದು ಗ್ರೋತ್ ಅನ್ನೋದು ಆಗುತ್ತೆ ಮಕ್ಕಳಿಗೆ. ಎಲ್ಲಾ ಪಾಠಗಳ ಅವರು ಕಲಿತಾರೆ. ಯಾಕಂದ್ರೆ ಎಲ್ಲದರಿಂದ ಹಿಂದೆ ಇರುವ ಸತ್ಯ ಒಂದೇ, ಎಲ್ಲವನ್ನೂ ಅಲ್ಲಿಗೆ ತಗೊಂಡು ಹೋಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಜಾತಿ ಒಂದೊಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ ಅಷ್ಟೇ. ಆದ್ರೆ ಇದೆಲ್ಲ ವಿಶ್ವ ಪ್ರೀತಿಯನ್ನು, ವಿಶ್ವ ಸೌಭ್ರಾತೃತ್ವವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಗಟ್ಟಿ ಪುನಾದಿ ಆಗ್ಬಿಡುತ್ತೆ, ಅವ್ರಿಗೆ ಪುನಾದಿ ಹಾಕಿದಂಗ ಆಗ್ಬಿಡುತ್ತೆ ಮಕ್ಕಳಿಗೆ. ಅಷ್ಟು ಸಹನೆ, ಅಷ್ಟು ಅವಗಾಹನೆ ಅನ್ನೋದು ಪೇರೆಂಟ್ಸ್ ಹತ್ರ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸಹನೆ ಅಂತಂದ್ರೆ ಏನ್ ಸಹನೆ, ಇಲ್ಲಿ ಪುಟ್ಟ ಮಕ್ಕಳು ಈ ಜನರೇಷನ್ ಅಲ್ಲಿ ಜಾಸ್ತಿ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅವ್ರಿಗೆ ತಿಳುವಳಿಕೆ ಜಾಸ್ತಿ, ಅವರು ಜಾಸ್ತಿ ಡೌಟ್ಸ್ ಬರ್ತಾವ ಅವರಿಗೆ, ಡೀಪ್ ಆಗಿ ಹೋಗಿರು ಇದ್ದ ಕ್ವಶನ್ಸ್ ಎಲ್ಲ ಡೌಟ್ಸ್ ಕೇಳ್ತಾರೆ. ನಮ್ಮ ಹತ್ರನೇ ಆನ್ಸರ್ ಇದೆಲ್ಲ ಇರೋದಿಲ್ಲ. ಏಕೆ ಅಂದ್ರೆ ನಾವಷ್ಟು ಬೆಳ್ದಿರಂಗಿಲ್ಲ. ಅದಕ್ಕೆ ಅವ್ರ ದೃಷ್ಟಿಕೋನದಿಂದ ನೋಡೋದ್ ಅಭ್ಯಾಸ ಮಾಡ್ಕೋಬೇಕು. ಇಲ್ಲಾಂದ್ರೆ ನಾವು ಬೈತಾ ಇರ್ತೀವಿ, ಏನೇನೋ ಕ್ವಶನ್ ಕೇಳ್ತೀನಿ ನಡಿಯ ಕಡೆ ಅಂತ. ಅವ್ರ ದೃಷ್ಟಿಕೋನದಿಂದ ನೋಡಿದ್ರೆ ಅರ್ಥ ಆಗುತ್ತೆ ಅವ್ರು ಯಾಕೆ ಕೇಳ್ತಾ ಇದ್ದಾರೆ ಇಂಥವರಿ ಕ್ವಶನ್ಸ್ ಅಂತ. ಅವರ ಒಂದು ಮನಸ್ಸಿಂದ ನಾವು ಅರ್ಥ ಮಾಡ್ಕೋಬೇಕು, ಅವ್ರ ಮನಸ್ಸನ್ನ ನಾವ್ ಇಟ್ಕೊಂಡು ಅರ್ಥ ಮಾಡ್ಕೋಬೇಕು. ಅವಾಗ ನಾವು ಸಹನದಿಂದ ಆನ್ಸರ್ ಕೊಡಕ ಸಾಧ್ಯ ಆಗುತ್ತೆ, ಕೊಡ್ಲೇಬೇಕು. ಅಂತ ಮಕ್ಕಳೇ ಉನ್ನತವಾಗಿ ಬೆಳಿತಾರೆ. ಅದು ಕಲಿಸ್ತಾ ಪೇರೆಂಟ್ಸ್ಗೆ ಸಹನ ಜಾಸ್ತಿ ಆಗುತ್ತೆ. ಯಾವಾಗ ಈ ಜರ್ನಿನಲ್ಲಿ ಏನಾಗುತ್ತೆ, ಅವ್ರ ಜೊತೆ ಅವ್ರಿಗೆ ಆನ್ಸರ್ಸ್ ಕೊಟ್ಟು ಸಹನೆ ಅನ್ನೋದು, ಅವಗಾಹನೆ ಅನ್ನೋದು ಜಾಸ್ತಿ ಆಗುತ್ತೆ. ಇವಾಗ ತಿಳಿಲಾರ್ದ ವಿಷಯ ಕೇಳಿದ್ರೆ ಅದೇ ನನ್ಗೆ ಗೊತ್ತಿಲ್ಲಲ್ಲ ಅಂತ ಆ ವಿಷಯ ಬಗ್ಗೆ ಎಲ್ಲ ನಾಲೆಡ್ಜ್ ಅವರು ಕಲೆಕ್ಟ್ ಮಾಡ್ತಾರೆ ಪೇರೆಂಟ್ಸ್. ಈಗಿನ ಪೇರೆಂಟ್ಸ್ಗೆ ಬಹಳ
ಪೇಷನ್ಸ್ ಬುದ್ಧಿ ಇದೆ, ಅವರು ತಿಳಿಲಾದ ವಿಷಯ ಎಲ್ಲ ತಿಳ್ಕೊಂಡು ಹೇಳಷ್ಟು ಪೇಷನ್ಸ್ ಕೂಡ ಇವಾಗಿನ ಅವರಿಗೆ ಬರ್ತಾ ಇದೆ, ನೋಡ್ತಾ ಇದೀನಿ ನಾನು. ಅಷ್ಟು ಅಷ್ಟು ತಾಳ್ಮೆ ಮತ್ತೆ ಸಹನ, ಸಹನೆ, ತಾಳ್ಮೆ ಮತ್ತೆ ಆ ಒಂದು ಸ್ಕಿಲ್ ಅನ್ನೋದು ಪೇರೆಂಟ್ಸ್ ಹತ್ರ ಬೆಳೀತೆ. ಅವರಿಗೆ ಕಲ್ಸದ್ರಿಂದ ಇವರಿಗೂ ಬೆನಿಫಿಟ್ ಅನ್ನೋದು ಆಗುತ್ತೆ. ಈ ಹುಡುಗರು ಮಕ್ಕಳನ್ನು ಬೆಳೆಸೋದೆಲ್ಲ ಕಂಪ್ಲೀಟ್ ಆಗಸ್ಟ್ಗೆ ನೋಡಿದ್ರೆ ಇವರ ಆಧ್ಯಾತ್ಮಿಕ ನಿರ್ಮಾಣದಲ್ಲಿ ಪಾಸಿಟಿವ್ ಲಕ್ಷಣಗಳು ಇವರಿಗೆ ಬೆಳವಣಿಗೆ ಆಗ್ಬಿಡುತ್ತೆ, ಪೇರೆಂಟ್ಸ್ ಕೂಡ. ಅಂತ ಒಂದು ಬೆನಿಫಿಟ್ ಇಲ್ಲಿದೆ, ಪೇರೆಂಟ್ಸ್ಗೂ ಇದೆ, ಮಕ್ಕಳಿಗೂ ಇದೆ ನೋಡಿ. ಆದ್ರೆ ಇಂಥದ್ದು ಇವಾಗ ಇಲ್ಲ. ಇಲ್ಲ, ಪೇರೆಂಟ್ಸ್ಗೆ ಆ ಒಂದು ಕೆಪಾಸಿಟಿ ಇಲ್ಲ, ಪೇಶನ್ಸ್ ಇಲ್ಲ, ಮತ್ತೆ ಅದರಿಂದ ಮಕ್ಕಳಿಗೆ ಏನು ಕಲಿಸ್ತಾ ಇಲ್ಲ. ಯಾವ ತರ ಇರ್ಬೇಕು, ಅಸಲು ಸೊಸೈಟಿನಲ್ಲಿ ಯಾವ ತರ ಇರ್ಬೇಕು, ಅತ್ತೆ ಮನೆಯಲ್ಲಿ ಯಾವ ತರ ಇರ್ಬೇಕು, ಇಲ್ಲಾಂದ್ರೆ ಗಂಡ ಗಂಡು ಮಗನಿಗೆ ಹೆಂಡತಿನಿ ಯಾವ ತರ ನೋಡ್ಕೋಬೇಕು ಅಂತ ಕಲ್ಸಿಲ್ಲ, ಏನು ಕಲ್ಸಿಲ್ಲ. ಅಂದ್ರೆ ಏನಾಗ್ತಾ ಇದೆ, ವ್ಯಾಲ್ಯೂಸೇ ಕಲಿಸ್ತಾ ಇಲ್ಲ ಇವಾಗಿನ ಜನರೇಷನ್ ನಲ್ಲಿ. ಹುಡುಗಿಯರಾಗ್ಲಿ ಹುಡುಗರಾಗ್ಲಿ ಯಾವ ತರ ಇದ್ದಾರೆ, ಯುವಕರು ಯುವತಿಯರು, ಏನು ವ್ಯಾಲ್ಯೂಸೇ ಗೊತ್ತಿಲ್ಲ. ಅವಾಗ ಏನಾಗ್ತಾ ಇದೆ, ಅಹಂಕಾರ ಜಾಸ್ತಿ ಬೆಳೀತಾ ಇದೆ ಎಲ್ಲರ ಹತ್ರ. ಬೆಳೆದಾಗ ಏನಾಗ್ತಾ ಇದೆ, ಫೈಟಿಂಗ್, ಜಗಳ ಆಡೋದು ಜಾಸ್ತಿ ಆಗ್ತಾ ಇದೆ. ಅವರು ಗಂಡನ ಜೊತೆ ಹೆಂಡತಿ, ಹೆಂಡತಿನ ಜೊತೆ ಗಂಡ, ಅತ್ತೆನ ಜೊತೆ ಸೊಸೆ, ಈ ತರ ಜಗಳಗಳು ಜಾಸ್ತಿ ಆಗಿ ಕುಟುಂಬಗಳೆಲ್ಲ ವಿಚ್ಛಿನ್ನ ಆಗ್ತಾ ಇದೆ, ಡಿವೋರ್ಸ್ ಆಗ್ತಾ ಇದೆ ಜಾಸ್ತಿ. ಇದೇ ತರ ನಡೀತಾ ಇದ್ರೆ, ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಇದೇ ತರ ನಡೀತಾ ಇದ್ರೆ ಏನ್ ರೂಲ್ ತರ್ತಾರೆ ಗೊತ್ತಾ ಮುಂದೆ? ಏನ್ ರೂಲ್ ಬರ್ಬೇಕು ಗೊತ್ತಾ? ಈ ಮಕ್ಕಳನ್ನ ಪೇರೆಂಟ್ಸ್ ಹತ್ರ ಬೆಳೆಯಕ ಬಿಡೋದಿಲ್ಲ ಅಂತೆ. ಅದಕ್ಕೆ ಸೆಪರೇಟ್ ಸಂಸ್ಥೆಗಳನ್ನಿಟ್ಟು ಅದರಲ್ಲಿ ಬೆಳೆಸ್ತಾರಂತೆ. ಮಕ್ಕಳನ್ನ ಬೆಳೆಸಕ್ಕೆ ಈ ಸಮಸ್ಯೆಗೆ ಪರಿಷ್ಕಾರ ಏನು ಅಂತಂದ್ರೆ ಸಂಸ್ಥೆಗಳಲ್ಲಿ ಬೆಳೆಸ್ತಾರೆ. ಅಲ್ಲೆಲ್ಲ ಟ್ರೈನರ್ಸ್ ನೀಡ್ತಾರಂತೆ, ಯಾವ ತರ ಬೆಳೆಸ್ಬೇಕು ಅಂತ ಸ್ಪೆಷಲ್ ಟ್ರೈನರ್ಸ್ ನಿಟ್ಟು ಸರಿಯಾಗಿ ಬೆಳೆಸ್ತಾರಂತೆ. ಈ ಒಂದು ರೂಲು ಅಮೆರಿಕಾನಲ್ಲಿ ಯಾವಾಗೋ ಇತ್ತಂತೆ. ಯಾವಾಗ ಕೊಲಂಬಸ್ ಯಾವಾಗ ಅಮೆರಿಕಾ ಅನ್ನು ಕಂಡಿಡ್ದಾನೋ, ಇಂಥ ಸಂಸ್ಥೆಗಳು ಅವಾಗೆ ಅಮೆರಿಕಾದಲ್ಲಿ ಇದಾವಂತೆ. ಹಿಂಗ ಬೆಳೆಸ್ಬೇಕೋ ಆ ಹುಡುಗರ್ನ, ಇವಾಗ ಮಕ್ಕಳ ಸಂಸ್ಥೆಯಲ್ಲಿ ಬೆಳಿಬೇಕಾ ಮನೆಯಲ್ಲಿ ಬೆಳಿಬೇಕಾ ಅಂತ ಹೇಳ್ರಿ ಅಂತ ಕೇಳ್ತಾ ಇದಾರೆ ಇಲ್ಲಿ. ಆದ್ರೆ ಸ್ವಲ್ಪ ಜನ ಹೇಳ್ತಾರೆ ಅಂದ್ರೆ ಮನೆಯಲ್ಲಿ ಬೆಳಿಬೇಕು ಅಂತ ಹೇಳ್ತಾರಂದ್ರೆ, ಸ್ವಲ್ಪ ಜನ ಸಂಸ್ಥೆಯಲ್ಲಿ ಬೆಳಿಬೇಕು ಅವಾಗೆ ಕರೆಕ್ಟ್ ಇರುತ್ತೆ ಅಂತ ಹೇಳ್ತಾರಂತೆ. ಮನೆಯಲ್ಲಿ ಬೆಳಿಬೇಕು ಅಂದ್ರೆ ತಂದೆ ತಾಯಂದರು ತಿಳುವಳಿಕೆ ಇದ್ದವ್ರು ಇರ್ಬೇಕು, ಮತ್ತೆ ಎಲ್ಲಾ ಗೊತ್ತಿದ್ದು ಪೇಷನ್ಸ್ ಇರೋರು ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೂಡ ಅಮೆರಿಕಾನಲ್ಲಿ ನಾನು ಇತ್ತೀಚೆಗೆ ಕೇಳಿದೀನಿ, ಮಕ್ಕಳನ್ನ ಹುಟ್ಟಿದಾಗಿಂದ ಕೂಡ ಅಸಲು ಬೈಬಾರ್ದು, ಒಂದು ಏಟ್ ಕೂಡ ಆಗ್ಬಾರ್ದಂತೆ, ಹೊಡಿಬಾರ್ದಂತೆ. ಅದು ಗೊತ್ತಾಯ್ತು ಗವರ್ನಮೆಂಟ್ಗೆ ಅಂತಂದ್ರೆ ಅವರು ಆ ಮಕ್ಕಳನ್ನ ಅವ್ರ ಹ್ಯಾಂಡ್ ಓವರ್ ನಲ್ಲಿ ತಗೊಂಡು ಹೋಗ್ಬಿಡ್ತಾರ, ಅವರೇ ಬೆಳೆಸ್ತಾರಂತೆ. ಈ ರೂಲ್ ಇನ್ನೂ ಇದೆ ಅಂತ ಅಮೆರಿಕಾನಲ್ಲಿ ಇತ್ತೀಚೆಗೆ ಕೇಳಿದೀನಿ ನಾನು. ಏಕೆ ಅಂತಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ನಾನು ಅವಾಗ ಗೊತ್ತಾಗಿದಾಗ ಅನ್ಕೊಂಡೆ, ಇದೇನ್ ಕರ್ಮ ಬಂತಪ್ಪ, ನಮ್ ಮಕ್ಕಳಿಗೆ ಮೇಲೆ ಅಧಿಕಾರ ನಮ್ಗೆ ಇಲ್ಲ ಅಂದ್ರೆ ಇದೇನ್ ತಿಕ್ಕ ರೂಲು, ಹುಚ್ಚು ರೂಲು ಅಂತಂದೆ ಅವಾಗ. ಇವಾಗ ಆನ್ಸರ್ ಸಿಕ್ತು ನನಗೆ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ಯಾರು ಈ ಪ್ರಪಂಚಕ್ಕೆ ಪ್ಲಾನ್ ಇರ್ಲಾರ್ದೆ ಯಾದೃಚ್ಛಿಕವಾಗಿ ಬಂದಿದ್ದವರು ಅಲ್ಲ. ಏಕೆ ಬಂದಿದ್ದಾರೆ ಎಲ್ಲರೂ ಅಂತಂದ್ರೆ, ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಾಗೆ ಎಷ್ಟು ವಿಷಯಗಳು, ಎಷ್ಟು ಪಾಠಗಳು, ಎಷ್ಟು ಕಲಿಕೆಗಳಿದೇನೋ ಆ ಭೂಲೋಕದಲ್ಲಿ ಎಲ್ಲ ಕಲ್ತು ಆಮೇಲೆ ಬಿಡುಗಡೆ ಆಗಕ್ಕೆ, ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಕ್ಕೆ ಮತ್ತೆ 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 ನೂರಾರು ಜನ್ಮಗಳು ತಾಳಿ ಬರ್ತಾ ಇದ್ದಾರೆ. ಭೌತಿಕ ತರದಲ್ಲಿ ಲೆಕ್ಕ ಇರ್ಲಾರ್ದಷ್ಟು ಜನ್ಮಗಳನ್ನು ತಾಳ್ತಾ ಇದ್ದಾರೆ. ಇಷ್ಟೆಲ್ಲ ಸೋಲೆಲ್ಲ ಪ್ಲಾನ್ ಮಾಡ್ಕೊಂಡು, ಇಷ್ಟು ಅಂಶಗಳನ್ನ ಲಿಸ್ಟ್ ಮಾಡ್ಕೊಂಡು, ಜಾತಿ ಕುಟುಂಬ ಸೆಲೆಕ್ಟ್ ಮಾಡ್ಕೊಂಡು, ಪೇರೆಂಟ್ಸ್ ಸೆಲೆಕ್ಟ್ ಮಾಡ್ಕೊಂಡು, ಅವ್ರ ತತ್ವ ನೋಡ್ಕೊಂಡು, ಫಾರ್ಮಿಕ್ ಬಾಂಡ್ಸ್ ನೋಡ್ಕೊಂಡು, ಇದೆಲ್ಲ ಪ್ರಣಾಳಿಕೆ ಮಾಡ್ಕೊಂಡು ಬಂದಿದ ಮೇಲೆ ನೋಡಿದ್ರೆ ಇವ್ರು ಸಪೋರ್ಟೇ ಕೊಡ್ಲಿಲ್ಲ ಅಂದ್ರೆ ಆ ಜನ್ಮ ವೇಸ್ಟ್ ಆಗ್ಬಿಡುತ್ತಪ್ಪ, ಮತ್ತೆ ಜನ್ಮ ತಗೋಬೇಕು.
ಅದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಇದೆ ಇದಕ್ಕ ಅಂತ ಹೇಳ್ತಾ ಇದಾರೆ ಇವರು. ಮರಣ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಫಸ್ಟ್ ಮರಣದ ಭಯ ಹೋಗ್ಬೇಕು. ಅದಕ್ಕಾಗಿ ಇವಾಗ ಇದೆಲ್ಲ ಟೀಚಿಂಗ್ ನಡೀತಾ ಇದೆ. ಮರಣ ಅಂದ್ರೆ ಫಸ್ಟ್ ಜನರಲ್ಲಿ ಒಂಥರ ಎಲ್ಲರಿಗೆ ಭಯ ತುಂಬಿ ಬಿಟ್ಟಿದೆ. ಆ ಮರಣ ಭಯ ಹೋಗ್ಬೇಕು ಅಂತಂದ್ರೆ ಇದೆಲ್ಲ ಎಲ್ಲರಿಗ್ ಗೊತ್ತಾಗ್ಬೇಕು. ಏನ್ ಗೊತ್ತಾಗ್ಬೇಕು? ಈ ನಾಲೆಡ್ಜ್ ಎಲ್ಲ ಏನು? ಮರಣ ಅಂದ್ರೆ ಅದು ಕೇವಲ ಒಂದು ಚೈತನ್ಯ ಸ್ಥಾಯಿಯಿಂದ ಇನ್ನೊಂದು ಚೈತನ್ಯ ಸ್ಥಾಯಿಗೆ ಶಿಫ್ಟ್ ಆಗೋದೇ ಮರಣ ಅಂದ್ರೆ. ಒಂದು ಚೈತನ್ಯ ಇವಾಗ ಭೌತಿಕ ತಲದಲ್ಲಿ ಒಂದು ಚೈತನ್ಯ ಸ್ಥಾಯಿ ಇದೆ, ಸೂಕ್ಷ್ಮ ಪ್ರಪಂಚದಲ್ಲಿ ಒಂದು ತರ ಚೈತನ್ಯ ಸ್ಥಾಯಿ ಇದೆ, ಮನೋಮಯ ಪ್ರಪಂಚದಲ್ಲಿ ಒಂದು ಚೈತನ್ಯ ಸ್ಥಾಯಿ ಇದೆ. ನಾವು ಮರಣ ಅಂದ್ರೆ ಫಸ್ಟ್ ಮರಣ ಅಂತಂದ್ರೆ ಇದನ್ ಬಿಟ್ಟು ಇನ್ನೊಂದು ಚೈತನ್ಯ ಸ್ಥಾಯಿಗೆ ಹೋಗ್ತಾ ಇದೀವಿ. ಅಲ್ಲಿ ನಾವು ಮಾರ್ಪಿಡಿ ಆಗ್ತಾ ಇದೀವಿ ಅಷ್ಟೇ ಆಗ್ಲಿ. ಅದೇನಿಲ್ಲ ಮರಣ ಅಂತಂದ್ರೆ ಅದು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಮರಣ ಸಂಬಂಧದಲ್ಲಿ ಸ್ವಲ್ಪ ಶಾರೀರಿಕ ಬಾಧೆ ಇರ್ಬೋದು. ಸ್ವಲ್ಪ ಜನ ಶಾರೀರಿಕವಾಗಿ ಬಾಧೆಯಿಂದ ಅವ್ರ ಮರಣ ಹೊಂದಿರ್ಬೋದು. ಸ್ವಲ್ಪ ಬಾಧೆ ಇದ್ರೂ ಕೂಡ ಪರ್ಮನೆಂಟ್ ಆಗಿ ಅಲ್ಲಿ ಬೆನಿಫಿಟ್ ಅನ್ನೋದು ಇದೆ. ಅಲ್ಲಿ ಕೂಡ ಗ್ರೋತ್ ಆಗೋದು ನಡೀತಾ ಇರುತ್ತಲ್ವಾ. ಎದಕ್ ಭಯ ಪಡ್ಬೇಕು? ಖುಷಿಯಾಗಿ ಹೋಗ್ಬೋದಲ್ಲ. ಈ ಮರಣ ಭಯ ತೆಗೆದು ಬಿಟ್ರೆ ಖುಷಿಯಾಗಿ ಮೇಲೆ ಏನಿದೆ ಅನ್ನೋದು ನಮ್ಗೆ ಕಾಣುತ್ತೆ. ಆ ಒಂದು ಹೆಲ್ಪ್ ಅನ್ನು ತಗೊಂಡು ಅಲ್ಲಿ ಒಂದು ಜೀವನವನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಇಲ್ಲಾಂದ್ರೆ ಅಲ್ಲೇ ಅಳ್ಕೊಂತ ನರಕ ಇದೆ ಅಂತ ಆ ನರಕನ್ನ ನಮ್ಗೆ ಸುತ್ತಮುತ್ತ ಕ್ರಿಯೇಟ್ ಮಾಡ್ಕೊಂಡು ನೂರಾರು ವರ್ಷ ನೂರಾರು ಜನ್ಮಗಳು ಅಲ್ಲೇ ಕೂತ್ಕೊಂಡು ಗ್ರೋತೆ ಆಗೋದಿಲ್ಲ ನಮ್ದು. ಇದೆಲ್ಲ ಅದಕ್ಕೆ ತಿಳ್ಕೊಬೇಕು ಈ ವಿಷಯ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಜೀವನದಲ್ಲಿ ಒಬ್ರು ಜೀವನದಲ್ಲಿ ಸುಖ ಇರ್ಬೋದು, ಒಬ್ರ ಜೀವನದಲ್ಲಿ ದುಃಖ ಇರ್ಬೋದು. ಎಷ್ಟೋ ಅಸಮಾನತೆಗಳು ಇದೆ. ಆದ್ರೆ ಯಾವ ವಿಧಾತ ಸೃಷ್ಟಿಸುವ ಅಸಮಾನತೆಗಳು ಅಲ್ಲ ಇವು. ಇವು ಅವ್ರವ್ರ ವ್ಯಕ್ತಿಗಳು ತಮ್ಮ ಉನ್ನತಿಗೋಸ್ಕರ ಅವ್ರು ಸೃಷ್ಟಿ ಮಾಡ್ಕೊಂಡು ಬರ್ತಾ ಇವೆಲ್ಲ. ಅವ್ರ ಪರಿಪೂರ್ಣತೆಗೋಸ್ಕರ ಅವರು ಪ್ರಯಾಣ ಮಾಡುವ ಈ ಪ್ರಯಾಣದಲ್ಲಿ ತಮಗೆ ಗತ ಜನ್ಮಗಳಲ್ಲಿ ಅವ್ರು ಎಂತ ಇದು ಮಾಡಿರ್ತಾರೋ ಅದಕ್ ತಕ್ಕಂಗ ಅವ್ರ ಜನ್ಮ ತಗೊಂಡು ಬರ್ತಾರ ಅಷ್ಟೇ. ಆದ್ರೆ ಪ್ರತಿ ಜನ್ಮದಲ್ಲಿ ನೀನು ಮಾಡಿರುವ ಈ ಕೆಲ್ಸಗಳು, ಈ ಅನುಭವಗಳ ಬೆಳೆ ಏನಿದೆಯಲ್ಲ, ಅನುಭವಗಳ ಸಾರ ಅಂದ್ರೆ ಅನುಭವಗಳ ಬೆಳೆ, ಆ ಬೆಳೆಯನ್ನೇ ನೀನ್ ತಗೊಂಡು ನಿನ್ ಹಿಂದೆ ತಗೊಂಡು ಹೋಗ್ತಾ ಇದೀಯ ನೀನು. ಅದೆಲ್ಲ ಹೋಗಿ ನಿತ್ಯಾಣುನಲ್ಲಿ ಭಾಗ ಆಗ್ತಾ ಇದೆ. ನೀನು ಇವ್ರೆ ಪೀಟರ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಇಷ್ಟವರೆಗೆ ಏನ್ ಜ್ಞಾನ ನಾನ್ ತಿಳಿಸ್ಕೊಟ್ಟಿದ್ದೀನೋ ಈ ಕೆಲವು ವಾರಗಳಲ್ಲಿ ಅದೆಲ್ಲ ನಿನ್ನ ನಿತ್ಯಾಣದಲ್ಲಿ ನಿಕ್ಷಿಪ್ತವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಅಲ್ಲಿ ನಿಕ್ಷಿಪ್ತವಾಗಿದೆ ಅವ್ರ ನಿತ್ಯಾಣುವಿನಲ್ಲಿ ಅಂದ್ರೆ ನಾವಿಲ್ಲಿ ತಿಳ್ಕೊಂಡಿದ್ವಲ್ಲ, ಅಂದ್ರೆ ನಮ್ ಕೂಡ ಇದೆಲ್ಲ ಜ್ಞಾನ ನಮ್ ನಿತ್ಯಾಣುವಿನಲ್ಲಿ ನಿಕ್ಷಿಪ್ತ ಆಗಿದೆ. ನಾವು ಖುಷಿ ಪಡ್ಬೇಕು ಇವಾಗ. ಈ ಒಂದು ಸೆಷನ್ ಇವೆಲ್ಲ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರೆ ನಾವು ಖುಷಿ ಪಡ್ಬೇಕು. ಇನ್ನ ನಾನು ಇವತ್ತು ಹೋಗ್ಬಿಡ್ತೀನಿ. ಹೋಗಿದ್ಮೇಲೆ ಮತ್ತೆ ಇವಾಗ ನಿನ್ನ ಕರ್ಮಕ್ಕೆ ನೀನೇ ಬಾಧ್ಯತೆಯನ್ನು ವಹಿಸ್ತೀಯ. ನನ್ಗೆ ಯಾವ ತರ ಸಂಬಂಧ ಇಲ್ಲ. ಇಷ್ಟು ದಿನ ನನ್ಗೊಂದ್ ಬಾಧ್ಯತೆಯನ್ನು ಕೊಟ್ಟಿದಾರ ನಿನ್ಗೆ ಗೈಡ್ ಮಾಡಂತೇಳಿ. ಅದಕ್ಕಾಗಿ ಮಾನಸಿಕವಾಗಿ ನಿನ್ ಜೊತೆ ಸಂಬಂಧ ಇಟ್ಕೊಂಡಿದೀನಿ. ಅದಕ್ಕೆ ನಿನ್ ಮನ್ಸಿನಲ್ಲಿ ಏನ್ ಮಾಡ್ತಾ ಇದೀಯೋ, ಏನ್ ಎಲ್ಲಾನು ನನ್ಗೆ ಗೊತ್ತಾಗ್ತಾ ಇತ್ತು. ಅದೇ ತರ ನೀನು ಕೂಡ ಇವಾಗ ಎಷ್ಟೋ ವಿಷಯದಲ್ಲಿ ಅವೇರ್ ಆಗಿರ್ಬೇಕು. ನೀನು ಇವಾಗ ಡಾಫ್ನಿನ್ ಜೊತೆ ಇದೆಯಲ್ಲ, ಆ ಡಾಫ್ನಿ ಮುಂದೆ ಡಾಫ್ನಿಲಿಂದ ನಿನ್ಗ ಸಹಾಯ ಆಗುತ್ತೆ, ನಿನ್ನಿಂದ ಡಾಫ್ನಿ ಕೂಡ ಸಹಾಯ ಆಗುತ್ತೆ. ಇಬ್ಬರು ಕಲ್ತು ವರ್ಕ್ ಮಾಡೋದು ಬಹಳ ಇದೆ ಮುಂದೆ. ಆದ್ರೆ ಅವ್ರ ಜೊತೆ ನೀನ್ ಸಂಬಂಧ ಬೆರೆಸ್ಕೋ. ಅವಾಗ ನಿನ್ನ ನೆಕ್ಸ್ಟ್ ಬರುವ ಜನ್ಮಗಳಲ್ಲಿ ಕೂಡ ನೀವಿಬ್ರು ಕಲ್ತು ಜೀವನ ಮಾಡುವ ಜನ್ಮಗಳು ಮುಂದೆ ಬರುತ್ತೆ. ಅದರಿಂದ ನಿಮ್ಮ ಇಬ್ಬರು ಪ್ರಗತಿ ಅನ್ನೋದು ಆಗುತ್ತೆ ಅಂತ ಹೇಳ್ತಾರೆ. ಅದೇ ತರ ಈ ಒಂದು ಜನ್ಮ ನೀನ್ ಕಂಪ್ಲೀಟ್ ಮಾಡೋದ್ಕಿಂತ ಮುಂಚಿತವಾಗಿ ನಿನ್ಗೆ ಈ ಲೈಫ್ ನಲ್ಲಿ ಯಾರಾದ್ರೂ ಇಷ್ಟ ಆದ್ರೆ, ನಿನ್ಗೆ ಯಾರಾದ್ರೂ ಆಕರ್ಷಣ ಮಾಡಿದ್ರೆ ಅಂತ ವ್ಯಕ್ತಿ ನಿನ್ ಲೈಫ್ ನಲ್ಲಿ ಬರ್ಬೋದು. ಆಕ್ಚುಲಿ ಡಾಫ್ನಿ ಬೇರೆ ಲೋಕಕ್ಕೆ ಸಂಬಂಧಪಟ್ಟಿದ ವ್ಯಕ್ತಿ. ಬಟ್ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಮತ್ತೆ ಯಾರಾದ್ರೂ ನಿನ್ಗೆ ಲೈಕ್ ಆಗ್ಬೋದು.
ಅವರಿಗೆ ನೀನ್ ಲೈಕ್ ಆಗ್ಬೋದು. ಅಂತ ವ್ಯಕ್ತಿ ಯಾರಾದ್ರೂ ನಿನ್ನ ಜೀವನದಲ್ಲಿ ಬಂದ್ರೆ ಅವಾಗ ನೀನ್ ಮಾಡ್ಕೋಬೇಕು, ಅವಳನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ಅನ್ಕೋ ಏನ್ ಡೆಸಿಷನ್ ತಗೊಂಡಿದ್ರು ಕೂಡ ಅದು ಡಾಫ್ನಿಗೆ ನೀನ್ ಕ್ಲಿಯರ್ ಕಟ್ ಹೇಳ್ಬೇಕು. ಇಲ್ಲ ಇಲ್ಲ ಅವಳಿಗೇನ್ ಗೊತ್ತಾಗ್ತದ ಬಿಡು, ಅವಳೇನ ಆ ಒಂದು ಲೋಕದಲ್ಲಿ ಒಬ್ಬರನ್ನ ಮೇಂಟೈನ್ ಮಾಡಮು, ಈ ಲೋಕದಲ್ಲಿ ಇನ್ನೊಬ್ಬರನ್ನ ಮೇಂಟೈನ್ ಮಾಡಮು ಅಂತಂದ್ರೆ ಅದು ಹೇಳಿಲ್ಲ ಅಂದ್ರೆ, ಹೇಳಿ ಏನಾದ್ರೂ ಮಾಡು ನಿನ್ನಿಷ್ಟ. ಹೇಳಲಾರ್ದೆ ನೀನು ಬಚ್ಚಿಟ್ಟಿದ್ರೆ ಅದು ಮೋಸ ಆಗುತ್ತೆ. ಮತ್ತೆ ಅದ್ರ ಫಲಿತವನ್ನು ನೀನು ಅನುಭವಿಸ್ಬೇಕಾಗುತ್ತೆ. ಐದು ನಿಮಿಷ. ಹ ಡೋರೆ, ಅದ್ರ ಫಲಿತವನ್ನ ಅಂತ ಮೋಸ ನೀನ್ ಮಾಡಿದ್ರೆ ಆ ಫಲಿತವನ್ನು ಕೂಡ ನೀನು ಅನುಭವಿಸ್ಬೇಕಾಗುತ್ತೆ. ಮತ್ತೆ ಆ ಪಾಪವನ್ನು ನಶಿಸ್ಬೇಕಂದ್ರೆ ಮತ್ತೆ 100 ಜನ್ಮಗಳು ತಗೋಬೇಕಾಗುತ್ತೆ ನೀನು ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ವ್ಯಾಲ್ಯುಬಲ್ ಪಾಯಿಂಟ್ ಇಲ್ಲಿ ನಮ್ಗೆ ಗೊತ್ತಾಗಿದೆ. ಒಂದು ಮೋಸ ಮಾಡಿದ್ರೆ ಮತ್ತೆ ನೀನ್ 100 ಜನ್ಮಗಳು ಅದನ್ನ ಕ್ಲಿಯರ್ ಮಾಡ್ಕೊಂಬಕ ತಗೋಬೇಕು ಅಂತ ಎಚ್ಚರಗೊಳಿಸ್ತಾ ಇದ್ದಾರೆ ಇಲ್ಲಿ. ಇದು ನಾವು ಕೂಡ ತಿಳ್ಕೊಬೇಕಾಗಿದ್ದ ವಿಷಯ. ಅದೇ ತರ ಚಾರ್ಲೆಸ್ ನಿನ್ ಜಾಸ್ತಿ ಏನ್ ನಿನ್ನ ಕಷ್ಟ ಕೊಡಂಗಿಲ್ಲ, ಅವನ್ ಜಾಸ್ತಿ ಅನುಭವ ಅವನಿಗಿಲ್ಲ, ನಿನ್ನಷ್ಟು ಪರಿಣಿತಿ ಅವನು ಹೊಂದಿಲ್ಲ, ಯಾವ್ದಾದ್ರು ಹೆಲ್ಪ್ ಬೇಕಿದ್ರೆ ಮಾತ್ರ ಮಾಡು ಅಂತ ಹೇಳ್ತಾರೆ. ಈ ಪ್ರೀತಿ ಅನ್ನೋದು ಬಹಳ ಬಹಳ ಬಲವಾದ ಬಂಧ ಯಾವುದು ಅಂದ್ರೆ ಪ್ರೀತಿನೇ. ನಿನ್ಗ ಚಾರ್ಲೆಸ್ಗೆ ಬಾಳಿ ಪ್ರೀತಿ ಇತ್ತಲ್ಲ, ಅದರಿಂದ ನೆಕ್ಸ್ಟ್ ಬರುವ ಜನ್ಮಗಳಲ್ಲಿ ಮತ್ತೆ ನಿನ್ಗೆ ಅವನಿಗೆ ಲಿಂಕ್ ಸೃಷ್ಟಿ ಆಗ್ಬಹುದು ಅಂತ ಹೇಳ್ತಾರೆ. ಮೇರಿ ವಿಷಯದಲ್ಲಿ ಕೂಡ ನೀನು ಬಾಧ್ಯತೆಯನ್ನು ನೀನು ಹೊದ್ಕೊಂಡಿದೀಯಾ, ಅದಕ್ಕಾಗಿ ಅದನ್ನ ಮತ್ತೆ ಕೇರ್ಲೆಸ್ ಮಾಡ್ಬಾರ್ದು. ಅದು ಕೂಡ ಬಹಳ ತಪ್ಪಾಗ್ಬಿಡುತ್ತೆ. ಅವ್ರಿಗೆ ಏನ್ ಬೇಕು ನೀನು ಸಹಾಯವನ್ನು ಅಂದಿಸ್ತಾನೆ ಇರ್ಬೇಕು. ಅದನ್ನ ಯಾವಾಗೂ ವಿಸ್ಮರಣೆ ಮಾಡ್ಬಾರ್ದು. ಎದಕ್ಕಂದ್ರೆ ವಾಲಂಟಿಯರ್ಲಿ ನೀನ್ ತಗೊಂಡಿದೀಯಲ್ಲ ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕು. ಮತ್ತೆ ಜಿಮ್ ಅಂತ ಯಾರು ಬರ್ತಾ ಇದಾರಲ್ಲ ನಿನ್ನ ಹತ್ರ ಸಹಾಯ ಕೇಳಕ್ಕೆ, ಅವರಿಂದ ನಿಂಗೆ ಸಹಾಯ ಆಗುತ್ತೆ ಮುಂದೆ ಮುಂದೆ. ನಿನ್ನಿಂದ ಅವ್ರಿಗಾಗುತ್ತೆ, ಅವರಿಂದ ನಿನಗೆ ಸಹಾಯ ಆಗುತ್ತೆ. ಅದಕ್ಕೆ ಅದನ್ನು ಕೂಡ ಆ ಜಿಮ್ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಅನ್ನು ನೀನ್ ಜಾಸ್ತಿ ಮಾಡ್ಕೋ ಅಂತ ಹೇಳ್ತಾರೆ. ಆದ್ರೆ ಇವಾಗ ಇಷ್ಟುವರೆಗೆ ನಿನ್ಗೆ ಏನ್ ಜ್ಞಾನ ಕೊಟ್ಟಿದ್ದೀನೋ ಅದೆಲ್ಲ ಕೇವಲ ನಿನ್ ಸಲುವಾಗ ನಾನ್ ಕೊಟ್ಟಿಲ್ಲ. ನಿನ್ಗೆ ಏನ್ ಕೊಡಲಾಗಿದೆಯಲ್ಲ ಆ ಜ್ಞಾನ ಕೇವಲ ನಿನ್ನ ಒಬ್ಬ ಓರ್ವ ಪ್ರಯೋಜನಕ್ಕೆ ಅಲ್ಲ ಅಂತ ನೀನ್ ನೆನ್ಪಿಟ್ಕೋ. ಈ ಜ್ಞಾನವನ್ನು, ನಿಜವಾದ ಜ್ಞಾನವನ್ನು ಹಂಚ್ಕೊಂತ ಹೋಗ್ಬೇಕು ಅಷ್ಟೇ ಆಗ್ಲಿ. ಕೇವಲ ನಾನೊಂದೇ ಲಾಭ ಪಡ್ಬೇಕು ಅಂತ ಯಾವಾಗೂ ಬಚ್ಚಿಟ್ಕೋಬಾರ್ದು. ಜ್ಞಾನ ಅನ್ನೋದು ಯಾವಾಗೂ ಹಂಚ್ತಾ ಇರ್ಬೇಕು. ಅದರಿಂದ ನಿನ್ನ ಉನ್ನತಿ ಆಗುತ್ತೆ ಅಂತ ಹೇಳ್ತಾರೆ. ಕೇವಲ ಇದರಿಂದ ಏನಾಗುತ್ತೆ, ನೀನೊಂದೇ ಅಲ್ಲ ಎಷ್ಟೋ ಜನ ಸಹಾಯವನ್ನು ಪಡಿತಾರೆ. ಆದ್ರೆ ಸ್ವಲ್ಪ ಜನ ಈ ಜ್ಞಾನವನ್ನು ತಗೊಂಬಕ್ ರೆಡಿ ಇರಂಗಿಲ್ಲ, ಅಷ್ಟು ಕೆಪಾಸಿಟಿ ಅವ್ರಿಗೆ ಇರಂಗಿಲ್ಲ. ಅದನ್ನ ರಾಂಗ್ ಅಂತ ಕೂಡ ಅನ್ನೋರು ಇರ್ತಾರೆ. ಅಂತವ್ರನ್ನ ನೀನ್ ಬಿಟ್ಬಿಡು. ನೀನ್ ಒಂದ್ ರೊಟ್ಟಿ ಇದೆ, ಆ ರೊಟ್ಟಿಯನ್ನ ಹಂಚ್ತಾ ಇರು. ಆಗ್ಲೇ ಆ ರೊಟ್ಟಿಯನ್ನ ಅವ್ರು ಡೈಜೆಸ್ಟ್ ಮಾಡ್ಕೊಂತಾರ ಇಲ್ಲ ನಿನ್ಗ ಸಂಬಂಧ ಇಲ್ಲ. ಅಂತವ್ರನ್ನ ಬಿಟ್ಟು ಬಿಡಮ್ಮ ಅಂತ ಕೂಡ ಅನ್ಕೋಬೇಡ. ಅಂತವ್ರಿಗೆ ಕೂಡ ನೀನ್ ಹೇಳ್ಕೊಂತ ಹೋಗ್ಬೇಕು. ಇಂತ ಜ್ಞಾನವನ್ನು ಹಂಚ್ತಾನೆ ಇರ್ಬೇಕು. ಯಾರು ಅಪೋಸ್ ಮಾಡ್ತಾರೋ, ಯಾರು ಡೈಜೆಸ್ಟ್ ಮಾಡ್ಕೊಂಬದಿಲ್ಲೋ ಅವ್ರಿಗೆ ಕೂಡ ಈ ರೊಟ್ಟಿಯನ್ನು ನೀನ್ ಹಂಚ್ತಾನೆ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಿನ್ನ ಹತ್ರ ಇನ್ನ ನಾನು ಗುಡ್ ಬೈ ಹೇಳುವ ಟೈಮ್ ಬಂದ್ಬಿಟ್ಟಿದೆ. ನನ್ಗೆ ಇನ್ನ ನೀನು ನಿನ್ನೆ ಕೊಡ್ಬೇಕು. ನಾನು ಇನ್ನ ಮತ್ತೆ ನಿನ್ನ ಜೀವನದಲ್ಲಿ ಈ ತರ ನಾನು ಇನ್ನ ಬರೋದಿಲ್ಲ ಅಂತ ಹೇಳ್ತಾನೆ. ಇನ್ನ ನಾನು ಹೋಗೋ ಟೈಮ್ ಬಂದ್ಬಿಟ್ಟಿದೆ. ನೀನೇನ್ ಬಾಧ ಪಡೋ ಅವಸರ ಇಲ್ಲ. ಒಂದು ಸಾರಿ ಲಿಂಕ್ ಅನ್ನೋದು ಕ್ರಿಯೇಟ್ ಆಗಿದ್ಮೇಲೆ ಅಷ್ಟು ಈಸಿಯಾಗಿ ಪೂರ್ತಿಯಾಗಿ ಅದು ಕಟ್ ಆಗೋದಿಲ್ಲ. ಸಾಧಾರಣವಾಗಿ ಆ ತರ ಆಗೋದಿಲ್ಲ. ಮತ್ತೆ ನಿನ್ಗೆ ಯಾವಾಗಾದ್ರೂ ನಿನ್ಗ ಬೇಕು ಅನ್ಸಿತ್ತು, ನನ್ನ ಸಹಾಯ ಬೇಕು ಅನ್ಸಿದ್ರೆ ನೀನು ನಿನ್ನ ಈ ಒಂದು ಕೋರಿಕೆಯನ್ನು ನಿನ್ನ ಸುತ್ತ ಇರುವ ಈಥರ್ನಲ್ಲಿಗೆ ನೀನು ಬಿಡುಗಡೆ ಮಾಡು. ಆ ಬಲ
ಬಲವಾದ ಕೋರಿಕೆಯನ್ನು ನಾನು ಕಲಿಬೇಕು, ಮೀಟ್ ಆಗ್ಬೇಕು ಅಂತ ಗಟ್ಟಿಯಾಗಿ ನೀನು ಈ ತರನಲ್ಲಿ ಕಳ್ಸಿದ್ದಾಗ, ಅವಾಗೆ ನಾನು ರೆಸ್ಪಾಂಡ್ ಆಗದೆ ಇದ್ದರು ಕೂಡ, ನಾನು ಬೇರೆ ಕೆಲಸದಲ್ಲಿ ಇದ್ರು ಕೂಡ, ನಾನು ರೆಸ್ಪಾಂಡ್ ಆಗದೆ ಇದ್ದರು ಕೂಡ ಆಮೇಲೆ ನಾನು ಖಚಿತವಾಗಿ ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಮಾನಸಿಕವಾಗಿ ಅಂತ ಹೇಳ್ತಾರೆ. ಭವಿಷ್ಯತ್ನಲ್ಲಿ ನಿನ್ಗೆ ಯಾವಾಗ ಬೇಕಾದ್ರೂ ಕೂಡ ನನ್ನ ಸಹಾಯ ಹೊಂದಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟವರೆಗೆ ನನ್ಗೆ ಪರ್ಮಿಷನ್ ಕೊಡಲಾಗಿದೆ ನಿನ್ ಜೊತೆ ಕಾಂಟ್ಯಾಕ್ಟ್ ಇರಕ, ಅದಕ್ಕಾಗಿ ನಾನಿನ್ನ ಮತ್ತೆ ಹೋಗ್ಬೇಕು, ಮತ್ತೆ ಮೋಸ್ಟ್ಲಿ ನಾನು ನಿನ್ ಜೊತೆ ಮಾತಾಡೋದು ಇದೇ ಲಾಸ್ಟ್ ಅಂತ ಅವಾಗ ಹೇಳ್ತಾರೆ, ಶಿಷ್ಯ ಯಾವಾಗ ಸಿದ್ಧವಾಗಿರ್ತಾನ ಅವಾಗ ಗುರು ಅನ್ನೋದು ಪ್ರತ್ಯಕ್ಷವಾಗ್ತಾರೆ. ಅದು ಬಹಳ ನಿಜ. ನೀನು ಎಷ್ಟೋ ಹಂಬಲದಿಂದ ಎಷ್ಟೋ ಗುರುಗಳನ್ನ ನೀನು ಕೇಳಿದೀಯಾ, ಅದಕ್ಕಾಗಿ ನನ್ನ ಕಲ್ಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗೂ ಗುರುಗಳು ನಾವು ಎಷ್ಟು ಒಂದು ಅಕ್ಯೂರಿಯಾಸಿಟಿ, ಒಂದು ತಿಳ್ಕೊಬೇಕು ಅಂತ ಒಂದು ತಪನೆಯಿಂದ ಕೇಳ್ತೇವೋ, ಗುರುಗಳು ಯಾವಾಗೂ ನಮ್ಮನ್ನ ಗಾಳಿಗೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲರಿಗೆ ಪರಿಮಿತಿ ಅನ್ನೋದು ಇರುತ್ತೆ. ಅದಕ್ಕಾಗಿ ನಾನ್ ಮತ್ತೆ ಹೋಗ್ಬೇಕು ಅಷ್ಟೇ, ಜಾಸ್ತಿ ಇಂಟರ್ಫಿಯರ್ ಆಗಕ್ಕ ಪರ್ಮಿಷನ್ ಇರೋದಿಲ್ಲ. ಯಾವಾಗ ನಾವು ಅವ್ರ ಸಹಾಯವನ್ನು ಕೋರ್ತೀವೋ ಅಂತ ಸಹಾಯ ಮಾಡಕ್ಕ ರೆಡಿ ಕುಂತಿರ್ತಾರಂತೆ ಗುರುಗಳು. ಅವ್ರ ಜೀವನವನ್ನೇ ನಮ್ ಸಲುವಾಗಿ ಮುಡುಪಾಗಿರ್ತಾರಲ್ಲೇ, ಅವ್ರು ನಮ್ ಸಲುವಾಗಿ. ನಾವು ಕೇಳ್ಬೇಕಷ್ಟೆ. ಅವ್ರು ಗುರುಗಳು ಯಾವ ಪ್ರಶಾಂತತೆಗೋಸ್ಕರ ಅಷ್ಟು ಕೃಷಿ ಮಾಡ್ತಾ ಇದ್ದಾರೋ ಆ ಪ್ರಶಾಂತತ ನಿನ್ನಲ್ಲಿ ಬರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳಿದ್ದಾರೆ, ಮಾನವ ಜಾತಿಯ ಈ ಒಂದು ಒಜ್ಜೆಯನ್ನು ಯಾರು ಕಡಿಮೆ ಮಾಡ್ಬೇಕು, ಲೈಟ್ ವೇಟ್ ಮಾಡ್ಬೇಕು ಅಂತ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅವ್ರೆಲ್ಲರಿಗೆ ಪ್ರಶಾಂತತೆ ಸಿಗಲಿ ಅಂತ ಅವರು ಗುಡ್ ಬೈ ಹೇಳಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಹೋಗ್ಬಿಡ್ತಾರೆ. ನೋಡಿ, ಕೇವಲ 15 ದಿನಗಳಲ್ಲೇ ನಮ್ಗ ಆಚಾರ್ಯ ಅವ್ರ ಜೊತೆ ಎಷ್ಟು ಬಾಂಡೇಜ್ ಆಗ್ಬಿಟ್ಟಿದೆ ಅಂದ್ರೆ, ಅವ್ರು ಹೋಗ್ತಾರೆ ಅಂತಂದ್ರೆ ನಮ್ಗೆ ಮನ್ಸಿನಲ್ಲಿ ಒಂಥರ ಮತ್ತೆ ನಾನ್ ಮೀಟ್ ಆಗೋದಿಲ್ಲ, ನಾನ್ ಮಾತಾಡೋದಿದೆ ಲಾಸ್ಟ್ ನಿನ್ ಜೊತೆ ಅಂತ ಹೇಳ್ತಿದ್ರೆ ನಮ್ಗೆ ಒಂಥರ ಕಣ್ಣಲ್ಲಿ ನೀರ್ ಬರ್ತಾ ಇದ್ದಂಗ ಆಗ್ತಾ ಇದೆ. ಎಷ್ಟು ಬಾಂಡೇಜ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂತ ಪರಮ ಗುರುಗಳು ನಮ್ಮ ಎಲ್ಲಾ ಮಾನವ ಸಾಮ್ರಾಜ್ಯದ ಜೊತೆ ಅಂತ ಒಂದು ಕರುಣೆಯನ್ನು, ಪ್ರೀತಿಯನ್ನು ಅವ್ರು ಬೆಳೆಸ್ಕೊಂಡು ನಮ್ ಸಲುವಾಗಿ ಅವರು ತಮ್ಮ ಒಂದು ಜೀವನವನ್ನೇ ಮುಡುಪಾಗಿ ಇಟ್ಟು ಯಾವುದೇ ಸ್ವಾರ್ಥ ಇರಲಾರ್ದೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕರ್ತವ್ಯ ಎಷ್ಟಿದೆ, ನಮ್ಮ ತಿಳ್ಕೊಂಡಿದ್ದ ಜ್ಞಾನ ಎಷ್ಟು ಜನಕ್ಕೆ ಹಂಚಬೇಕು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ನಮ್ಮ ಕೇವಲ ಸಣ್ಣ ಪ್ರಯತ್ನ ಮಾಡ್ಲೇಬೇಕು ಪ್ರತಿಯೊಬ್ಬರು. ಹೀಗಾಗಿ ಈ ಒಂದು ಜ್ಞಾನವನ್ನು ನಿಮ್ ಸಲುವಾಗಿ ನಾನು ತಿಳ್ಕೊಂಬಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ನಾನು ತಿಳಿಸ್ತಾ ಇದ್ದೀನಿ. ಅದೇ ತರ ನನ್ಗೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿರುವ ಲಕ್ಷ್ಮಿ ಮೇಡಮ್ಗೆ ಮತ್ತೆ ಈ ಲೈವ್ ಕೊಟ್ಟಿರುವ ಪತ್ರಿಜಿ ಧ್ಯಾನ ತರಂಗ ಯೂಟ್ಯೂಬ್ ಚಾನಲ್ಗೆ ನಾನು ಹೃತ್ಪೂರ್ವಕವಾಗಿ ನನ್ನ ಮನಸ್ಸಿನಿಂದ ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಈ ಒಂದು ಅದ್ಭುತವಾದ ಜ್ಞಾನವನ್ನು ತಿಳ್ಕೊಂಡಿದ್ದರು ಎಲ್ಲರೂ ಎಷ್ಟೋ ಅದೃಷ್ಟವಂತರು. ಅವರ ಪರಿಣಿತಿ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ನನ್ಗ ಅನಿಸ್ತಾ ಇದೆ. ಈ ಒಂದು ನಾನ್ ಮಾಡಿದ್ದ ಕಿರು ಪ್ರಯತ್ನ ನಾನ್ ಮಾಡಿದ್ದಲ್ಲ, ಇದು ಗುರುಗಳು ಗುರುಗಳೇ ಮಾಡಿರುವ ಈ ಒಂದು ಪ್ರಯತ್ನ ಸರಿಯಾಗಿ ನಡೆದಿದ್ದಕ್ಕೆ ಈ ಜ್ಞಾನ ಇನ್ನೂ ಜಾಸ್ತಿ ಜನಕ್ಕೆ ಹೋಗಿ ಎಲ್ಲರೂ ಇದರ ಒಂದು ಫಲಿತವನ್ನು ಪಡ್ಕೋಬೇಕು ಅಂತ ನಾನು ವಿನಂತಿಸ್ಕೊಂತ ಇದ್ದೀನಿ. ನಿಮ್ಗೆ ಯಾರಿಗೆ ಬೇಕು ಅವರೆಲ್ಲರಿಗೂ ಈ ಒಂದು ಪ್ಲೇ ಲಿಸ್ಟ್ ಅನ್ನು ನಾನು ಎಲ್ಲಾ ವಿಡಿಯೋಸ್ ಒಂದೇ ಪ್ಲೇ ಲಿಸ್ಟ್ ಗೆ ಬರಂಗ ನಾನು ಮಾಡಿ ಒಂದು ಕ್ರಿಯೇಟ್ ಮಾಡಿದೀನಿ, ಅದನ್ನ ಕಳಿಸ್ತೀನಿ. ಅದು ಎಲ್ಲರೂ ಕೇಳ್ರಿ ಅಂತ ಪ್ರತಿಯೊಬ್ಬರಿಗೆ ನೀವು ಸಜೆಸ್ಟ್ ಮಾಡ್ರಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಈ ಅವಕಾಶ ಕೊಟ್ಟಿ ನನ್ನ ಬಾಯಿಂದ ಈ ಒಂದು ಜ್ಞಾನವನ್ನು ಹಂಚಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕ ಈ ಜಗತ್ ಗುರುಗಳಿಗೆ, ಪರಮ ಗುರುಗಳಿಗೆ, ಸೃಷ್ಟಿಕರ್ತಗೆ, ಮತ್ತೆ ಈ ಒಂದು ಸಪ್ತಋಷಿ ಮಂಡಲಿಗೆ, ಶಂಬಲಾ ಮಾಸ್ಟರ್ಸ್ಗೆ, ಪತ್ರಿಜಿಗೆ, ಪೀಟರ್ ರಿಚಾಲು ಅವರಿಗೆ, ಸ್ಪೆಷಲಿ ನಾವು ಪೀಟರ್ ರಿಚಾಲು ಅವರಿಗೆ ಮತ್ತು ಆಚಾರ್ಯ ಅವರಿಗೆ ನಮ್ಮ ಹೃದಯದಿಂದ ನಾವು ಧನ್ಯವಾದಗಳು ತಿಳಿಸೋಣ.
ಈ ಒಂದು ಪ್ರಯತ್ನದಲ್ಲಿ ನನಗೆ ನಾನು ಡೈರೆಕ್ಟ್ ಆಗಿ ಈ ಒಂದು ತೆಲುಗು ಬುಕ್ ಅನ್ನ ನೋಡಿ ಡೈರೆಕ್ಟ್ ಆಗಿ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇರುವ ಒಂದು ಕಿರು ಪ್ರಯತ್ನದಲ್ಲಿ ಕೆಲವು ತೆಲುಗು ಶಬ್ದಗಳು ನಾನು ಉಪಯೋಗ ಮಾಡಿರ್ಬಹುದು, ತಪ್ಪುಗಳು ನಡೆದಿರ್ಬಹುದು ನನ್ನಿಂದ. ಅದಕ್ಕಾಗಿ ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಮಾಸ್ಟರ್, ಧನ್ಯವಾದಗಳು. ಥ್ಯಾಂಕ್ ಯು.